ಓಕೆ, ಗುಡ್ ಮೋದಿಕೆ ಮಾರ್ನಿಂಗ್ ಡಿಯರ್ ಚಾಂಪಿಯನ್ಸ್. ಎಲ್ರಿಗೂ ಕೂಡ ಈ ಒಂದು ಸಂಜೆಯ ಶುರುವಾತ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಕೂಡ ಒನ್ಸ್ ಅಗೇನ್ ನಾನು ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಐ ಹೋಪ್ ಎಲ್ರು ಕೂಡ ತುಂಬಾ ಕ್ಷೇಮವಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಡೆಫಿನೆಟ್ಲಿ ಒಂದು ಅದ್ಭುತವಾದಂತ ಪ್ರತಿಕ್ರಿಯೆ ಬರ್ತಾ ಇದೆ ಈ ನಮ್ಮ ಒಂದು ಈವ್ನಿಂಗ್ ಸೆಷನ್ಗೆ. ಸೊ ಪ್ರತಿನಿತ್ಯ ಕೂಡ ಒಂದೊಂದು ಸೆಷನ್ಗೆ ಬಗ್ಗೆ ಫೀಡ್ಬ್ಯಾಕ್ ಕೂಡ ತುಂಬಾ ಅದ್ಭುತವಾಗಿ ಬರ್ತಾ ಇದೆ. ನಿನ್ನೆ 2 ಪರಿವರ್ತನ್ ಕಾರ್ಯಕ್ರಮ ಆಯ್ತು. ಸೊ ಸಂತೋಷ್ ಶೆಟ್ಟಿ ಸರ್ ಅವರ ಟೀಮ್ ಇಂದ ಒಂದು ಹಿಂದಿಯಲ್ಲಿ ಅಂಡ್ ಇನ್ನೊಂದು ಕನ್ನಡದಲ್ಲಿ. ಸೊ ಸಂಜೆಯ ಹಿಂದಿ ಕಾರ್ಯಕ್ರಮಕ್ಕೂ ಕೂಡ ತುಂಬಾ ಚೆನ್ನಾಗಿ ಪ್ರತಿಕ್ರಿಯೆ ಕೂಡ ಬಂದಿದೆ. ಅಂಡ್ ಪ್ರತಿನಿತ್ಯ ಮಾರ್ನಿಂಗ್ ಕ್ಲಾಸ್ ಕೂಡ ಆಗ್ತಾ ಇದೆ. ಸೊ ಮಾರ್ನಿಂಗ್ ಕ್ಲಾಸ್ ಕೂಡ ಸಾಕಷ್ಟು ಜನ ಹೊಸ ಹೊಸ ವಿಚಾರಗಳನ್ನ ಕಲಿತಾ ಇದ್ದಾರೆ. ಅಂಡ್ ಇವಾಗಿರುವಂತದ್ದು ಇಂಪಾರ್ಟೆಂಟ್, ಈ ಬಿಸ್ನೆಸ್ ಅಲ್ಲಿ ನಾವು ಹೆಂಗೆ ಮಾಡ್ಬೇಕು, ಯಾವ್ಯಾವ ವಿಚಾರಗಳನ್ನ ನಾವಿಲ್ಲಿ ಫಾಲೋ ಮಾಡ್ಬೇಕು, ಪ್ರಾರಂಭನ ಒಂದು ಎಫೆಕ್ಟಿವ್ ಆಗಿ ಯಾವ ರೀತಿ ಮಾಡ್ಬೇಕು ಅನ್ನುವಂತ ಆ ವಿಚಾರನ ಇವತ್ತು ನಾವೆಲ್ಲರೂ ಕೂಡ ಕಲಿಲಿಕ್ಕೆ ಹೋಗ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಸೊ ಕೆಲವೊಂದು ವಿಚಾರ ಡೂಸ್ ಅಂಡ್ ಡು ನಾಟ್ಸ್ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟೋ ಜನ ಈ ಬಿಸ್ನೆಸ್ ಅಲ್ಲಿ ಒಂದಿಷ್ಟು ಜನ ಸಕ್ಸಸ್ ಆಗಿದ್ದಾರೆ ಅಂತ ಹೇಳಿದ ತಕ್ಷಣ ನಾವು ಕೂಡ ಆ ಕ್ಷೇತ್ರದಲ್ಲಿ ಗೆಲ್ಬೇಕಂದ್ಕೊಂಡು ಒಂದಿಷ್ಟು ಜನ ಬಂದ್ಬಿಡ್ತೀವಿ. ಬಟ್ ಸಕ್ಸಸ್ ಆದಂತ ವ್ಯಕ್ತಿಗಳು ಏನೆಲ್ಲ ಫಾಲೋ ಮಾಡಿದ್ದಾರೆ, ಸೊ ಅದನ್ನ ಫಾಲೋ ಮಾಡ್ಲಿಕ್ಕೆ ಒಂದಿಷ್ಟು ಜನ ತಯಾರಾಗಿಲ್ಲ. ಸೊ ಸಕ್ಸಸ್ ಅನ್ನುವಂಥದ್ದು ಯಾವತ್ತೂ ಕೂಡ ಈಸಿಯಾಗಿ ಸಿಗಲ್ಲ. ಸೊ ಅದಕ್ಕೆ ತುಂಬಾ ಒಂದು ಡೆಡಿಕೇಶನ್ಸ್ ಬೇಕು, ಕೆಲವೊಂದು ಸಿಸ್ಟಮ್ ನ ಫಾಲೋ ಮಾಡ್ಲೇಬೇಕಾಗತ್ತೆ. ಸೊ ಆ ಫಾಲೋ ಮಾಡ್ಬೇಕಾಗಿರುವಂತ ಸಿಸ್ಟಮ್ ನ ನಾವು ತಿಳ್ಕೊಂಡಿದ್ರೆ 100% ಈಸಿಯಾಗಿ ನಾವೆಲ್ಲರೂ ಕೂಡ ಇಲ್ಲಿ ಅಚೀವ್ ಆಗ್ಬೋದು. ಸೊ ಮೋದಿ ಕೇರ್ ಬಿಸ್ನೆಸ್ ಅನ್ನುವಂಥದ್ದು ನಿಮ್ಮೆಲ್ಲರೂ ಕೂಡ ಗೊತ್ತಿದೆ, ಇಟ್ಸ್ ಎ ವೆರಿ ಡೂಪ್ಲಿಕೇಬಲ್ ಬಿಸ್ನೆಸ್. ನಾವಿಲ್ಲಿ ಯಾವುದೇ ತರದಂತ ಹೊಸ ಸಿಸ್ಟಮ್ ನ ಹುಟ್ಟಾಕ್ಬೇಕಂತ ಅವಶ್ಯಕತೆ ಇಲ್ಲ. ಸೊ ಆಲ್ರೆಡಿ ಸಕ್ಸಸ್ ಆಗಿರುವಂತ ವ್ಯಕ್ತಿಗಳು ಸಾಕಷ್ಟು ಜನ ನಮ್ ಜೊತೆ ಇದ್ದಾರೆ. ಸಕ್ಸಸ್ ಆಗಿರುವಂತ ಕಂಪ್ನಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. 25 ವರ್ಷದ ಹಿಸ್ಟ್ರಿ ಇರುವಂತ ಒನ್ ಆಫ್ ದಿ ಗ್ರೇಟೆಸ್ಟ್ ಕಂಪನಿ ಒಳಗಡೆ ನಾವಿದ್ದೀವಿ ಅಂತ ಹೇಳ್ತಿದ್ರೆ ಆಲ್ರೆಡಿ ಒಂದು ಸಕ್ಸಸ್ ಫಾರ್ಮುಲಾನ ರೆಡಿ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಸೊ ಆ ಸಕ್ಸಸ್ ಫಾರ್ಮುಲಾನ ನಾವು ನಮ್ಗೆ ಇಂಪ್ಲಿಮೆಂಟ್ ಮಾಡ್ಕೊಂಡು ಅಷ್ಟೇ ನಮ್ ಕೆಲಸ ಹೊರತು ಇನ್ನೇನು ಕೂಡ ನಾವ್ ಎಕ್ಸ್ಟ್ರಾ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. ಸೊ ಇವತ್ತು ಸಿಗುವಂತ ಶುರುವಾತ್ ಪರಿವರ್ತನ್ ಕಾರ್ಯಕ್ರಮ ಅನ್ನುವಂಥದ್ದು ನೀವು ಏನ್ ನೋಡಿದ್ರ, ಮೋದಿ ಕೇರ್ ಅಲ್ಲಿ ಏನೇನಿದೆ, ಮೋದಿ ಕೇರ್ ಅಲ್ಲಿ ಏನೇನಿದೆ, ಯಾವ ರೀತಿಯಲ್ಲಿ ಮೋದಿ ಕೇರ್ ಎಲ್ಲ ಇನ್ಕಮ್ ಬರುತ್ತೆ ಅನ್ನುವಂಥದ್ದು ಅಂಡ್ ಮೋದಿ ಕೇರ್ ಅಚೀವ್ ಆಗಿರುವಂತ ವ್ಯಕ್ತಿಗಳನ್ನ ನಾವೆಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಪರಿವರ್ತನ್ ಕಾರ್ಯಕ್ರಮದಲ್ಲಿ ನೋಡ್ತೀವಿ. ಬಟ್ ಶುರುವಾತ್ ಅನ್ನುವಂಥದ್ದು, ಸೊ ಮೋದಿ ಕೇರ್ ಅಲ್ಲಿ ಗೆದ್ದಂತ ವ್ಯಕ್ತಿಗಳು ಏನೆಲ್ಲ ಸಿಸ್ಟಮ್ ನ ಫಾಲೋ ಮಾಡಿದ್ದಾರೆ. ಸೊ ದಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್, ಡೂಸ್ ಅಂಡ್ ಡು ನಾಟ್ಸ್ ಅಂತ ಕರಿತೀವಿ. ಸೊ ಏನೆಲ್ಲ ಮಾಡಿದ್ರು, ಏನೆಲ್ಲ ಮಾಡಿ ಇವತ್ತು ಸಕ್ಸಸ್ ಆಗಿದ್ದಾರೆ ಅಂಡ್ ನಾವು ಸಕ್ಸಸ್ ಆಗ್ಬೇಕನ್ನೋಗಿದ್ದಿದ್ರೆ ಅವ್ರು ಮಾಡಿರುವಂತದ್ದು ಕೆಲಸಗಳು ನಾವೇನ್ ಮಾಡ್ಬೇಕು. ಸೊ ಇದಿಷ್ಟು ನಿಮ್ಗೆ ಶುರುವಾತಲ್ಲಿ ಸಿಗತ್ತೆ. ಸೊ ಅಂಡ್ ಈ ಬಿಸ್ನೆಸ್ ಅಲ್ಲಿ ಶುರುವಾತ್ ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್. ಪ್ರತಿನಿತ್ಯ ಕೂಡ ಇಲ್ಲಿರುವಂತ 10 ಪಾಯಿಂಟ್ ಅನ್ನು ನಮ್ಮ ಮೋದಿ ಕೇರ್ ಜೀವನದಲ್ಲಿ ನಾವು ಪ್ರತಿ ಸಲ ಕೂಡ ಅಳವಡಿಸ್ಕೊಳ್ತಾ ಇರ್ಬೇಕಾಗತ್ತೆ. ಸೊ ಈ ಶುರುವಾತ್ ಅನ್ನುವಂಥದ್ದು ಡೈರೆಕ್ಟರ್ಗೆ, ಸೀನಿಯರ್ ಡೈರೆಕ್ಟರ್ಗೆ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಗೆ ಅಥವಾ ಪ್ಲಾಟಿನಂ ಡೈರೆಕ್ಟರ್ ಲಾಸ್ಟ್ ಆತರ ಇಲ್ವೇ ಇಲ್ಲ. ಫಾಲೋ ಮಾಡ್ಲೇಬೇಕು, ಪ್ರತಿಯೊಬ್ರು ಕೂಡ ಅದನ್ನ ಫಾಲೋ ಮಾಡ್ಲೇಬೇಕು. ಪ್ರತಿಯೊಬ್ರು ಕೂಡ ರಿಪೀಟ್ ಆಗಿ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ತಾನೆ ಹೋಗ್ಬೇಕು. ಸೊ ಎಲ್ಲಿ ತನಕ ನಾವು ಮೋದಿ ಕೇರ್ ಸಿಸ್ಟಮ್ ಒಳಗಡೆ ಇರ್ತೀವೋ, ಎಲ್ಲಿ ತನಕ ಮೋದಿ ಕೇರ್ ಇರ್ತೀವೋ ಅಲ್ಲಿ ತನಕನೂ ಕೂಡ ಈ ಶುರುವಾತಲ್ಲಿ ಇರುವಂತ 10 ಸ್ಟೆಪ್ ನ ನಾವು ನಮ್ಮ ಮೋದಿ ಕೇರ್ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ. ಸೊ ಹಾಗಿದ್ರೆ ಆ 10 ಸ್ಟೆಪ್ಸ್ ಗಳು ಏನು? ಸೊ ಯಾವ ರೀತಿ ಆ 10 ಸ್ಟೆಪ್ಸ್ ಗಳನ್ನ ನಾವು ಫಾಲೋ ಮಾಡಿದ್ರೆ ಇಲ್ಲಿ ಗೆಲ್ಬಹುದು? ಸೊ ಪ್ರತಿ ಒಂದು ವಿಚಾರನೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಐ ಹೋಪ್ ನೀವೆಲ್ಲರೂ ಕೂಡ ನೋಟ್ಸ್ ಅಂಡ್ ಪೆನ್ ಜೊತೆ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಪರಿವರ್ತನ್ ಪ್ರೋಗ್ರಾಮ್ ಅಲ್ಲಿ ಅದ್ಯಾವ್ದನ್ನು ಕೂಡ ನಾವು ಕೇಳಲ್ಲ. ಸೊ ಇಲ್ಲಿ ನಿಮ್ಗೆ ಸಾಕಷ್ಟು ಪಾಯಿಂಟ್ ಗಳನ್ನ ನೀವು ನೋಟ್ ಮಾಡ್ಕೊಳ್ಬೇಕಾಗತ್ತೆ. ಒಬ್ಬೊಬ್ಬ ವ್ಯಕ್ತಿಗಳು ಕೂಡ ಮಾತಾಡಿದಾಗ ಒಂದಿಷ್ಟು ವಿಚಾರಗಳನ್ನ ನಾವು ಕಲಿತಾ ಹೋಗ್ತೀವಿ. ಸೊ ಈ ಒಂದು ವರ್ಚುವಲ್ ಪ್ರೋಗ್ರಾಮ್ ಅಂತ ಬಂದಾಗ ಶುರುವಾತ್ ಫಸ್ಟ್ ಪ್ರೋಗ್ರಾಮ್ ಅಲ್ಲಿ ನಾನ್ ಮಾತಾಡಿದೆ. ಸೊ ಅದಾದ ನಂತರ ಸಂತೋಷ್ ಶೆಟ್ಟಿ ಸರ್ ಕೂಡ ಮಾತಾಡಿದ್ರು. ಸೊ ಈಗ ಇನ್ನೊಬ್ಬ ವ್ಯಕ್ತಿನ ನಿಮ್ಗೆ ನಾನು ಪರಿಚಯ ಮಾಡ್ಕೊಳ್ಲಿಕ್ಕೆ ಹೋಗುವಂತ ಒಂದು ಟೈಮ್. ಇವತ್ತು ನಾರ್ತ್ ಕರ್ನಾಟಕದಲ್ಲಿ ಒಂದ್ ಒಳ್ಳೆ ಟೀಮ್ ನ ಬಿಲ್ಡ್ ಮಾಡ್ಕೊಂಡು ಸಾಕಷ್ಟು ಎಜುಕೇಶನ್ ಗೆ ಪ್ರಿಯಾರಿಟಿ ಕೊಟ್ಕೊಂಡು ಬೆಳಿತಿರುವಂತ ಒಬ್ಬ ಲೀಡರ್. ಸೊ ಇವತ್ತು ಖುಷಿ ಅನ್ಸುತ್ತೆ ಅವ್ರು ಇವತ್ತು ನಮ್ಮ ತಂಡದಲ್ಲಿ ಒಬ್ಬ ಪಾರ್ಟ್ ಆಗಿರೋದಕ್ಕೆ. ಇವತ್ತು ಯೂಟ್ಯೂಬ್ ಅಲ್ಲೂ ಕೂಡ ಈ ತರ ಶುರುವಾತು ಸಂಬಂಧಪಟ್ಟಿರುವಂತ ಸಾಕಷ್ಟು ವಿಚಾರಗಳನ್ನು ಕೂಡ ಅವ್ರು ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇವತ್ತು ಇಲ್ಲಿರುವಂತ ಒಂದು 500-600 ಜನರಿಗೂ ಕೂಡ ಇವತ್ತಿನ ಒಂದು ಶುರುವಾತ್ ಆ ಸೆಷನ್ ನ ಯಾವ ರೀತಿ ಮಾಡ್ಬೇಕು ಅಂಡ್ ನಾವು ಫಾಲೋ ಮಾಡ್ಬೇಕಾಗಿರುವಂತ ಆ ರೂಲ್ ಗಳು ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಸೊ ಗಜೇಂದ್ರಗಡ ಭಾಗದಿಂದ ಸೊ ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಂತ ರೀಚ್ ಆಗಿರುವಂತ ಈಶ್ವರ್ ತುಳಸಿಕಟ್ಟೆ ಸರ್ನ ನಾನು ಇವತ್ತಿನ ಒಂದು ಸಂಜೆಯ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಸರ್ ಅಂಡ್ ಓವರ್ ಟು ಯು.
ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ತುಂಬಾನೇ ಖುಷಿ ಆಗ್ತಾ ಇದೆ ಸರ್. ಸೊ ನಿಮ್ಮ ಬಾಯಿಂದ ನಮ್ಮನ್ನ ಕರೆಸ್ಕೊಳ್ಳೋದೇ ಒಂದು ಧನ್ಯ ಅಂತ ಕರಿಬಹುದು. ಸೊ ಇಂತ ಒಂದು ಗೋಲ್ಡನ್ ಅಪಾರ್ಚುನಿಟಿ ಅಂತಾನೆ ಕರಿಬಹುದು. ಸೊ ಟುಡೇ ನನ್ನ ಜೀವನದಲ್ಲಿ ಮರೆಯ ದಿನ ಆಗುತ್ತೆ. ಸೊ ಡೆಫಿನೆಟ್ಲಿ ಈ ಒಂದು ದಿನ ನಾನು 100% ಸೆಲೆಬ್ರೇಟ್ ಮಾಡ್ತೀನಿ. ಸರ್ ವಾಯ್ಸ್ ಕ್ಲಿಯರ್ ಇದೆ ಅಲ್ವಾ? ಎಸ್ 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 ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ತುಂಬಾ ಚೆನ್ನಾಗಿ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಟ್ರೆ. ಡೆಫಿನೆಟ್ಲಿ ಒಂದು ಎಲ್ಲೋ ಒಂದ್ ಮೂಲೆಯಲ್ಲಿ ಇದ್ದೆ. ಸೊ ಸಿಸ್ಟಮ್ ನ ತುಂಬಾ ಅರ್ಥ ಮಾಡ್ಕೊಂಡಿದ್ವಿ 14 ವರ್ಷದಿಂದನೇ. ಬಟ್ ಯಾವ್ದೇ ಕಾರಣಕ್ಕೂ ಸಕ್ಸಸ್ ಆಗಿಲ್ಲ. ಬಟ್ ಇನ್ನೊಂದು ದ್ವಿಜತ್ವ ಅಂತ ಹೇಳ್ತಾರಲ್ಲ, ಪುನರ್ಜೀವನ ಅನ್ನೋದಂಗೆ ಮೋದಿಕೆಯಲ್ಲಿ ಸಿಕ್ಕಿದೆ ಖಂಡಿತ. ಸೊ ತುಂಬಾನೇ ಖುಷಿ ಆಗಿದೆ ನಾನು ಈ ಮೋದಿಕೆಯಲ್ಲಿ ಇದ್ದಕ್ಕೆ. ಅಂಡ್ ದ ಪಾರ್ಟ್ ಆಫ್ ಚಾಂಪಿಯನ್ ಟೀಮ್ ಅನ್ನೋದು ಸೊ ತುಂಬಾನೇ ಒಂದು ಪ್ರೌಡ್ ಫೀಲ್ ಅನ್ಸುತ್ತೆ. ಅಂಡ್ ಅದ್ರ ಜೊತೆಗೆ ಇವತ್ತೊಂದು ಇಂತ ಒಂದು ಅದ್ಭುತ ಅವಕಾಶದಲ್ಲಿ ಮಾತಾಡಲಿಕ್ಕೆ ಮೇನ್ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಾ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು. ಅದೇ ರೀತಿ ನನ್ನ ಹಿತಶತ್ರುಗಳು ಅಂತ ತುಂಬಾ ಜನ ಇದಾರೆ. ಅಂತ ಹೇಳಿದ್ರೆ ನಮ್ಮನ್ನ ಯಾರು ನಮ್ಮನ್ನ ಹೀಯಾಳಿಸ್ತಾ ಇದ್ರು, ನಿಮ್ ಕೈಲಿ ಆಗಲ್ಲ ಆಗಲ್ಲ ಅನ್ನೋರ್ಗೆ ಸೊ ಇದು ಇವತ್ತಿನ ಒಂದು ಸಾಕ್ಷಿ ಅಂತ ಕರಿತೀನಿ. ಸೊ ಅಂತರೆಲ್ಲರೂ ಕೂಡ ನನ್ನ ಬೆಳೆಸಿದ್ರು. ಯಾಕಂದ್ರೆ ಅವ್ರು ನನ್ಗೆ ಹೇಳಿದ್ದಿಲ್ಲ ಅಂತ ಹೇಳಿದ್ರೆ ನನ್ನ ಒಂದು ಪೊಟೆನ್ಶಿಯಲ್ ಬರ್ತಿದ್ದಿಲ್ಲ. ಸೊ ನಾನ್ ತಂದೆ ತಾಯಿ ಆದ್ಮೇಲೆ ಅವ್ರನ್ನೇ ನಾನು ಯಾವತ್ತೂ ಕೂಡ ನಾನು ಜಾಸ್ತಿ ನೆನ್ಸೋದು. ಯಾಕಂತ ಹೇಳಿದ್ರೆ ನಮ್ಮ ಹಿತಶತ್ರುಗಳೇ ನಮ್ಮನ್ನ ಬೆಳೆಸಿರುವಂತದ್ದು. ಥರ್ಡ್ ಬಂದ್ಬಿಟ್ಟು ನನಗೆ ಅವಕಾಶ ಕೊಟ್ಟಂತ ವ್ಯಕ್ತಿ ಮಿಸ್ಟರ್ ಲಕ್ಷ್ಮೀಕಾಂತ್ ಸರ್, ಅವ್ರನ್ನೂ ಕೂಡ ನಾನು ಇಲ್ಲಿ ಸ್ಮರಿಸಲೇಬೇಕು. ಸೊ ಡೆಫಿನೆಟ್ಲಿ ಇವತ್ತು ನಾನು ಕೊನೆಯದಾಗಿ ನಾನು ಎಲ್ಲ ಲೀಡರ್ಸ್ಗಳು ನಾನು ಥ್ಯಾಂಕ್ಸ್ ಹೇಳ್ತೀನಿ. ಫಸ್ಟ್ ಅದಕ್ಕೂ ಮುಂಚೆ ಇವತ್ತು ನನ್ಗೆ ಕೊಟ್ಟಿರುವಂತ ಕರ್ತವ್ಯ. ಸೊ ನಾನು ನಿಮಗೆ ಇವತ್ತು ಅರ್ಥ ಮಾಡಿಸ್ಕೊಳಕ್ ಹೋಗ್ಬೇಕಿರೋ ಒಂದು ಇಂಪಾರ್ಟೆಂಟ್ ವಿಷಯ ಶುರುವಾತ್. ಸೊ ಈಗ ನಾನು ಅದನ್ನ ಸ್ಲೈಡ್ ನ ಸ್ಟಾರ್ಟ್ ಮಾಡ ಸರ್. ಎಸ್ ಸರ್, ಎಸ್ ಸರ್, ಸ್ಟಾರ್ಟ್ ಮಾಡಿ ಸರ್. ಸ್ಕ್ರೀನ್ ಶೇರ್ ಆಗ್ತಾ ಇದೆ ಸರ್? ಎಸ್ ಎಸ್ ಎಸ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸೊ ಈಗ ಇದು ಒಂದು ಅದ್ಭುತವಾದ ಒಂದು ಪ್ರಪಂಚ. ಡೆಫಿನೆಟ್ಲಿ ಇಂತಹ ಒಂದು ಪ್ರಪಂಚದಲ್ಲಿ ನಾವ್ ಇದೀವಿ ಅಂತ ಹೇಳಿದ್ರೆ, ಸೊ ಯಾಕೆ ನಾವ್ ಯಾವ್ದ್ರ ಇರ್ಬೇಕು ಅಂತ ಹೇಳಿದ್ರೆ, ಒಂದು ವಂಡರ್ಫುಲ್ ಜೋಶ್ ಇರಬೇಕು, ಲೈಫ್ ಅಲ್ಲಿ ಗೆಲ್ಲಬೇಕು, ಒಂದು ಹಠ ಛಲ ಪ್ರತಿಯೊಂದು ಇದ್ದವ್ರಿಗೆ, ಒಂದು ಕನಸು ಇದ್ದವ್ರಿಗೆ ಮಾತ್ರ ಮೋದಿಕೇರ್ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಇಂತ ಒಂದು ಕನಸಿನ ಜೀವನದಲ್ಲಿ ನಾವು ಗೆಲ್ಲಬೇಕು ಅಂತ ಹೇಳಿದ್ರೆ, ಸೊ ಮೋದಿಕೇರ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸೊ 10 ಇಂಪಾರ್ಟೆಂಟ್ ಸ್ಟೆಪ್ಸ್ ಗಳನ್ನ ನಾವು ಇಡ್ಲಿಕ್ಕೆ ಹೋಗ್ತಾ ಇದೀವಿ ಇವತ್ತು. ಖಂಡಿತ ನಾಟ್ ಓನ್ಲಿ ಅಬೌಟ್ ಮೋದಿಕೇರ್, ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಅನ್ನೋ ಇಂಡಸ್ಟ್ರಿಯನ್ನ ಯಾರೆಲ್ಲ ರೂಲ್ ಮಾಡಿದಾರ, ಸೊ ಇದು ಸೇಮ್ ಸ್ಟೆಪ್ ಅನ್ನ ನಾನು ಕಳೆದ 14 ವರ್ಷದಿಂದ ಕೇಳ್ತಾ ಇದ್ದೀನಿ. ಬಟ್ ಡೆಫಿನೆಟ್ಲಿ ಎಲ್ಲೂ ಕೂಡ ಇದು ಚೇಂಜಸ್ ನಂಗೆ ಕಾಣ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದೊಂದು ಬೇಸಿಕ್ ಫೌಂಡೇಶನ್ ಇದ್ದಾಗೆ ಯಾರೆಲ್ಲ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಸೊ ಸ್ಟಾರ್ಟ್ ಯುವರ್ ಮೋದಿಕೇರ್ ಬಿಸ್ನೆಸ್ 10 ಸ್ಟೆಪ್ಸ್ ಟು ಫ್ರೀಡಮ್ ಅಂತ ಹೇಳಿದ್ರೆ, ಒಂದು ನಮ್ಮ ಒಂದು ಫೈನಾನ್ಷಿಯಲ್ ಆಜಾದಿ ತಗೊಳ್ಳಿಕ್ಕೆ ನಾವು ಒಂದು ಇಟ್ಟಿರೋ 10 ಹೆಜ್ಜೆಗಳಲ್ಲಿ ಸೊ ಏನಿದೆ ಅದೆಲ್ಲ ಸಂಪೂರ್ಣವಾಗಿ ನಾವು ನೋಡ್ತಾ ಹೋಗೋಣ. ಸೊ ಒಂದ್ ಸೆಕೆಂಡ್. ಎಸ್, ನಮ್ಗೆ ಏನಿದೆ ಈ ಬಿಸ್ನೆಸ್ ಅಲ್ಲಿ, ಯಾವ ರೀತಿ ನಮ್ಗೆ ನಾವ್ ಯಾವ ಸಿಸ್ಟಮ್ ಅನ್ನ ಫಾಲೋ ಮಾಡ್ಬೇಕು. ಅಂಡ್ ಈ ಒಂದು ಸಿಸ್ಟಮ್ ನಿಮಗೆ ಏನ್ ಕಾಣ್ತಾ ಇದೆಯಲ್ಲ, ಇದು ನಾಟ್ ಓನ್ಲಿ ಅಬೌಟ್ ಬಿಸ್ನೆಸ್, ನಿಮ್ಮ ಪರ್ಸನಲ್ ಲೈಫ್ ಅಲ್ಲೂ ಕೂಡ ಒಂದು ಬಿಸ್ನೆಸ್ ಕೂಡ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇದೊಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ರೂಲ್ ಮಾಡಿರೋ ವ್ಯಕ್ತಿಗಳು ಮಾಡಿರೋಂತ ಒಂದು ಟೆಸ್ಟೆಡ್ ಸಿಸ್ಟಮ್ ಇದು. ಜಸ್ಟ್ ನಾವ್ ಈ ಸಿಸ್ಟಮ್ ಅನ್ನ ಫಾಲೋ ಮಾಡಿದ್ರೆ ಸಾಕು. ಫಾರ್ ಎಕ್ಸಾಂಪಲ್ ಇವಾಗ ಒಂದು ವೀಲ್ ಅಂತ ಇರುತ್ತೆ. ಸೊ ಆ ವೀಲ್ ಅನ್ನ ನಾವು ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, ಮುಂದೆ ಹೋಗಲ್ಲ, ಹೌದಲ್ವಾ? ಸೊ ಅದೇ ರೀತಿ ಒಂದು ವೀಲ್ ರೌಂಡ್ ಯಾಕಿದೆ ಅಂತ ಹೇಳಿದ್ರೆ ಅದೊಂದು ಸಿಸ್ಟಮ್. ಸೊ ಆ ಒಂದು ಟೆಸ್ಟೆಡ್ ಸಿಸ್ಟಮ್, ಪ್ರೂವನ್ ಸಿಸ್ಟಮ್, ಸಕ್ಸೈಡ್ ಆಗಿರೋ ಸಿಸ್ಟಮ್ ಗೆ ನಾವೆಲ್ಲರೂ ಕೂಡ ಈಗ ನಿಮ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ಈ ಬಿಸ್ನೆಸ್ ಒಳಗಡೆ ಬಂದಿದ್ದೀರಾ, ಸೊ ಡೆಫಿನೆಟ್ಲಿ ಈ ಒಂದು ಸಿಸ್ಟಮ್ ನ ನೀವು ಕರೆಕ್ಟ್ ಆಗಿ, ಸರ್ ಯಾವ್ದು ಡಿಸ್ಟರ್ಬೆನ್ಸ್ ಬರ್ತಾ ಇದೆ, ಸೊ ದಯವಿಟ್ಟು ಮ್ಯೂಟ್ ಹಾಕೊಳ್ಳಿ ಸರ್, ಯಾರು ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಸೊ ಈ ಸಿಸ್ಟಮ್ ಅನ್ನ ನೀವು ಕರೆಕ್ಟ್ ಆಗಿ 10 ಸ್ಟೆಪ್ ಗಳನ್ನ ಕರೆಕ್ಟ್ ಆಗಿ ನೀವು ಫಾಲೋ ಮಾಡಿದ್ದೆ ಆಯ್ತು ಅಂತ ಹೇಳಿದ್ರೆ, ಸೊ ನೀವು ಈ ಬಿಸ್ನೆಸ್ ಅಲ್ಲಿ ನಿಮ್ಮ ಸಕ್ಸಸ್ ನ ತರಲಿಕ್ಕೆ ಯಾರಿದ್ದನು ಸಾಧ್ಯ ಇಲ್ಲ ಅಂತ ಹೇಳಿ ಇಷ್ಟಪಡ್ತೀನಿ. ಸೊ ಈ 10 ಸ್ಟೆಪ್ ಗಳಲ್ಲಿ ಮೊದಲನೇ ಬಂದ್ಬಿಟ್ಟು ಸಪೋರ್ಟ್ ಚಾರ್ಟ್, ಸೆಕೆಂಡ್ ಬಂದ್ಬಿಟ್ಟು ಗೋಲ್ ಸೆಟ್ಟಿಂಗ್, ಮೂರನೇದು ಬಂದ್ಬಿಟ್ಟು ಪ್ರಾಸ್ಪೆಕ್ಟ್ ಲಿಸ್ಟ್, ದೆನ್ ಸೆಲ್ಫ್ ಯೂಸ್, ಶೇರ್, ಸ್ಪಾನ್ಸರಿಂಗ್, ಸ್ಟ್ರಕ್ಚರ್, ಅದಾದ್ಮೇಲೆ ಬಿ ಎ ರೋಲ್ ಮಾಡೆಲ್, ಪರ್ಸನಲ್ ಪ್ರೋಗ್ರೆಸ್ ಜೊತೆಗೆ ಡುಪ್ಲಿಕೇಶನ್. ಸೊ ಇದು ಒಂದೊಂದು ಏನಂತ ನಾವು ನೋಡ್ತಾ ಹೋಗೋಣ ಇವಾಗ. ಸೊ ಮೊದಲನೇದಾಗಿ ಸಪೋರ್ಟ್ ಚಾರ್ಟ್. ಜಸ್ಟ್ ಥಿಂಕ್ ಮಾಡಿ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಇಂತ ಒಂದು ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಹೊರಗಡೆ ನಾವು ನೋಡ್ತಾ ಇದೀವಿ, ಯಾರು ಕೂಡ ಸಪೋರ್ಟರ್ಸ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಕಾಂಪಿಟೇಟಿವ್ ಲೈಫ್. ಸೊ ಕಾಂಪಿಟೇಟಿವ್ ಲೈಫ್ ಅಲ್ಲಿ ಯಾರಮ್ಮ ಸಪೋರ್ಟ್ ಬರ್ತಾರೆ, ಯಾಕೆ ಅಂತ ಹೇಳಿದ್ರೆ ಹೊರಗಡೆ ಬಿಸ್ನೆಸ್ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಒಬ್ಬರನ್ನ ತುಳಿದ್ಬಿಟ್ಟು ನಾವು ಬೆಳೆಯುವಂತ ಬಿಸ್ನೆಸ್ ಇದ್ಮೇಲೆ ನಮ್ ಯಾರು ಕೂಡ ಅಲ್ಲಿ ಸಪೋರ್ಟ್ಸ್ ಆಗಿರಲ್ಲ. ಬಟ್ ಇಂತ ಒಂದು ವಂಡರ್ಫುಲ್ ಬಿಸ್ನೆಸ್ ಅಲ್ಲಿ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ನಮ್ಮ ಮೋದಿಕೇರು ಇಲ್ಲಿ ನಿಮಗೆ ಲೈವ್ ನ ಸ್ಪಾನ್ಸರ್ ಗಳು ಇರ್ತಾರೆ. ಮೊದಲು ನಿಮಗೆ ನೀವು ಸಪೋರ್ಟ್ ಆಗಿದ್ದೀರಾ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಸ್ಟಾರ್ಟ್ ಆಗೋದೇ ನಾನು, ನನ್ನಾದ್ಮೇಲೆ ನನ್ನ ಅಪ್ಲೈನ್ಸ್ ಗಳು ಸಪೋರ್ಟ್ ಆಗುತ್ತೆ. ತದನಂತರ ಬಂದ್ಬಿಟ್ಟು ನಿಮಗೆ ಯಾವ ರೀತಿ ಸಪೋರ್ಟ್ ಸಿಗುತ್ತೆ ಅಂತ ಹೇಳಿದ್ರೆ, ನೀವು ಯಾರು ಈ ಬಿಸ್ನೆಸ್ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದಾರೆ ಅಲ್ಲಿ ನಿಮಗೆ ಫಸ್ಟ್ ಅವ್ರ ಕಡೆಯಿಂದ ಸಪೋರ್ಟ್ ಆಗುತ್ತೆ. ಸೊ ಈ ತದನಂತರ ಟಿಲ್ ಡೈರೆಕ್ಟರ್, ಸೀನಿಯರ್ ಡೈರೆಕ್ಟರ್, ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್,
ಸೊ ನಿಮಗೆಲ್ಲಾ ನಿಮ್ಮ ಒಂದು ಲೈನ್ ಆಫ್ ಸ್ಪಾನ್ಸರ್ ಅಲ್ಲಿ ಬರುವಂತ ಪ್ರತಿಯೊಬ್ಬ ಲೀಡರ್ ಗಳ ನಂಬರ್ ನಿಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ, ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ವರ್ಗು ನಿಮ್ಮ ಒಂದು ಟಿಲ್ GB ವರ್ಗು ನಿಮ್ ನಂಬರ್ ಇತ್ತು ಅಂತ ಹೇಳಿದ್ರೆ, ಸೊ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ನಿಮಗೆ ಏನಾದ್ರು ಒಂದು ಸಹಾಯ ಬೇಕಿದ್ರೆ ಇದ್ರಿ ತಗೊಳ್ಕೊಳ್ಳೋದು ಅಂದ್ರೆ ಅಂಡರ್ಫುಲ್ ಸಪೋರ್ಟ್ ನಿಮಗೆ ಇದ್ರ ಸಿಗ್ತಾ ಹೋಗುತ್ತೆ. ಯಾವ ತರ ಅಂತ ಹೇಳಿದ್ರೆ, ಟು ಬಿಲ್ಡ್ ಯುವರ್ ಕಾನ್ಫಿಡೆನ್ಸ್, ಬೆಟರ್ ಕ್ವೆರಿ ರೆಸೊಲ್ಯೂಷನ್, ಮೋರ್ ಆಕ್ಷನ್ಸ್. ಸೊ ಒಳ್ಳೊಳ್ಳೆ ಆಕ್ಷನ್ಸ್ ಮಾಡ್ಲಿಕ್ಕೆ ಒಳ್ಳೊಳ್ಳೆ ಲೀಡರ್ಸ್ ಗಳ ಸಹಾಯ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಅಂಡ್ ಅದೇ ರೀತಿ ಇದು ನಮ್ಮ ಅಪ್ಲೈನ್ ಗಳ ಸಪೋರ್ಟ್ ಆಯ್ತು ಅಂತ ಹೇಳಿದ್ರೆ, ಸೆಕೆಂಡ್ ಬಂದು ಕಂಪ್ನಿಯ ಸಪೋರ್ಟ್. ಕಂಪ್ನಿ ಸಪೋರ್ಟ್ ಬಂದ್ಬಿಟ್ಟು ಸೊ ನಮ್ಮ ಒಂದು ಸಣ್ಣ ಪುಟ್ಟ ಕ್ವೇರೀಸ್ ಗಳಿಗೆ ನಾವು ಆಜಾದಿ ಕಾಲ್ ಸೆಂಟರ್ ಗೆ ಕಾಲ್ ಮಾಡ್ಬೋದು. ಸೊ ಬೆಳಿಗ್ಗೆ 10 to 10 ಬೆಳಿಗ್ಗೆ 10ರಿಂದ ಮತ್ತೆ ರಾತ್ರಿ 10 ಗಂಟೆವರೆಗೂ ಇರುತ್ತೆ. ಸೊ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಅವೈಲೇಬಲ್ ಇರುತ್ತೆ. ಅದೇ ರೀತಿ ಬಂದ್ಬಿಟ್ಟು ಲೈಕ್ ಎಕ್ಸಾಂಪಲ್ ನಿಮಗೆ ಕಂಪ್ನಿಯ ASM ಗಳು ಅಂಡ್ ಆತರ ಕಂಪ್ನಿ ನಿಮಗೆ ಎಲ್ಲಾ ರೀತಿಯೂ ಸಪೋರ್ಟ್ ಮಾಡ್ತಾ ಇದೆ. ಅಂಡ್ ನಮ್ಮ ಬಿಸ್ನೆಸ್ ನ ಕಲಿಲಿಕ್ಕೆ SPBM ಅಕಾಡೆಮಿ ಅಂತ ಇದೆ. ಅಂಡ್ ಅದ್ರ ಜೊತೆಗೆ ಕಂಪ್ನಿ ನಿಮಗೆ ಹಲವಾರು ಇವೆಂಟ್ಸ್, ಟ್ರೈನಿಂಗ್ಸ್ ಗಳನ್ನ ಅರೇಂಜ್ ಮಾಡ್ಬಿಟ್ಟು ನಮಗೆ ಪ್ರತಿನಿತ್ಯ ಕಲಿಲಿಕ್ಕೆ ಕಂಪ್ನಿ ಸಪೋರ್ಟ್ ಮಾಡ್ತಾನೆ ಹೋಗುತ್ತೆ. ಸೊ ಓವರ್ ಆಲ್ ಆಗಿ ನೋಡ್ಬೇಕು ಅಂತ ಹೇಳಿದ್ರೆ ಈ ಬಿಸ್ನೆಸ್ ಯಾವ ತರ ಅಂತ ಹೇಳಿದ್ರೆ, ಸೊ ವಿನ್ ವಿನ್ ಬಿಸ್ನೆಸ್ ಇದು. ವಿನ್ ವಿನ್ ಸಿಚುವೇಶನ್ ಇರೋದು. ನಾವು ಗೆದ್ಬಿಟ್ಟು ಒಬ್ಬರನ್ನ ಗೆಲ್ಲಿಸ್ಬಿಟ್ಟು ನಾವು ಗೆಲ್ಲುವಂತ ಸಿಚುವೇಶನ್ ಆದ್ರಿಂದ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಗೆ ಸಪೋರ್ಟ್ ಆಗಿ ನಿಲ್ತಾರೆ. ಸೊ ಡೆಫಿನೆಟ್ಲಿ ಇಂತ ಒಂದು ಸಪೋರ್ಟ್ ಚಾರ್ಟ್ ಯಾವ ತರ ಸಿಗುತ್ತೆ ಅಂತ ನಿಮ್ಗೆ ಫಸ್ಟ್ ಅರ್ಥ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಬಂದು ನೋಡೋಣ, ವೆರಿ ಇಂಪಾರ್ಟೆಂಟ್. ಸೊ ಆರ್ ಯು ಲಿವಿಂಗ್ ದ ಲೈಫ್ ಆಫ್ ಯುವರ್ ಡ್ರೀಮ್ಸ್? ಡೆಫಿನೆಟ್ಲಿ ನಾವು ತಲೆ ಕೆಡಿಸ್ಕೊಂಡಿಲ್ಲ, ಇಲ್ಲಿವರೆಗೂ ನಾವು ಇವತ್ತು ಇದನ್ನ ಥಿಂಕ್ ಮಾಡಿದಿಲ್ಲ. ಸೊ ವೆರಿ 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 ಇಂಪಾರ್ಟೆಂಟ್. ನನಗೆ ಇದು ಬಹಳ ಅಂದ್ರೆ ಬಹಳ ಇಷ್ಟ ಆಗುವಂತ ಒಂದು ಸಬ್ಜೆಕ್ಟ್. ಯಾಕೆ ಅಂತ ಹೇಳಿದ್ರೆ, ಹೊರಗಡೆ ಪ್ರಪಂಚದಲ್ಲಿ ಇವಾಗ ಹೆಂಗಿದೆ ಅಂತ ಹೇಳಿದ್ರೆ, ಸೊ ಆಲ್ರೆಡಿ ಶ್ರೀಮಂತ ವ್ಯಕ್ತಿಗಳೇ ಹೇಳ್ತಾ ಇದಾರೆ ಇದು ಕನಸಿನ ಜೀವನ ಅಲ್ಲ, 2020 2021 ಏನಿದ್ರು ಕೂಡ ನಾವು ಬದುಕಿದ್ರೆ ಸಾಕು ಅನ್ನೋ ಒಂದು ಲೆವೆಲ್ಗೆ ಜೀವನ ಮಾಡ್ತಾ ಇದ್ದಾರೆ. ಬಟ್ ನಾವ್ ಇಲ್ಲೀಗ್ಲೂ ಕೂಡ ಕನಸಿನ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ರೆ, ಸೊ ಅದ್ಭುತವಾದ ಪ್ರಪಂಚ ಅನ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಿತ್ತಂದ್ರೆ ವಾಟ್ ಇಸ್ ದ ಗೋಲ್? ಆಕ್ಚುಲಿ ಮೀನಿಂಗ್ ಅಂದ್ರೆ ಗೋಲ್ ಅಂದ್ರೆ ಮೀನಿಂಗ್ ಏನು? ಗೋಲ್ ಅಂತ ಹೇಳಿದ್ರೆ ಒಂದು ಆಕ್ಷನ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ನೀವು ನಾನೊಂದು ಸಿಂಪಲ್ ಆಗಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಈಗ ಯಾವ್ದಾದ್ರು ಒಂದು ದೊಡ್ಡ ಗೋಡೆ ಇದೆ ಅಂತ ಅನ್ಕೊಳ್ಳೋಣ. ನಾವು ಹೊಡಿ ಅಂದ್ರೆ ಹೊಡಿತೀವ, ಸುಮ್ನೆ ಯಾವ್ದೇ ಕಾರಣಕ್ಕೂ ಒಂದು ಗೋಡೆನ ಹೊಡ್ಯಕ್ಕಾಗಲ್ಲ. ಬಟ್ ಅವಾಗ ನಿಮಗೆ ಏನಾದ್ರೂ ಆ ಗೋಡೆನ ಹೊಡೆಯೋದ್ರಿಂದ ನಿಮ್ಗೆ ಆ ಒಂದು ಗೋಡೆಯ ಬಾಜು ಅಂದ್ರೆ ಹಿಂದ್ಗಡೆ ನಿಮ್ಗೆ ಸಾವಿರಾರು ಕೋಟಿ ಒಂದು ನಿಧಿ ಸಿಗುತ್ತೆ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ? ಡೆಫಿನೆಟ್ಲಿ ಫಸ್ಟ್ ನಾನು ಹೇಳ್ತೀನಿ, ಆ ಗೋಡೆ ಹೊಡಿಲಿಕ್ಕೆ ನೀವು ಹೆಂಗ್ ಹೇಳ್ಬೇಕಂತ ಹೇಳ್ಕೊಟ್ರು ಕೂಡ ನೀವು ಹೊಡೆಯಲ್ಲ. ಬಟ್ ಆಮೇಲೆ ನಿಮ್ಗೆ ಅಲ್ಲಿ ಒಂದು ವಂಡರ್ಫುಲ್ ನಿಮ್ಗೆ ಒಂದು ಏನಾದ್ರು ಒಂದು ಸಿಗುತ್ತೆ ಅಂತ ಗೊತ್ತಾಯ್ತು ಅಂತ ಹೇಳಿದ್ರೆ ನೀವೇನ್ ಮಾಡ್ತೀರಿ ಹೇಳಿ? ಸೊ ನಾನ್ ನಿಮಗೆ ಏನು ಹೇಳ್ದೇ ಇದ್ರು ಕೂಡ ನೀವು ಅದನ್ನ ಹೊಡಿಲಿಕ್ಕೆ ಹೋಗ್ತೀರಾ. ಇದು ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಜೀವನದಲ್ಲಿ ಗುರಿ ಅನ್ನೋದು ನಮ್ಗೆ ಇದ್ದಾಗ, ಸೊ ಕಲಿಸ್ಲಿಕ್ಕೆ ಗುರುಗಳು ತುಂಬಾ ಜನ ಇದ್ದಾರೆ. 100% ಒಂದು ವಂಡರ್ಫುಲ್ ಗುರುಗಳು ನಮ್ಗೆ ಇದ್ದಾರೆ. ಸೊ ನಾವು ನಮ್ಮ ಒಂದು ಗುರಿ ನಾವ್ ಇಟ್ಕೊಳ್ಳೋಣ, ಗುರುಗಳು ನಮ್ ಸಪೋರ್ಟ್ ಸಿಗುತ್ತೆ. ಬಟ್ ಇದನ್ನ ನಾವು ಯಾವ ರೀತಿ ಇಟ್ಕೊಳ್ಬೇಕು, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಗೋಲ್ ಶುಡ್ ಬಿ ವೆರಿ ಸ್ಮಾರ್ಟ್ ಅಂತ ಹೇಳ್ತೀವಿ ನಾವು. ಯಾಕೆ ಅಂತ ಹೇಳಿದ್ರೆ ನಾನು ಮೋದಿ ಕೇರ್ ಬಂದು ತುಂಬಾ ಜನ ಹೊಸಬರ ಬಂದಾಗ ಮಾಡುವಂತ ತಪ್ಪುಗಳು ಏನಪ್ಪಾ ಅಂತ ಹೇಳಿದ್ರೆ, ಸೊ ಅವರೊಂದು ಪ್ರಾಪರ್ ಆಗಿರೋ ಗೋಲ್ ಅನ್ನ ಇಟ್ಕೊಳ್ಳಲ್ಲ. ಯಾಕಂತ ಹೇಳಿದ್ರೆ, ಸೊ ಇದೊಂದು ಸಬ್ ಕಾನ್ಶಿಯಸ್ ಮೈಂಡ್ ಗೇಮ್ ಅಂತ ಕರಿತೀನಿ. ಯಾಕಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಯಾವಾಗ ನಮ್ಮ ಒಂದು ಗೋಲ್ ಹೋಗಿ ನನ್ನ ತಲೆಯಲ್ಲಿ ಕೂಲ್ತು ಅಂತ ಹೇಳಿದ್ರೆ, ಸೊ ನಮ್ಮನ್ನ ಯಾರು ಕೂಡ ತಡಿಲಿಕ್ಕೆ ಆಗಲ್ಲ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ನೀವು ಕಂಟ್ರೋಲ್ ತರಬೇಕು ಅಂತ ಹೇಳಿದ್ರೆ, ಯಾಕೆಂತ ಹೇಳಿದ್ರೆ ಈ ಬಿಸ್ನೆಸ್ ಅಲ್ಲಿ ತುಂಬಾನೇ ರಿಜೆಕ್ಷನ್ಸ್ ಗಳು ಬರ್ತಾ ಹೋಗುತ್ತೆ ನಾಳೆ. ಸೊ ನೀವು ರಿಜೆಕ್ಷನ್ಸ್ ನ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮಲ್ಲಿ ಒಂದು ಗುರಿ ಬೇಕಲ್ಲ. ಸೊ ಆ ಗುರಿ ಯಾವ ತರ ಅಂತ ಹೇಳ್ಬೋದು, ಸ್ಪೆಸಿಫಿಕ್ ಆಗಿ ಮಿಸರಬಲ್ ಇರಬೇಕು, ಆಕ್ಷನೇಬಲ್ ಇರಬೇಕು, ರಿಯಲಿಸ್ಟಿಕ್ ಅಂಡ್ ಟೈಮ್ ಮೋಡ್ ಅಂತ ಕರಿತೀವಿ. ಸೊ ಏನಿದು ಸಿಂಪಲ್ ಆಗಿ ನೋಡ್ತಾ ಹೋಗೋಣ ಇವಾಗ. ಒಂದ್ ಸೆಕೆಂಡ್. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ಪೆಸಿಫಿಕ್ ಅಂತ ಹೇಳಿದ್ರೆ ನಾವು ಯಾವ ಒಂದು ವಸ್ತುನ ಒಂದು ಮೋದಿಕೆಯಲ್ಲಿ ಬಂದು 6 ಮಂತ್ ಒಳಗಡೆ ನಾವು ಪರ್ಚೇಸ್ ಮಾಡ್ಬೇಕು ಅನ್ಕೊಂಡಿದೀನಿ. ಬಟ್ 6 ಮಂತ್ ಒಳಗಡೆ, 3 ಮಂತ್ಸ್ ಒಳಗಡೆ ಒಂದು ಶಾರ್ಟ್ ಟರ್ಮ್ ಗೋಲ್ ಅಂತ ಕರಿತೀವಿ. ಅದು ತಗೊಳ್ಳೋ ತರ ಇರಬೇಕು. ತುಂಬಾ ಜನ ಏನ್ ಮಾಡ್ತಾರೆ ಅಂತ ನಾನು 3 ಮಂತ್ಸ್ ಅಲ್ಲೇ 1 ಇಯರ್ ಅಲ್ಲೇ ಜಾಗ್ವಾರ್ ತಗೊಳ್ತೀನಿ ಅಂತ ಹೇಳ್ತಾರೆ. ದಟ್ ಈಸ್ ನಾಟ್ ಗೋಲ್ ಎಟ್ ಆಲ್. ಒಂದು ಪರ್ಟಿಕ್ಯುಲರ್ ಆಗಿ ಯಾವ ಒಂದು ನೀವು ತಗೊಳ್ಬೇಕಂದ್ರೆ ಸ್ಪೆಸಿಫಿಕ್ ಆಗಿ ಅದನ್ನ ಬರ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು 3 ಮಂತ್ಸ್ ಅಲ್ಲಿ ಬಂದ್ಬಿಟ್ಟು ನನಗೊಂದು ಒಳ್ಳೆ ಮೊಬೈಲ್ ತಗೊಳ್ತೀನಿ, ನನಗೊಂದು ಒಳ್ಳೆ ಕ್ಲಾತ್ ತಗೊಳ್ತೀನಿ, ನಮ್ಮ ತಾಯಿಗೆ ಒಂದು ಒಳ್ಳೆ ಒಂದು ಏನಾದ್ರೂ ಒಂದು ಆಭರಣನ ಕೊಡಿಸ್ತೀನಿ. ಸೊ ಒಂದು 3 to 6 ಮಂತ್ ಅಲ್ಲಿ ನೀವು ಇಟ್ಕೊಳ್ಳೋ ಶಾರ್ಟ್ ಟರ್ಮ್ ಗೋಲ್ ಸ್ಪೆಸಿಫಿಕ್ ಆಗಿರ್ಲಿ, ಯಾವ ಕಂಪ್ನಿದು, ಯಾವ ಕಲರು, ಯಾವ ಡೇಟು ಅನ್ನೋದು ವೆರಿ ಇಂಪಾರ್ಟೆಂಟ್. ಅದರ ನಂತರ ಮಿಸರೇಬಲ್ ಇರಬೇಕು. ಸೊ ಎಕ್ಸಾಂಪಲ್ ಈಗ ತುಂಬಾ ಜನ ಏನಪ್ಪಾ ಅಂತ ಹೇಳಿದ್ರೆ ತಗೊಳ್ಳೋ ತರ ಇರ್ಬೇಕು ಅಂತ ಹೇಳ್ತೀವಿ. ಸೊ ಅದನ್ನ ಸುಮ್ನೆ ನಾವು ಹೇಳಿ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ದಟ್ ಇಸ್ ನಾಟ್ ಅ ಗೋಲ್ ಅಂತ ಹೇಳ್ಬೋದು. ಅಂಡ್ ವೆರಿ ಇಂಪಾರ್ಟೆಂಟ್, ಆಕ್ಷನೇಬಲ್. ಸೊ ನಾನು ಏನ್ ಗೋಲ್ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಅದು ನನಗೆ ಆ ಒಂದು ಗೋಲಿಗೆ ನನ್ನ ಆಕ್ಷನ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಾನು ಇಟ್ಟಿರುವಂತ ಗೋಲಿಗೆ ಆಕ್ಷನ್ ಸೂಟ್ ಆಗ್ತಾ ಇದೆಯಾ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಆಕ್ಷನ್ ಅನ್ನು ಕೂಡ ನಾವು ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ರಿಯಲಿಸ್ಟಿಕ್. ಸಿಂಪಲ್ ಆಗಿ ನಾನು ವೆರಿ ಕ್ಲಿಯರ್ ಆಗಿ ಹೇಳ್ತೀನಿ. ಸೊ ನಾವೊಂದು ಗೋಲ್ ಇಟ್ಕೊಂಡಿರೋದು ಅದು ನೋಡಿದ್ರೆ ಜನರು ಕೂಡ ಯಾವುದೇ ಕಾರಣಕ್ಕೂ 100% ಇವ್ನ ಕೈಲಿ ಆಗುತ್ತೆ ಅನ್ನೋ ಒಂದು ಸ್ವಲ್ಪ ಥಾಟ್ ಬರಲೇಬೇಕು. ನಾನು ಅವಾಗ ಹೇಳ್ದಂಗೆ, ಸೊ 6 ಮಂತ್ ಅಲ್ಲಿ ಜಾಗ್ವಾರ್ ಬರಲ್ಲ, 6 ಮಂತ್ ಅಲ್ಲೇ ಮರ್ಸಿಡೀಸ್ GLS ಬರಲ್ಲ, 1 ವರ್ಷದಲ್ಲಿ ಪೋರ್ಷೆ ಬರಲ್ಲ. ಸೊ ಯಾವುದೇ ಒಂದು ನೀವು ಕಾರ್ ತಗೊಳ್ತೀನಿ, ಯಾವುದೇ ಒಂದು ಡ್ರೀಮ್ ನ ಫುಲ್ಫಿಲ್ ಮಾಡ್ತೀನಿ ಅಂದ್ರೆ ಅದು ರಿಯಲಿಸ್ಟಿಕ್ ಆಗಿ ನೀವು ಬರ್ಕೊಳ್ಬೇಕಾಗುತ್ತೆ. ತದನಂತರ ಬಂದು ಟೈಮ್ ಬೋರ್ಡ್ ಅನ್ನು ಹಾಕೊಳ್ಳೋದು ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಾವೊಂದು
90 ಮಿನಿಟ್ಸ್ ಅಲ್ಲಿ ನಾವು ಒಂದು ಗೋಲ್ ಮಾಡಿಲ್ಲ ಅಂತ ಹೇಳಿದ್ರೆ ಅದನ್ನ ಮತ್ತೆ ನಾವು ಟೈ ಅಂತ ಮಾಡ್ತಾರೆ, ನೋಡ್ಬೋದು ಫುಟ್ಬಾಲ್ ಅಲ್ಲಿ ನೋಡಿರ್ತೀರಾ. ಸೊ ಒಂದೊಂದು 90 ನಿಮಿಷದಲ್ಲಿ ಅವ್ರು ಯಾವ ರೀತಿ ಫೈಟ್ ಮಾಡ್ತಾರೆ ನೋಡಿ, ಆ ಒಂದು 90 ನಿಮಿಷ ಒಳಗೆ ಗೋಲ್ ಆಗಿ. ಫಾರ್ ಎಕ್ಸಾಂಪಲ್ ಈಗ ಒಬ್ರು ಯಾರ್ದಾರು ಗೋಲ್ ಆಯ್ತು ಅಂತ ಹೇಳಿದ್ರೆ ಅವ್ರಿಗೆ ಮತ್ತೆ ಆಪ್ಷನ್ ಇಲ್ಲ, 90 ಸೆಕೆಂಡ್ಸ್ ಆದ್ಮೇಲೆ ಮಾಡಿದ್ರಲ್ಲ ಅವ್ರು 90 ಮಿನಿಟ್ಸ್ ಒಳಗಡೆ ಇನ್ನೊಬ್ರು ಗೋಲ್ ಮಾಡ್ತಾರೆ, ಟೈ ಅಂತ ಆಗುತ್ತೆ. ಅದೇ ರೀತಿ ನಾವೇನ್ ಮಾಡ್ಬೇಕಂದ್ರೆ ಒಂದು ಪ್ರಾಪರ್ ಟೈಮ್ ಬಾಂಡ್ ಅನ್ನ ಹಾಕೊಳ್ಳೋದು ವೆರಿ 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 ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ನಾವು ಗೋಲ್ ಗಳನ್ನ ವೆರಿ ಸ್ಮಾರ್ಟ್ ಆಗಿ 3 ವೇದಲ್ಲಿ ತಗೊಳ್ಳೋಣ, ಒಂದು ಶಾರ್ಟ್ ಟರ್ಮ್, ಮಿಡ್ ಟರ್ಮ್, ಲಾಂಗ್ ಟರ್ಮ್ ಅಂತ ಹೇಳ್ಬಿಟ್ಟು. ಸೊ ವಿತಿನ್ 6 ಮಂತ್ ಒಳಗೆ ನೀವ್ ಏನೆಲ್ಲ ಅಚೀವ್ಮೆಂಟ್ ಮಾಡ್ಕೋದ್ರಿ ಅದನ್ನೊಂದು ಲಿಸ್ಟ್ ಮಾಡ್ಕೊಳ್ಳಿ. ತದನಂತರ ಬಂದ್ಬಿಟ್ಟು ಮಿಡ್ ಟರ್ಮ್ ಅಲ್ಲಿ ನೀವು ಒಂದು ಒಳ್ಳೆ ಕಾರ್ ಆಗಿರ್ಬೋದು, ಒಂದು ಲೈಕ್ ಎಕ್ಸಾಂಪಲ್ ಒಂದು ಬೇಸಿಕ್ ಕಾರ್ಗಳಾಗಿರ್ಬೋದು, ಅದನ್ನ ನೀವು ಬರ್ಕೊಳ್ಬಹುದು. ಅಂಡ್ ಲಾಂಗ್ ಟರ್ಮ್ ಅಲ್ಲಿ ನೀವು ಆರಾಮಾಗಿ ನೀವು ಒಂದು ಲಕ್ಸುರಿ ಮನೆ, ಲಕ್ಸುರಿಯಸ್ ಕಾರು, ಸೊ ನಿಮಗೆ ಏನ್ ಬೇಕೋ ಅದನ್ನ ಬರ್ಕೊಳ್ತಾ ಹೋಗ್ಬೋದು. ಬಟ್ ಅದಕ್ಕೆ ತಕ್ಕಂತ ಒಂದು ಆಕ್ಷನ್ಸ್ ಕೂಡ ನೀವು ಹಾಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಇವಾಗ ನಾವು ಗೋಲ್ ಇಟ್ಕೊಂಡಿದ್ವಿ, ನೆಕ್ಸ್ಟ್ ಏನ್ ಮಾಡ್ಬೇಕಾಗಿರೋದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಬಿಸ್ನೆಸ್ ಅಂದಾಗ ನಮಗೆ ಕಸ್ಟಮರ್ ಅವಶ್ಯಕತೆ ಇದ್ದಿರುತ್ತೆ. ಬಟ್ ಇಲ್ಲಿ ಕಸ್ಟಮರ್ ಅಂತ ಇಲ್ಲಿ ಬಿಸ್ನೆಸ್ ಅಲ್ಲಿ ಯಾರು ಬರಲ್ಲ. ಇಲ್ಲಿ ಬರ್ತಾವಂತ ವ್ಯಕ್ತಿಗಳು ಕೂಡ ಪ್ರತಿಯೊಬ್ರು ಕೂಡ ಒಬ್ಬ ಡ್ರೀಮರ್ಸ್ ನ ನೀವು ಹುಡುಕ್ತಾ ಹೋಗ್ತೀರಾ. ಡೆಫಿನೆಟ್ಲಿ ನಿಮ್ಮ ತರ ಡಿಸೈರ್ ಅಂತ ವ್ಯಕ್ತಿಗಳು ಯಾವ ರೀತಿ ಟ್ರೈನಿಂಗ್ ಅಲ್ಲಿ ಕೂತ್ಕೊಂಡಿದ್ದೀರಾ ಅವ್ರು ಎಲ್ಲರೂ ಕೂಡ ಒಂದು ಬೆಸ್ಟ್ ಡಿಸೈರ್ ಅಂತ ವ್ಯಕ್ತಿಗಳು ಅಂತ ಅನ್ಕೊಳ್ತೀನಿ. ಸೊ ಇಂಥ ವ್ಯಕ್ತಿಗಳು ನಿಮಗೆ ಯಾವ ರೀತಿ ಸಿಗುವಂತದ್ದು, ಡೆಫಿನೆಟ್ಲಿ ನಾವ್ ಹೇಳ್ತೀವಲ್ಲ, ಸೊ ನಾವ್ ಇವತ್ತು ಕೂಡ ಮುತ್ತನ್ನು ಹುಡುಕ್ಬೇಕಂತ ಹೇಳಿದ್ರೆ ಸಮುದ್ರದ ಆಳದ ಒಳಗಡೆ ಹೋಗಿ ಹುಡುಕ್ಬೇಕು, ಅದು ಯಾವುದೇ ಕಾರಣಕ್ಕೂ ಮೇಲೆ ಸಿಗಲ್ಲ. ಸೊ ಮುತ್ತು ರತ್ನ ಹವಳ ಏನಿದ್ರು ಕೂಡ ಒಳಗಡೆ ಸಿಗುವಂತದ್ದು. ಬಟ್ ಹೇಳಕ್ಕಾಗಲ್ಲ, ನಮ್ಮ ಒಂದು ನಮಗ್ ಪರಿಚಯದಂತ ವ್ಯಕ್ತಿಗಳೇ ಆತರ ಮುತ್ತು ರತ್ನ ಹವಳ ಇರ್ಬೋದು. ಬಟ್ ಅದನ್ನ ಯಾವ ರೀತಿ ನಾವು ಮಾಡ್ಬೋದು, ಇದು ಒಂದು ನಿಮ್ಗೆ ಥರ್ಡ್ ಸ್ಟೆಪ್ ಅಲ್ಲಿ ನಾವು ತಿಳ್ಕೊಳ್ತೀವಿ, ಪ್ರಾಸ್ಪೆಕ್ಟ್ ಲಿಸ್ಟ್ ಅಂತ ಹೇಳ್ಬಿಟ್ಟು. ಏನಿದು ಪ್ರಾಸ್ಪೆಕ್ಟ್ ಲಿಸ್ಟ್ ಅಂತ ಹೇಳಿದ್ರೆ ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಈಗ ನಾವು ನಮ್ಮ ಮನೆಯಲ್ಲಿ ಒಂದು ಮ್ಯಾರೇಜ್ ಫಂಕ್ಷನ್ ನಡೀತಾ ಅಂತ ಅನ್ಕೋಣ. ಸೊ ನಾವೇನ್ ಮಾಡ್ತೀವಿ, ಸೊ ನಾವೀಗ ನಮ್ಮ ತಲೆಯಲ್ಲಿ ಬರುತ್ತೋ ಒಂದು 10-20 ಜನ ಮಾತ್ರ ಕಾರ್ಡ್ ಕೊಡ್ತೀವ, ಇಲ್ಲಲ್ಲ, ಅದಕ್ಕೆ ಆಗಿರುವಂತ ಒಂದು ಪ್ರಿಪರೇಷನ್ ಅಂತ ಮಾಡ್ಕೊಳ್ತೀವಿ. ಯಾವ ರೀತಿ, ಸೊ ಬಿಫೋರ್ ಅವರು ಒಂದು ಲಿಸ್ಟ್ ಮಾಡ್ಕೊಳ್ಳೋದಾಗಿರ್ಬೋದು, ಆ ಲಿಸ್ಟ್ ಮಾಡಿ ಅವ್ರಿಗೆ ಪ್ರಾಪರ್ ಆಗಿ ಒಂದು ವೆಲ್ಕಮ್ ಮಾಡ್ಕೊಳ್ಳೋದು ಮದುವೆಗೆ, ಮನೆಗೆ ಹೋಗ್ಬಿಟ್ಟು. ಸೊ ನೀವು ಎಲ್ಲಿ ನೀವು ಮದುವೆ ಕಾರ್ಯಕ್ರಮದಲ್ಲಿ ಯಾವ ರೀತಿ ಲಿಸ್ಟ್ ಮಾಡ್ತೀರಾ ನೋಡಿ, ಆ ಊರಲ್ಲಿ ಇಷ್ಟು ಜನ ಗೆಸ್ಟ್ ಇದ್ದಾರೆ, ಈ ಊರಲ್ಲಿ ಇಷ್ಟು ಜನ ಗೆಸ್ಟ್ ಇದ್ದಾರೆ, ಸೊ ನನಗೆ ಹುಬ್ಬಳ್ಳಿಲಿ ಇಷ್ಟ ಜನ, ಬ್ಯಾಂಗ್ಳೂರಲ್ಲಿ ಇಷ್ಟ ಜನ, ಮಂಗ್ಳೂರಲ್ಲಿ ಇಷ್ಟ ಜನ, ಸೊ ಎಲ್ರದ್ದು ಲಿಸ್ಟ್ ಮಾಡಿ ಅವ್ರಿಗೆ ಕೊರಿಯರ್ ಮುಖಾಂತರ ವೆಲ್ಕಮ್ ಮಾಡೋದು, ಆಮೇಲೆ ಫೋನ್ ಮುಖಾಂತರ ವೆಲ್ಕಮ್ ಮಾಡ್ಕೊಳ್ಳೋದು. ಈ ತರ ನೀವು ಪ್ರಾಸ್ಪೆಕ್ಟ್ ಲಿಸ್ಟ್ ಅನ್ನ ಯಾವ ರೀತಿ ನೀವು ಒಂದು ಮ್ಯಾರೇಜ್ ಲಿಸ್ಟ್ ಮಾಡ್ತೀರೋ ಅದೇ ತರ ನೀವು ಏನಾದ್ರು ಪ್ರಾಸ್ಪೆಕ್ಟ್ ಲಿಸ್ಟ್ ಮಾಡಿದ್ದೇ ಆಯ್ತು ಅಂತ ಹೇಳಿದ್ರೆ, ಸೊ ನೀವು ಜಸ್ಟ್ ಅದ್ರಲ್ಲಿ ಯಾವ ತರ ಕ್ಯಾಟಗರೀಸ್ ಬರ್ತಾರೆ, ನಿಮಗೆ ಆ ಒಂದು ಮ್ಯಾರೇಜ್ ಅಲ್ಲಿ ಫ್ರೆಂಡ್ಸ್ ನ ಕರಿತೀರಾ, ರಿಲೇಟಿವ್ಸ್ ನ ಕರಿತೀರಾ, ಅಂಡ್ ನಿಮ್ಮ ಆಫೀಸ್ ಅಲ್ಲಿ ವರ್ಕ್ ಮಾಡ್ತಾರೆ ನಿಮ್ಮ ಆಫೀಸ್ ಪೀಪಲ್ ನು ಕರಿತೀರಾ, ಅದೇ ತರ ನಿಮ್ಮ ಫೇಸ್ಬುಕ್ ಕಾಂಟ್ಯಾಕ್ಟ್ ಅಲ್ಲಿ ಇರೋದ್ರು ಕರಿತೀರಾ, ಅಂಡ್ ನಿಮ್ಮ ನೇಬರ್ಸ್ ನು ಕರಿತೀರಾ. ಅಂಡ್ ಅದೇ ರೀತಿ ಡೈರೆಕ್ಟ್ರಿ ಫೋನ್ ಅಲ್ಲಿ ತೆಗೆದಾಗ ನಮ್ಗೆ ಸುಮಾರು 500-600 ಕಾಂಟ್ಯಾಕ್ಟ್ ಒಬ್ರಿಗೆ ಇದ್ದೇ ಇರುತ್ತೆ. ಅಂಡ್ ಅದ್ರ ಜೊತೆಗೆ ಸ್ಟ್ರೇಂಜರ್ಸ್. ಅಂಡ್ ನನಗೆ ಈ ಬಿಸ್ನೆಸ್ ಅಲ್ಲಿ ನೀವು ಇನಿಷಿಯಲ್ ಪೀರಿಯಡ್ ಅಲ್ಲಿ ಗೆಲ್ಲಬೇಕು ಅಂದ್ರೆ ಸ್ಟ್ರೇಂಜರ್ಸ್ ಗಳ ಮುಖಾಂತರ ತುಂಬಾನೇ ಬಿಸ್ನೆಸ್ ಬರುತ್ತೆ. ಇಲ್ಲಿ ತುಂಬಾ ಜನ ಒಂದು ಇನ್ನೊಂದು ಹೇಳ್ಕೊಳ್ತಾರೆ, ಸ್ಟ್ರೇಂಜರ್ಸ್ ಅಂತ ಹೇಳಿದ್ರೆ ತುಂಬಾನೇ ಪರಿಚಯ ಇಲ್ದಿರೋ ವ್ಯಕ್ತಿಗಳಲ್ಲ. ಸೊ ಯಾವ ತರ ನನ್ನ ಒಂದು ನಾನು ಒಂದು ಅನ್ಕೊಂಡಿರೋದನ್ನ ಅಂಡ್ ನನಗೆ ಇದು ಸಕ್ಸಸ್ ಆಗಿದ್ದನ್ನು ಹೇಳ್ತೀನಿ. ನಾನು ಕಳೆದ 14 ವರ್ಷದಿಂದ ಸ್ಟ್ರೇಂಜರ್ಸ್ ಯಾವ ರೀತಿ ನಂಗೆ ಬಿಸ್ನೆಸ್ ಅಲ್ಲಿ ಕ್ಲಿಕ್ ಆಗುತ್ತೆ ಅಂತ ನೀವು ಒಂದು ಸ್ವಲ್ಪ ಕ್ಲೂ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಜನ ಸ್ಟ್ರೇಂಜರ್ಸ್ ಅಂದ್ರೆ ಎಲ್ಲರನ್ನೂ ಕೂಡ ಮಾತಾಡ್ಸೋದಲ್ಲ. ಸ್ಟ್ರೇಂಜರ್ಸ್ ಯಾವ ತರ ಅಂತ ಹೇಳಿದ್ರೆ ನನ್ನ ಪರಿಚಯಂತ ವ್ಯಕ್ತಿಗಳಿಗೆ ಇನ್ನೊಂದು ವ್ಯಕ್ತಿ ಇದ್ದಾರಲ್ಲ. ಸೊ ಫಾರ್ ಎಕ್ಸಾಂಪಲ್ ಈಗ ನನ್ನ ಒಬ್ಬ ಬೆಸ್ಟ್ ಫ್ರೆಂಡ್, ಅವ್ರಿಗೊಂದು ಫ್ರೆಂಡ್ ಇದ್ದೇ ಇರ್ತಾರೆ. ಸೊ ನಾವು ಈ ಬೆಸ್ಟ್ ಫ್ರೆಂಡ್ ಇಂದ ಇನ್ನೊಬ್ಬ ಫ್ರೆಂಡ್ ಸಿಗ್ತಾನಲ್ಲ, ಸೊ ನನ್ನ ಬೆಸ್ಟ್ ಫ್ರೆಂಡಿಗೆ ನಾನು ಯಾವುದೇ ಕಾರಣಕ್ಕೂ ನನಗೆ ಅಲ್ಲಿ ಅವ್ರ ಹತ್ರ ಕರೆಕ್ಟ್ ಆಗಿ ತುಂಬಾನೇ ಓಪನ್ ಅಪ್ ಆಗಿ ಮಾತಾಡಕ್ಕಾಗಲ್ಲ, ಅಂದ್ರೆ ಅವ್ರನ್ನ ಮಾತು ಕೇಳ್ತಿರಲ್ಲ. ಬಟ್ ಅವರ ಫ್ರೆಂಡ್ ಇರ್ತಾರಲ್ಲ, ಸೊ ಅವ್ರು ನಮ್ಗೆ ಕನೆಕ್ಟ್ ಆಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ಅಂಡ್ ಈ ಬಿಸ್ನೆಸ್ ಅಲ್ಲಿ ಗೆಲ್ಲುವಂತದ್ದು ಸ್ಟಾರ್ಟಿಂಗ್ ಅಲ್ಲೇ ಸ್ಟ್ರೇಂಜರ್ಸ್ ಗಳು. ನೀವು ಸ್ಟ್ರೇಂಜರ್ಸ್ ಗಳ ಜೊತೆ ಬಿಸ್ನೆಸ್ ಗೆದ್ದಾಗ ಆಟೋಮೆಟಿಕ್ಲಿ ಈ ಮೇಲ್ಗಡೆ ಇರುತ್ತೆ ಎಲ್ಲಾ ವ್ಯಕ್ತಿಗಳು ನಿಮ್ ಜೊತೆ ಕೈ ಜೋಡಿಸ್ತಾರೆ. ಸೊ ಡೆಫಿನೆಟ್ಲಿ ಇದೊಂದು ಪ್ರಾಸ್ಪೆಕ್ಟ್ ಲಿಸ್ಟ್ ಮಾಡ್ಬೇಕು. ಸೊ ಪ್ರಾಸ್ಪೆಕ್ಟ್ ಲಿಸ್ಟ್ ಮಾಡಿ ಏನ್ ಮಾಡೋಕೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಯಾವ ರೀತಿ ಮಾಡೋಕೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವ್ರ ಹೆಸರು, ಅವರ ಫೋನ್ ನಂಬರ್, ಅವರ ಪ್ರೊಫೆಷನಲ್, ಅವ್ರ ಬರ್ತ್ಡೇ, ಆನಿವರ್ಸರಿ, ಇವೆಲ್ಲ ಯಾಕೆ ಬರ್ಕೊಳ್ಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಸರಿ ನೀವ್ ಏನಾದ್ರು ವಿಶ್ ಮಾಡಿದಾಗ ನೋಡಿ, ಫಾರ್ ಎಕ್ಸಾಂಪಲ್ ಕಾಂಪ್ಲಿಮೆಂಟ್ ಮಾಡಿದಾಗ ತುಂಬಾ ಜನರು ಖುಷಿ ಆಗುತ್ತೆ. ನಮ್ಮ ಇಂಡಸ್ಟ್ರಿಗೆ ಅದೊಂದು ಬಹಳ ಖುಷಿ. ಏನಾದ್ರು ವಿಶ್ ಮಾಡಿದಾಗ, ಅವ್ರ ಬಗ್ಗೆ ಕಾಂಪ್ಲಿಮೆಂಟ್ ಮಾಡಿದಾಗ ಒಂದು ಖುಷಿ ಆಗುವಂತದಿಲ್ಲ, ಅದು ಬಹಳ ಅಂದ್ರೆ ಬಹಳ ಖುಷಿ ಆಗ್ತಾರೆ ಜನ. ಸೊ ತದನಂತರ ನೀವ್ ಏನ್ ಮಾಡೋಕೆ ಅವ್ರನ್ನ ಫಾಲೋ ಅಪ್ ಮಾಡೋದನ್ನು ಕೂಡ ನಾವು ಮರಿಬಾರ್ದು. ಸೊ ಈಗ ಪ್ರಾಸ್ಪೆಕ್ಟ್ ಲಿಸ್ಟ್ ಆದ್ಮೇಲೆ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ನೋಡೋಣ. ವೆರಿ ವೆರಿ ಇಂಪಾರ್ಟೆಂಟ್, ಈ ಬಿಸ್ನೆಸ್ ಅನ್ನ ನಾವು ಅವ್ರಿಗೆ ಶೇರ್ ಮಾಡೋದು. ದಟ್ ಈಸ್ ಅದಕ್ಕೂ ಮುಂಚೆ ನಾವು ಪ್ರಾಸ್ಪೆಕ್ಟ್ ಲಿಸ್ಟ್ ತಕ್ಷಣ ಅಂದ್ರೆ ಒಂದು ತಿಳ್ಕೊಳ್ಳೋಣ ಸ್ಟೆಪ್ 4 ಅಲ್ಲಿ ಸೆಲ್ಫ್ ಯೂಸ್. ಇದು ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಈ ಮೋದಿ ಕೇರ್ ವಿಷಯಕ್ಕೆ ಬಂದಾಗ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮೋದಿ ಕೇರ್ ಅನ್ನೋದು ಇಟ್ ಇಸ್ ಫಸ್ಟ್ ಆಫ್ ಆಲ್, ನಾನು ಇಲ್ಲಿ ಕಿಂಗ್ ಅಂತ ಹೇಳಿದ್ರೆ ನಾನು ಪ್ರಾಡಕ್ಟ್ ಅಂತಾನೆ ಹೇಳ್ತೀನಿ. ಸೊ ಅದರಂತ ನಮ್ಮ ಅಪ್ಲೈನ್ಸ್ ಗಳು ಕಿಂಗ್ ಆಗ್ತಾರೆ. ಸೊ ಅದೇ ರೀತಿ ವೆರಿ 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 ಇಂಪಾರ್ಟೆಂಟ್ ನಮ್ಮ ಪ್ರಾಡಕ್ಟ್. ಯಾಕಂತ ಹೇಳಿದ್ರೆ ನಾನೀಗ ಈಶ್ವರ್ ಇಲ್ಲಿ ಕುಂತ್ ಮಾತಾಡ್ತೀನಿ ಅಂತ ಹೇಳಿದ್ರೆ, ಸೊ ನಾನು ಡೈರೆಕ್ಟ್ ಸೆಲ್ಲಿಂಗ್ ಅನ್ನೋ ಕಾನ್ಸೆಪ್ಟ್ ಅನ್ನ ಬೇಡ ಅಂತ ಹೇಳಿದ್ರೆ ವ್ಯಕ್ತಿ, ಬಟ್ ಯಾವಾಗ ಮೋದಿ ಕೇರ್ ಪ್ರಾಡಕ್ಟ್ ಡೆಮೋನ್ಸ್ಟ್ರೇಷನ್ ನೋಡಿದೆ, ಯಾವಾಗ ನನಗೆ ಸುಂದರ್ ಸರ್ ಬಂದ್ಬಿಟ್ಟು ನಂಗೆ ಪ್ರೆಸೆಂಟೇಶನ್ ಕೊಡ್ಬೇಕಂತ ಹೇಳಿದ್ರೆ
ಅವ್ರೊಂದು ಫೀಲ್ ಇತ್ತು, ಯಾಕಂತ ಹೇಳಿದ್ರೆ ಅವ್ರ ವಸ್ತುಗಳನ್ನ ಯೂಸ್ ಮಾಡಿ ನಂಗೆ ಹೇಳ್ರಂತ ನಂಗೆ ಕ್ಲಾರಿಟಿ ಸಿಕ್ತಿತ್ತು. ಯಾಕಂತಂದ್ರೆ ಅವ್ರು ಹೇಳ್ಬೇಕಾದ್ರೆ ಅವ್ರ ಕಾನ್ಫಿಡೆನ್ಸ್ ಇತ್ತು. ಅವ್ರಿಗೆ ಆ ಕಾನ್ಫಿಡೆನ್ಸ್ ಯಾಕೆ ಇತ್ತು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈ ಒಂದು ಸ್ಟೆಪ್ ಅಲ್ಲಿ ಅವ್ರು ತುಂಬಾನೇ ಸಕ್ಸಸ್ ಆಗಿದ್ದಾರೆ ಅಂತ ಅನ್ಕೊಳ್ತೀನಿ ನಾನು. ಯಾಕೆ ಅಂತ ಹೇಳಿದ್ರೆ ಸೆಲ್ಫ್ ಯೂಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾವ್ ಈ ಸೆಲ್ಫ್ ಯೂಸ್ ಅನ್ನೋದು ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ, ಒಂದು ತಾಯಿಗೆ ತನ್ನ ಮಗುಗೆ ಊಟ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ತಾನ್ ಟೇಸ್ಟ್ ನೋಡ್ಬಿಟ್ಟೆ ಕೊಡೋದಲ್ಲ. ತಾನೇ ಟೇಸ್ಟ್ ನೋಡದೆ ಹೆಂಗೆ ಇನ್ನೊಬ್ಬ ತನ್ನ ಮಗು ಸರ್ವ್ ಮಾಡುತ್ತೆ, ಅದೇ ರೀತಿ ಬಂದ್ಬಿಟ್ಟು ಫಾರ್ ಎಕ್ಸಾಂಪಲ್ ಇವತ್ತು ಇನ್ನೊಂದ್ ಮಾತು ಹೇಳಬೇಕು. ಯಾಕಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ಈ ಒಂದು ಸಿಮ್ ಒಂದು ನೆಟ್ವರ್ಕ್ ಅಂತ ಹೇಳಿದ್ರೆ ಒಂದು ಮೊಬೈಲ್ ನೆಟ್ವರ್ಕ್ ಇಂಡಸ್ಟ್ರಿ ನಾನು ನಡೆಸ್ತಾ ಇದ್ದೀನಿ. ಎಕ್ಸಾಂಪಲ್ ಜಿಯೋ ಅಂತ ಅನ್ಕೊಳ್ಳೋಣ. ನಾ ಜಿಯೋ ಕಂಪ್ನಿಯ ಮಾಲೀಕ ನಾನ್ ಆಗ್ಬಿಟ್ಟು ಏರ್ಟೆಲ್ ಸಿಮ್ ನಾನ್ ಹಾಕೊಂಡು ಜನರಿಗೆ ಜಿಯೋ ಸಿಮ್ ಕೊಟ್ರೆ ಚೆನ್ನಾಗಿರುತ್ತಾ? ನೋ ಯೂಸ್ ಅಲ್ಲ. ಸೊ ಅದೇ ರೀತಿ ಫಸ್ಟ್ ನೀವೇನಾಗಬೇಕು, 100% ನೀವೇನು ಸೆಲ್ಫ್ ಯೂಸ್ ಮಾಡೋದನ್ನ ಕಲಿಬೇಕು. ನೀವು ಯೂಸ್ ಮಾಡದೆ ಇನ್ನೊಬ್ಬರಿಗೆ ಹೇಳೋದು ತುಂಬಾನೇ ತಪ್ಪು ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಈಗ ನಾವು ಸೆಲ್ಫ್ ಯೂಸ್ ಮಾಡೋದ್ರಿಂದ ನಮಗೆ ಸಿಗ್ತಿರೋ ಬೆನಿಫಿಟ್ ಗಳಾದ್ರೇನು, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನೋಡಿ ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು ಎಕ್ಸಾಂಪಲ್ ನನ್ನ ಒಂದು ಪರ್ಸನಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ನನ್ನ ಫ್ರೆಶ್ಮೆಂಟ್ ಪೇಸ್ಟ್. ಸೊ ನನಗ ಕ್ಯಾವಿಟೀಸ್ ಪ್ರಾಬ್ಲಮ್ ತುಂಬಾನೇ ಇತ್ತು. ಸೊ ಆ ಕ್ಯಾವಿಟೀಸ್ ನಾನು ಈ ಪೇಸ್ಟ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಡಾಕ್ಟರ್ ಕೂಡ ಸರ್ಪ್ರೈಸ್ ಆಗ್ತಾರೆ, ಯಾಕೆ ನೀವು ಇಷ್ಟು ಕ್ಯಾವಿಟೀಸ್ ಇದ್ರು ಕೂಡ ನೀವು ಏನ್ ನಮ್ಗೆ ಡಾಕ್ಟರ್ ಹತ್ರ ಬರ್ತಿಲ್ಲ, ಏನ್ ನಿಮ್ಗೆ ಒಂದು ಈ ಒಂದು ಹಲ್ಲಿನ ಒಂದು ಸೀಕ್ರೆಟ್ ಅಂದ್ರೆ ಈ ತರ ಹಲ್ಲು ನಿಮ್ಗೆ ಗಟ್ಟಿಲಿಕ್ಕೆ ಏನ್ ಸೀಕ್ರೆಟ್ ಅಂತ ಹೇಳಿದ್ರೆ ನನ್ನ ಪೇಸ್ಟ್ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ನನಗಲ್ಲೇ ಆಗಿರುವಂತ ಬೆನಿಫಿಟ್ ಗಳು ಅಂಡ್ ಅದೇ ರೀತಿ ಹಲವಾರು ಪ್ರಾಡಕ್ಟ್ ಗಳ ಬೆನಿಫಿಟ್ ಆಗಿದೆ. ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನನಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇತ್ತು, ಡಿಟಾಕ್ಸ್ ಅಲ್ಲಿ ನನಗೆ ಅದು ಹೈಯೆಸ್ಟ್ ಪರ್ಸೆಂಟ್ ಕ್ಲಾರಿಟಿ ಸಿಕ್ತು. ಅಂಡ್ ಎನ್ಯೂರೋ ಚಿಪ್ ಇಂದ ನನ್ನ ಮೈಗ್ರೇನ್ ಕಡಿಮೆ ಆಯ್ತು. ಸೊ ಪ್ರತಿಯೊಂದು ಕೂಡ ನನಗೆ ಸೊಲ್ಯೂಷನ್ ಸಿಕ್ಕಿದ್ದು. ಅಂಡ್ ಈಗ ಈ ಪ್ರಾಡಕ್ಟ್ ಬಗ್ಗೆ ನಾನು ಇಷ್ಟು ಕಾನ್ಫಿಡೆನ್ಸ್ ಆಗಿ ಮಾತಾಡ್ತೀನಿ ಅಂತ ಹೇಳಿದ್ರೆ, ಸೊ ನಾನು ಸೆಲ್ಫ್ ಯೂಸ್ ಮಾಡಿದ್ದಕ್ಕೆ ಈ ತರ ಒಂದು ಒಳ್ಳೆ ಪ್ರಾಡಕ್ಟ್ ಪ್ರೆಸೆಂಟೇಷನ್ ನಾನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅಂಡ್ ಅದೇ ರೀತಿ ನನಗೆ ಯಾರಾದ್ರೂ ಈ ಪ್ರಾಡಕ್ಟ್ ಬಗ್ಗೆ ಏನಾದ್ರು ಹೇಳಿದಾಗ ನಾನು ಅದನ್ನ ಅಬ್ಜೆಕ್ಟ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಅಬ್ಜೆಕ್ಷನ್ ಮಾಡ್ಬೋದು, ಯಾಕಂದ್ರೆ ನಾನು ಯೂಸ್ ಮಾಡಿ ನಿಮಗೆ ಹೇಳ್ತಾ ಇರೋದು. ಹೊರಗಡೆ ಸೆಲೆಬ್ರಿಟಿಗಳ ತರ ನಾನು ಸುಳ್ಳು ಹೇಳ್ತಿಲ್ಲ. ಯಾಕಂತ ಹೇಳಿದ್ರೆ ಹೊರಗಡೆ ಸೆಲೆಬ್ರಿಟಿ ತಾನು ಬಳಸದೇನೆ ಪ್ರಾಡಕ್ಟ್ ಗಳನ್ನ ನಾನು ಯೂಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ನಾವಿಲ್ಲಿ 100% ಯೂಸ್ ಮಾಡ್ಬಿಟ್ಟು ನಾವಿಲ್ಲಿ ಕೊಡ್ತಾ ಇರೋದ್ರಿಂದ ನಮಗೊಂದು ಅಬ್ಜೆಕ್ಷನ್ಸ್ ಕೂಡ ನಾವು ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು. ಅಂಡ್ ಅದೇ ರೀತಿ ಬಂದ್ಬಿಟ್ಟು ಸೇವ್ ಮನಿ ಅಂತ ಎಕ್ಸಾಂಪಲ್ ವೆರಿ ಇಂಪಾರ್ಟೆಂಟ್ ಹೇಳ್ಬೇಕಂತಂದ್ರೆ, ನಾವು ಮೋದಿ ಕೇರ್ಲಿ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರೆ ಸಾಕು 50 ರಿಂದ 60% ಕೇವಲ ಒಬ್ಬ ಯೂಸರ್ ಸಿಗ್ತಾ ಇದೆ. ಅಂಡ್ ಅದೇ ರೀತಿ ನೀವು ಯೂಸ್ ಮಾಡೋದ್ ಜೊತೆಗೆ ನೆಕ್ಸ್ಟ್ ಸ್ಟೆಪ್ ಎಲ್ಲ ನಿಮ್ಗೆ ಹೇಳ್ಕೊಡ್ತೀನಿ, ಶೇರ್ ಮಾಡೋದ್ರಿಂದ ಅನ್ಲಿಮಿಟೆಡ್ ಇನ್ಕಮ್. ಸೊ ಎಕ್ಸಾಂಪಲ್ ನೀವು ತಿಳ್ಕೊಳ್ತಾ ಹೋಗಿ, ಒಂದು 75 ರೂಪಾಯಿ MRP ಇರುವಂತ ಪೇಸ್ಟ್ 60% ಡಿಸ್ಕೌಂಟ್ ಅಂತ ಹೇಳಿದ್ರೆ ಸರಿಸುಮಾರು 35 ರೂಪಾಯಿ ನಿಮ್ಗೆ ಫ್ರೆಶ್ ಮೂಮೆಂಟ್ ಸಿಕ್ತು. ಅಂಡ್ ಅದೇ ಪೇಸ್ಟ್ ಹೊರಗಡೆ ಪೇಸ್ಟ್ ಕಂಪೇರ್ ಮಾಡಿದ್ರೆ ಅದು 3:1 ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಹೊರಗಡೆ ಪೇಸ್ಟ್ 50 ರೂಪಾಯಿ 3 ಪೇಸ್ಟ್ ಖಾಲಿ ಆಗೋದ್ರಲ್ಲಿ. ಬಟ್ ಅದನ್ನ 50 ರೂಪಾಯಿ ಪೇಸ್ಟ್ ಅದಕ್ಕೆ ನಾನು ಮೋದಿ ಕೇರ್ ಪೇಸ್ಟ್ ಕಂಪೇರ್ ಮಾಡಕ್ಕಾಗಲ್ಲ. ಹೊರಗಡೆ ಸೆನ್ಸೋಡ 150 ರೂಪಾಯಿ 3 ಪೇಸ್ಟ್ ಅಂತ ಹೇಳಿದ್ರೆ ಸರಿಸುಮಾರು 450 ರೂಪಾಯಿ ಹೊರಗಡೆ ಖರ್ಚು ಮಾಡೋದ್ ಬದಲು ಒಂದು ಮೋದಿ ಕೇರ್ಲಿ ತಗೊಳ್ಳಂತ 75 ರೂಪಾಯಿ ಪೇಸ್ಟ್ 37 ರೂಪಾಯಿ ಬಿದ್ದಾಗ 450 ರೂಪಾಯಿಯಲ್ಲಿ 37 ರೂಪಾಯಿಯಲ್ಲಿ ವಿಚಾರ ಮಾಡಿ ನೀವು ಮೋದಿ ಕೇರ್ ಕರೆಕ್ಟ್ ಆಗಿ ಪ್ರಾಡಕ್ಟ್ ನ ಯೂಸ್ ಮಾಡಿದ್ದೆ ಯಾಕಂದ್ರೆ ಇಷ್ಟು ದುಡ್ಡನ್ನು ಕೂಡ ನೀವು ಬರೀ ಒಬ್ಬ ಯೂಸರ್ ಆಗೂ ಕೂಡ ನೀವು ಸೇವ್ ಮಾಡುವುದು ಅಂತ ಹೇಳಿದ್ರೆ. ಸೊ ಇದೆಲ್ಲ ನಾನು ಇಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳಿಕ್ಕೆ ಮೇನ್ ಕಾರಣನೇ ನಾನು ಈ ಸ್ಟೆಪ್ 4 ಅಲ್ಲಿ 100% ಇದ್ದೀನಿ. ಯಾಕೆಂತಂದ್ರೆ ನಾನು ನನಗೆ ಮೋದಿ ಕೇರ್ ಸಿಗ್ತಾ ಪ್ರತಿಯೊಂದು ಪ್ರಾಡಕ್ಟ್ ಗಳು ನಾನು ಹೊರಗಡೆ ಸಿಗ್ತಾ ಇದ್ರೆ ಅದನ್ನ ಹೊರಗಡೆ ಸಿಗ್ತಿರೋ ಪ್ರಾಡಕ್ಟ್ ನಾನು ಬಳಸಿರೋ ವಸ್ತುಗಳನ್ನ ನಾನು ಮೋದಿ ಕೇರ್ಲೆ ತಗೊಳ್ತಾ ಇರೋದಕ್ಕೆ ಇದು ಕಾನ್ಫಿಡೆನ್ಸ್ ನಂಗೆ ಬಂದಿರೋದು. ಸೊ ನೆಕ್ಸ್ಟ್ ಇವಾಗ ನೋಡೋಣ, ಸೆಲ್ಫ್ ಯೂಸ್ ಆದ್ಮೇಲೆ ಬರುವಂತ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಶೇರಿಂಗ್ ಅನ್ನೋದು. ಬಟ್ ಈಗ ಸೆಲ್ಫ್ ಯೂಸ್ ಅಲ್ಲಿ ನೀವು ಎಕ್ಸಾಂಪಲ್ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಕೆಲವು ಬಾಸ್ಕೆಟ್ ಗಳಿದಾವೆ. ಸೊ ಈ ಬಾಸ್ಕೆಟ್ ಅನ್ನ ನೀವು ಯಾವ ರೀತಿ ಮಾಡಬಹುದು ಅಂತ ಹೇಳಿ ನಿಮ್ಮ ಇಮಿಡಿಯೇಟ್ ಅಪ್ಲೈನ್ ಕೂಡ ನಿಮಗೆ ಗೈಡ್ ಮಾಡ್ತಾರೆ. ಸೊ ಇಲ್ಲಿ 3000 ಬಾಸ್ಕೆಟ್ ಇದೆ. ಅದಾದ್ಮೇಲೆ ನಿಮಗೆ ಇಲ್ಲಿ ಕೆಲವು ಸ್ವಲ್ಪ ನೆಕ್ಸ್ಟ್ 5000 ಬಾಸ್ಕೆಟ್ ಕೂಡ ಇದೆ. ಸೊ ಈ ತರ ನೀವು ಏನಾಗುತ್ತೆ ನಿಮ್ಮ ಅಪ್ಲೈನ್ ಗಳು ನಿಮಗೆ ಗೈಡ್ ಮಾಡ್ತಾ ಹೋಗ್ತಾರೆ, ಯಾವ ರೀತಿ ನೀವು ಲಾಯಲ್ಟಿ ಮಾಡಬಹುದು, ನೆಕ್ಸ್ಟ್ FSP ಅನ್ನೋದನ್ನ ನಿಮಗೆ ಕಂಪ್ನಿ ನಿಮ್ಮ ಒಂದು ಇಮಿಡಿಯೇಟ್ ಅಪ್ಲೈನ್ ಗಳು ನಿಮಗೆ ಇದ್ರ ಬಗ್ಗೆ ಸಪೋರ್ಟ್ ಮಾಡ್ತಾರೆ. ಸೊ ಈಗ ಇದಾದ್ಮೇಲೆ ನಾವು ನೆಕ್ಸ್ಟ್ ಬರುವಂತ ಸ್ಟೆಪ್ ಶೇರಿಂಗ್. ವೆರಿ ವೆರಿ ಇಂಪಾರ್ಟೆಂಟ್ ಈ ಸ್ಟೆಪ್ ಕೂಡ. ಯಾಕೆ ಅಂತ ಹೇಳಿದ್ರೆ ಈಗ ನಾನು ಪ್ರಾಡಕ್ಟ್ ಯೂಸ್ ಮಾಡಿದೀನಿ, ಸಿಂಪಲ್ ಆಗಿ ಹೇಳ್ತೀನಿ ಶೇರಿಂಗ್ ಅಂದ್ರೆ ಏನು. ಶೇರಿಂಗ್ ಅಂತ ಹೇಳಿದ್ರೆ ನಾನು ಯಾವುದೇ ಕಾರಣಕ್ಕೂ ಇಲ್ಲಿ ವಸ್ತುಗಳನ್ನ ಶೇರ್ ಮಾಡ್ತಿಲ್ಲ, ಸೇಲ್ ಮಾಡ್ತಿಲ್ಲ. ಈ ತುಂಬಾ ಜನಕ್ಕೆ ಒಂದು ಕಾನ್ಸೆಪ್ಟ್, ಇಲ್ಲಿ ಡೆಮೋ ಕೊಡ್ಬೇಕಂತೆ, ನಾವ್ ಏನಾದ್ರು ಸೋಪು ಪೇಸ್ಟು ಶಾಂಪು ಮಾರ್ಬೇಕಾ? ನೋ ವೇ. ಇಲ್ಲಿ ನೀವು ನಿಮ್ಮ ಅನುಭವವನ್ನ ಮಾತ್ರ ಜನರ ಜೊತೆ ಶೇರ್ ಮಾಡ್ಕೊಳ್ತೀರಾ. ಫಾರ್ ಎಕ್ಸಾಂಪಲ್ ನಿಮಗೆ ಯಾವುದೇ ಒಂದು ಇಷ್ಟವಾಗಿರೋ ವಸ್ತು ಸಿಕ್ತು ಅಂತ ಅನ್ಕೊಳ್ಳೋಣ, ಅದು ಏನೇ ಆಗಿರ್ಬೋದು. ಅದೇ ಒಂದು ಎಕ್ಸಾಂಪಲ್ ಅದು ಒಂದು ಮೂವಿ ಆಗಿರ್ಬೋದು, ಒಂದು ಬಟ್ಟೆ ಆಗಿರ್ಬೋದು, ಇಲ್ಲ ನಿಮ್ಗೊಂದು ಆಪ್ ಮೊಬೈಲ್ ಅಲ್ಲಿ ಕೆಲವು ಜನ ತುಂಬಾ ಜನ ಆಪ್ ಹಾಕೊಳ್ತಾರೆ. ನಂಗೆ ಅದು ನಾನು ತುಂಬಾ ನೋಡ್ತೀನಿ. ಅಂಡ್ ಇನ್ನು ಕೆಲವು ಜನ ತುಂಬಾನೇ ಒಂದು ಪಬ್ಲಿಸಿಟಿ ಮಾಡ್ತಾ ಇರ್ತಾರೆ. ಸೊ ಈಗ ಏನಪ್ಪಾ ಅಂತ ಹೇಳಿದ್ರೆ ನೀವು ಇಲ್ಲಿ ಯಾವುದೇ ಒಂದು ವಸ್ತು ಇಷ್ಟ ಆಗಿರೋದನ್ನ ನೀವು ಯಾವುದೇ ಕಾರಣಕ್ಕೂ ಇನ್ನೊಬ್ರಿಗೆ ಸೇಲ್ ಮಾಡ್ತಿಲ್ಲ. ಅದು ಇಲ್ಲಿ ಹೊರಗಡೆ ಎಕ್ಸಾಂಪಲ್ ಇವಾಗ ನಿಮ್ಗೊಂದು ವಂಡರ್ಫುಲ್ ಮೂವಿ ಲೈಕ್ ಆಗಿದೆ ಅಂತ ಅನ್ಕೋಣ, ಆ ಮೂವಿ ನೀವು ನೋಡ್ ಬಂದ್ಬಿಟ್ಟು ನನ್ನ ಫ್ರೆಂಡ್ ಹತ್ರ ಹೇಳಿದ್ರೆ ನೀವು ಮೂವಿನ ಸೇಲ್ ಮಾಡ್ದಂಗ ಆಯ್ತಾ? ನೋ ವೇ. ಇದನ್ನ ಜಸ್ಟ್ ಶೇರ್ ಮಾಡಿದ್ರೆ ನಿಮ್ಮ ಆಗಿರುವಂತ ಒಂದು ಅನುಭವವನ್ನ ನೀವು ಶೇರ್ ಮಾಡ್ತೀರಾ. ಸೊ ಮೋದಿ ಕೇರ್ 5ನೇ ಸ್ಟೆಪ್ ಇರೋದೇ ಶೇರಿಂಗ್. ನೀವು ಈ ಪ್ರಾಡಕ್ಟ್ ಅಲ್ಲಿ ಬಳಸಿ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್ ನಾವೇನಾವಲ್ಲಿ ಪ್ರಾಸ್ಪೆಕ್ಟ್ ಲಿಸ್ಟ್ ಮಾಡಿದ್ವಿ ಅವ್ರಿಗೆ ಯಾವ ರೀತಿ ಇದನ್ನ ಶೇರ್ ಮಾಡುವಂತ ನಾವು ಈಗ ನೋಡೋಣ.
ಮೊದಲನೇದು ಬಂದ್ಬಿಟ್ಟು ಈಗ ಈ ಬಿಸ್ನೆಸ್ ಅಂತ ಹೇಳಿದ್ರೆ ಒಂದು ಸಿಸ್ಟಮ್ ಅಂತ ಹೇಳ್ತೀವಿ ನಾವು. ಈ ಸಿಸ್ಟಮ್ ಅನ್ನ ಹೆಂಗಿರುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಒಂದು ಪ್ರಾಪರ್ ಆಗಿ ನಾವು ಸಿಸ್ಟಮ್ ಆಲ್ರೆಡಿ ರೆಡಿ ಮಾಡಿದ್ರೆ ಯಾವ ರೀತಿ ನಾವು ಶೇರ್ ಮಾಡೋದು ಹೇಳಿ, ಅದಕ್ಕೆ ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಅಪಾಯಿಂಟ್ಮೆಂಟ್ ಅಂತ ತಗೊಳ್ಳೇಬೇಕು. ಯಾಕೆ ಅಂತ ಹೇಳಿದ್ರೆ ಈಗ ಈ ಒಂದು ಕಾಲಮಾನ ಯಾವ ತರ ಇದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಬಿಸಿ ಇರ್ತಾರೆ. ಸೊ ನಾವು ಕೇಳ್ತಾರೆ, ಬಟ್ ಬಿಸಿ ಆಕ್ಚುಲಿ ಬಿಸಿ ಇರಲ್ಲ, ಬಟ್ ಆದ್ರೂ ಕೂಡ ಅವ್ರು ಬಿಸಿ ಇರೋ ತರ ಸಮಾಜದಲ್ಲಿ ಆಕ್ಟ್ ಮಾಡ್ತಾ ಇರ್ತಾರೆ. ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಅವರೊಂದು ಅಪಾಯಿಂಟ್ಮೆಂಟ್ ಅನ್ನ ತಗೊಳ್ಳೋದ್ರಿಂದ ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ಅದು ನಮಗೆ ಅವರೊಂದು ಟೈಮ್ ಸಿಗುತ್ತೆ. ಸೊ ಅಪಾಯಿಂಟ್ಮೆಂಟ್ ಯಾವ ರೀತಿ ತಗೊಳ್ಳೋದು, ಯೂಸ್ ಅ ಫೋನ್ ಕಾಲ್. ಫಾರ್ ಎಕ್ಸಾಂಪಲ್ ನಿಮ್ಗೆ ಈ ಮೋದಿಕರಿಗೆ ಯಾವ ರೀತಿ ಇನ್ವಿಟೇಷನ್ ಮಾಡ್ಬೇಕು, ಯಾವ ರೀತಿ ಪ್ರೆಸೆಂಟೇಷನ್ ಕೊಡ್ಲಿಕ್ಕೆ ಇನ್ವೈಟ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಿತ್ತು ಅಂದ್ರೆ ಡೈರೆಕ್ಟ್ ಆಗಿ ನೀವೇ ಫೋನ್ ಕಾಲ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಸೊ 3-ವೇ ಕಾಲಿಂಗ್ ಅಂತ ಕರಿತೀವಿ. ಸೊ ನಿಮ್ಮ ಅಪ್ಲೈನ್ ಗಳ ಸಪೋರ್ಟ್ ತಗೊಂಡ್ಬಿಟ್ಟು ಸೊ ನೀವು 3-ವೇ ಕಾಲಿಂಗ್ ಮಾಡಿ, ನಿಮ್ಮ ಅಪ್ಲೈನ್ ನೀವು ಮತ್ತೆ ನಿಮ್ಮ ಪ್ರಾಸ್ಪೆಕ್ಟ್ ಸೊ 3 ಜನ ಒಂದೇ ಲೈನ್ ಅಲ್ಲಿ ಇದ್ದು ಸೊ ನಿಮ್ಮ ಅಪ್ಲೈನ್ ನಿಮಗೆ ಅವ್ರನ್ನ ಇನ್ವೈಟ್ ಮಾಡ್ಕೊಳ್ತಾರೆ. ಸೊ ಇದು ಅಪಾಯಿಂಟ್ಮೆಂಟ್ ಆಯ್ತು. ಸೊ ನೆಕ್ಸ್ಟ್ ಬರುತ್ತೆ ಪ್ರೆಸೆಂಟೇಷನ್. ಸೊ ಇಲ್ಲಿ ಪ್ರೆಸೆಂಟೇಷನ್ ಯಾವ ರೀತಿ ಕೊಡುವಂತದ್ದು, ಸೊ ಇಲ್ಲಿ ನಮಗೆ ಟೋಟಲ್ 4 ರೀತಿ ನಾವು ಪ್ರೆಸೆಂಟೇಷನ್ ಕೊಡಬಹುದು. ಮೊದಲನೇದು ಬಂದ್ಬಿಟ್ಟು 1-on-1 ಅಂತ ಹೇಳಿದ್ರೆ ಸೊ ನೀವು ಮತ್ತೆ ನಿಮ್ಮ ಪ್ರಾಸ್ಪೆಕ್ಟ್ ಕೂತು ನೀವು 1-on-1 ಪ್ರೆಸೆಂಟೇಷನ್ ಕೊಡಬಹುದು. ಅದ್ರ ಜೊತೆಗೆ ನೀವೇ ಒಂದು ಹೋಮ್ ಮೀಟಿಂಗ್ ನ ಆರ್ಗನೈಸ್ ಮಾಡಬಹುದು. ಯಾಕಂತ ಹೇಳಿದ್ರೆ ಹೋಮ್ ಮೀಟಿಂಗ್ ಯಾವ ರೀತಿ ಮಾಡ್ಬೇಕಂತ ಆಲ್ರೆಡಿ ನಿಮಗೆ ರಫ್ತಾರಲ್ಲಿ ತುಂಬಾ ಸರಿ ಕೇಳಿರ್ತೀರಾ. ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಬರೋ ಟ್ರೈನಿಂಗ್ ಅಲ್ಲಿ ನಿಮಗೆ ಯಾವ ರೀತಿ ಹೋಮ್ ಮೀಟಿಂಗ್ ಮಾಡ್ಬೇಕಂತ ಅದ್ರಲ್ಲೂ ಕೂಡ ನಿಮ್ಗೆ ಮಾಹಿತಿ ಸಿಗುತ್ತೆ. ಸೊ ನೀವು ಈಗ ಹೋಮ್ ಮೀಟಿಂಗ್ ಯಾವ ರೀತಿ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿಗಳಿಗೆ ಸೊ ನೀವು ನಿಮ್ಮ ಮನೆಗೆ ಇನ್ವೈಟ್ ಮಾಡ್ಬಿಟ್ಟು ಅಂಡ್ ನಿಮ್ಮ ಒಂದು ಮ್ಯಾಜಿಕ್ ಕಾರ್ನರ್ ಜೊತೆಗೆ ಸೊ ನಿಮ್ಮ ಅಪ್ಲೈನ್ ಕೂಡ ಇನ್ವೈಟ್ ಮಾಡ್ಬಿಟ್ಟು ಸೊ ಅವತ್ತು ನೀವು ಒಂದು ಆರ್ಗನೈಸ್ ಮಾಡಿಕೊಂಡು ಒಂದು ಮೀಟಿಂಗ್ ಮಾಡ್ಕೊಂಡು ಅಲ್ಲಿ ಹೋಮ್ ಮೀಟಿಂಗ್ ಮುಖಾಂತರ ಕೂಡ ನೀವು ಜನರಿಗೆ ಇದನ್ನ ಶೇರ್ ಮಾಡ್ಕೋಬಹುದು. ಅಂಡ್ ಇನ್ನೊಂದು ಬರುತ್ತೆ ವೀಕ್ಲಿ BOMs ಅಂತ ಹೇಳಿ. ಬಟ್ ಇವಾಗಂತೂ BOM ಗಳಿಗೆ ಕೊರತೆನೇ ಇಲ್ಲ. ಸೊ ಮೊದಲು ವೀಕ್ಲಿ BOM ಅಂತ ಇತ್ತು, ಬಟ್ ಇವಾಗಂತೂ ನಿಮಗೆ ಪ್ರತಿನಿತ್ಯ ಕೂಡ ಸಿಗ್ತಾ ಇದೆ. ಒಂದು ಪರಿವರ್ತನ ಕಾರ್ಯಕ್ರಮ ಆಗಿರ್ಬೋದು, ಸೊ ಹಿಂದಿ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಕನ್ನಡ ಪ್ರತಿಯೊಂದು ಲ್ಯಾಂಗ್ವೇಜ್ ಅಲ್ಲೂ ಕೂಡ ಸಿಗ್ತಾ ಇದೆ. ಅಂಡ್ ಅದ್ರ ಜೊತೆಗೆ ಸಕ್ಸಸ್ ಸೆಮಿನಾರ್ ಗಳು ಕೂಡ ನಡೀತಾ ಇದೆ. ಸೊ ಯಾಕಂದ್ರೆ ಈಗ ಸಂಪೂರ್ಣ ವಿರ್ಚುವಲ್ ಅಲ್ಲಿ ಇದ್ದಿದ್ದು ಸೊ ನೆಕ್ಸ್ಟ್ ಈಗ ಏನಾದ್ರು ಲಾಕ್ಡೌನ್ ಕ್ಲಿಯರ್ ಆಗಿ ದೊಡ್ಡ ದೊಡ್ಡ ಸೆಮಿನಾರ್ಸ್ ಗಳು ನಡೆದ್ರೆ ಅಲ್ಲೂ ಕೂಡ ನೀವು ನಿಮ್ಮ ಪ್ರಾಸ್ಪೆಕ್ಟ್ ನ ಇನ್ವೈಟ್ ಮಾಡಬಹುದು. ಸೊ ಇವಾಗ ಯಾವ ತರ ಅಂತ ಹೇಳಿದ್ರೆ ಈಗ ನೀವು ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರಾ, ಅವರಿಗೆ ಪ್ರೆಸೆಂಟೇಷನ್ ಈ 4 ರೀತಿಯಲ್ಲಿ ತೋರಿಸಿದಾದ್ಮೇಲೆ ನೆಕ್ಸ್ಟ್ ಮಾಡೋಕೆ ವೆರಿ ಇಂಪಾರ್ಟೆಂಟ್. ಇಲ್ಲಿ ತುಂಬಾ ಜನ ಇಡುತ್ತಾರೆ, ಬಟ್ ಇಲ್ಲಿ ಯಾರು ಇಡುತ್ತಾರೋ ಅವ್ರಿಗೆ ಗೆಲ್ಲೋದೇ ಇಲ್ಲ. ಯಾಕಂತ ಹೇಳಿದ್ರೆ ಮೋದಿ ಕೇರ್ಲಿ ಆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂತ ಹೇಳಿದ್ರೆ ಫಾಲೋ ಅಪ್ ಅನ್ನೋದು ವೆರಿ ಮಸ್ಟ್ ಅಂಡ್ ಶುಡ್ ಅಂತ ಹೇಳ್ತೀನಿ. ಅದು ಕೂಡ ವಿತಿನ್ 48 hours ಒಳಗಡೆ. ಯಾಕೆ ಅಂತ ಹೇಳಿದ್ರೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ಇವಾಗ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಪ್ರೆಸೆಂಟೇಷನ್ ನೋಡಿರ್ತಾರೆ. ಸೊ ಒಂದು ಜೋಶ್ ಅಲ್ಲಿರುವಂತ ಒಂದು ಅಟ್ಮಾಸ್ಫಿಯರ್ ನೋಡ್ಬಿಟ್ಟು ಸೊ ತುಂಬಾನೇ ಒಂದು ಅವ್ರ ಹೆಂಗಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಬಾಹುಬಲಿ ಮೂವಿ ನೋಡಿ ನಾವು ಹೊರಗಡೆ ಬಂದಿರಲ್ಲ, ಅಂದ್ಮೇಲೆ ನಾವೇ ಒಂದು 10 ನಿಮಿಷ ಬಾಹುಬಲಿ ಆಗಿರ್ತೀವಲ್ವಾ. ಸೊ ಅದೇ ರೀತಿ ನಾವೇನಾಗುತ್ತೆ ಅಂತ ಹೇಳಿದ್ರೆ ಸೊ ಅಂತ ಆ ಕಬ್ಬಿಣಕ್ಕೆ ಆಗಾಗಲೇ ಹೊಡಿಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ಸೊ ನೀವು ವಿತಿನ್ 48 hours ರೆಡಿ ಅವ್ರಿಗೆ ನೀವೇನಾದ್ರೂ ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಬಟ್ ಆದ್ರೂ ಕೂಡ ಇಲ್ಲೊಂದು ಫಾರ್ಮುಲಾ ಕೂಡ ಕಾಣ್ತಾ ಇದೆ ನಿಮ್ಗೆ SW5 ಅಂತ ಹೇಳಿ. ಸೊ ಇದು ಏನಿಲ್ಲ, ಸಿಂಪಲ್ ಆಗಿ ಸೊ ಈಗೇನಪ್ಪಾ ಅಂತ ಹೇಳಿದ್ರೆ ಈ ಬಿಸ್ನೆಸ್ ಅಲ್ಲಿ ಸಮ್ ವಿಲ್ ಅಂದ್ರೆ ಕೆಲವು ಜನ ಬರ್ಬೋದು, ಸಮ್ ವೋಂಟ್, ಕೆಲವು ಜನ ಬರ್ದೇ ಇರ್ಬೋದು. ಸೊ ವಾಟ್, ಇದು ನಮ್ ತಲೆಯಲ್ಲಿ. ಸೊ ಬಂದಿಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ. ನೆಕ್ಸ್ಟ್ ಏನಿದೆ, ಸ್ಟಾರ್ಟ್ ವರ್ಕಿಂಗ್. ಸೊ ಸಮ್ ವಿಲ್ ಕಮ್ ಅಂತ 100% ನಾವ್ ಈ ಒಂದು ಸಿಸ್ಟಮ್ ಅನ್ನ ನಾವು ಕರೆಕ್ಟ್ ಆಗಿ ತಿಳ್ಕೊಂಡ್ವಿ ಅಂತ ಹೇಳಿದ್ರೆ ಇಟ್ಸ್ ಲಾ ಆಫ್ ಎವರೇಜ್, ಬೇರೆ ಏನೂ ಇಲ್ಲ. ಯಾಕಂತ ಹೇಳಿದ್ರೆ ಸೊ ಈ ಬಿಸ್ನೆಸ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಬರ್ಲೇಬೇಕಂತೇನಿಲ್ಲ. ಬಟ್ ನಾವು ಈ ಒಂದು ಸಿಸ್ಟಮ್ ಜೊತೆಗೆ ಕರೆಕ್ಟ್ ಆಗಿ ನಾವು ಅರ್ಥ ಮಾಡಿಸಿದ್ರೆ ಪ್ರಾಪರ್ ಆಗಿ ಈ ಸಿಸ್ಟಮ್ ನಾವು ಫಾಲೋ ಅಪ್ ಮಾಡಿದ್ರೆ 100% ಅವ್ರ ಬಿಸ್ನೆಸ್ ಒಳಗೆ ಬಂದೇ ಬರ್ತಾನೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ತದನಂತರ ಇವಾಗ ಶೇರಿಂಗ್ ಆಗಿದೆ, ಆ ವ್ಯಕ್ತಿಗೆ ನಾವು ಯಾವ ರೀತಿ ಬಿಸ್ನೆಸ್ ಗೆ ಸ್ಪಾನ್ಸರಿಂಗ್ ಮಾಡೋದು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನ ನಾವು ಈ ಸ್ಪಾನ್ಸರಿಂಗ್ ಮಾಡೋದು ಯಾವ ರೀತಿ ತಿಳ್ಕೊಳ್ಳೋಣ. ಸೊ ಸ್ಪಾನ್ಸರಿಂಗ್ ಯಾವ ತರ ಅಂತ ಹೇಳಿದ್ರೆ ಕಂಪ್ಲೀಟ್ KYC ಅಂತ ಕರಿತೀವಿ. ವಾಟ್ ಇಸ್ ಇಟ್ ಮೀನ್ಸ್ KYC ಅಂತ ಹೇಳಿದ್ರೆ ಈ KYC ಅನ್ನೋದು ಪ್ರೂಫ್ ಆಫ್ ಐಡೆಂಟಿಟಿ ಅಂಡ್ ಪ್ರೂಫ್ ಆಫ್ ಅಡ್ರೆಸ್ ಅಂತ ಕರಿತೀವಿ, POI or POA. ಸೊ ಒಂದು ಭಾರತ ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತ ಒಂದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡ್, ಅವ್ರ ಡ್ರೈವಿಂಗ್ ಲೈಸೆನ್ಸ್ ಆರ್ ಅವ್ರೊಂದು ವೋಟರ್ ID ಆಗಿರ್ಬೋದು. ಸೊ ಈ ತರ ನೀವು ಒಂದು ತಗೊಳೋದ್ರಿಂದ ಅದ್ರಲ್ಲಿ ನಿಮ್ಗೆ ಅಡ್ರೆಸ್ ಪ್ರೂಫ್ ಸಿಗುತ್ತೆ ಅಂಡ್ ಅದ್ರ ಜೊತೆಗೆ ನಿಮ್ಗೆ ಐಡೆಂಟಿಟಿ ಪ್ರೂಫ್ ಸಿಗುತ್ತೆ. ಐಡೆಂಟಿಟಿ ಅಂತ ಹೇಳಿದ್ರೆ ಅವ್ರ ಫೇಸ್ ವಿತ್ ಅವರ ಒಂದು ಹೆಸರು ಇರುತ್ತೆ, ಅವ್ರ ಫೇಸ್ ಅಡ್ರೆಸ್ ಎರಡೂ ಇರೋದು ಒಂದು ಆಧಾರ್ ಕಾರ್ಡ್ ಅಲ್ಲಿ. ಸೊ ನೀವು KYC ಗೆ ಅವ್ರು ಈ ತರ ಒಂದು ಡಾಕ್ಯುಮೆಂಟ್ ತಗೊಳ್ತೀರಾ. ಅದ್ರ ಜೊತೆಗೆ ನೆಫ್ಟ್ ಡೀಟೇಲ್, ಯಾಕೆಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ ಮೋದಿ ಕೇರ್ ನಿಮ್ಗೆ 7ರಿಂದ 16% BV ಮೇಲೆ ಕ್ಯಾಶ್ ಬ್ಯಾಕ್ ಬರೋದ್ರಿಂದ ಸೊ ಆ ಒಂದು ಕ್ಯಾಶ್ ಬ್ಯಾಕ್ ಯಾವ ರೀತಿ ಬರುತ್ತೋ ನಮ್ಮ ಅಕೌಂಟ್ಗೆ ಬರೋದು. ಸೊ ನೀವು ಅದಕ್ಕೆ ಕ್ಯಾನ್ಸಲ್ ಚೆಕ್ ಇರ್ಬೋದು, ಅವ್ರ ಬ್ಯಾಂಕ್ ಪಾಸ್ಬುಕ್ ನ ನೀವು ಅಟ್ಯಾಚ್ ಮಾಡ್ಬೋದು, ಅದನ್ನು ಕೂಡ ಕಲೆಕ್ಟ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಪ್ಯಾನ್ ಡೀಟೇಲ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಸೊ ನಾವಿಲ್ಲಿ ಭಾರತ ಸರ್ಕಾರಕ್ಕೆ ಪ್ರತಿಯೊಂದು ಕೂಡ ನಾವಿಲ್ಲಿ ಟ್ಯಾಕ್ಸ್ ಕಟ್ಬಿಟ್ಟು ಸೊ ಒಂದು ಲೀಗಲ್ ಆಗಿರೋ ಬಿಸ್ನೆಸ್ ಮಾಡ್ತಿರೋದ್ರಿಂದ ಸೊ ನಾವಿಲ್ಲಿ ಪ್ಯಾನ್ ನಂಬರ್ ಕೂಡ ಕಲೆಕ್ಟ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ತದನಂತರ ಏನ್ ಮಾಡೋದು, ಫಸ್ಟ್ ಆರ್ಡರ್ ಲಾಯಲ್ಟಿ ಪ್ರೋಗ್ರಾಮ್ ನೀವು ಕೂಡ ಅವ್ರನ್ನ ತಗೊಳ್ಬೇಕು. ಸೊ ವೆರಿ ಇಂಪಾರ್ಟೆಂಟ್. ಅದಾದ್ಮೇಲೆ ಏನ್ ಮಾಡ್ಬೇಕು, ಅವ್ರನ್ನೂ ಕೂಡ ಈಗ ನೀವು ಯಾವ ರೀತಿ ಇಲ್ಲೆಲ್ಲ ಚೆನ್ನಾಗಿ ಕೂತ್ಕೊಂಡಿದ್ದೀರಾ ಶುರುವಾತು, ಅದೇ ರೀತಿ ಅವು ಹೊಸಬ್ರನ್ನ ನೀವು ಇಂದು ಶುರುವಾತ್ ಟ್ರೈನಿಂಗ್ ಕೂಡಿಸಿದಾಗ ಡೆಫಿನೆಟ್ಲಿ ಅವ್ರು ಏನಾಗುತ್ತೆ ಅಂತ ಹೇಳಿದ್ರೆ
ಈ ಬಿಸ್ನೆಸ್ ಕಲಿತಾರೆ. ತದನಂತರ ಅವ್ರ ಜೊತೆ ನೀವು ನಿಂತ್ಕೊಂಡು ಸಪೋರ್ಟ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ನೀವ್ ಯಾವಾಗ ನೀವು ಅವ್ರನ್ನ ಲೀಡ್ ಮಾಡ್ತೀರಾ, ಸಪೋರ್ಟ್ ಮಾಡ್ತಾ ಲೀಡ್ ಮಾಡ್ತೀರಾ, ಅವ್ರ ಗೆಲುವಲ್ಲಿ ನಿಮ್ಮ ಗೆಲುವನ್ನ ಕಂಡಾಗ 100% ನಿಮ್ಮ ಗೆಲುವು ಕೂಡ ಅತಿ ದೊಡ್ಡದಾಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಗ್ರೇಟ್ ಅಪ್ಲೈನ್ ಆಗಿರೋ ಸಂತೋಷ್ ಶೆಟ್ಟಿ ಸರ್ 100 ಜನಕ್ಕೆ ಕಾರ್ ಕೊಡ್ಸಿದ್ರು. ಆ 100 ಜನಕ್ಕೆ ಕಾರ್ ಕೊಡ್ಸಿದ್ದಕ್ಕೆ ಸರ್ ತರ ಇವಾಗ 1 ಕೋಟಿಗಿಂತ ಹೆಚ್ಚು ಬೆಲೆ ಬಾಳುವಂತ ಪೋರ್ಷೆ ಕಾರ್ ಇದೆ. ಅಂಡ್ ಅದೇ ರೀತಿ ನಮ್ಮ ಉಮೇಶ್ ಶೆಟ್ಟಿ ಸರ್ ಕೂಡ 100 ಎಷ್ಟೋ ಜನಕ್ಕೆ ಕಾರ್ ಕೊಡ್ಸಿದ್ರು, ಎಷ್ಟೋ ಜನ ಜೀವನ ಚೇಂಜ್ ಮಾಡಿಸಿದ್ರು. ಬಟ್ ಅವಾಗ ಅವರು ಕೂಡ ಸರಿಸುಮಾರು 80 ಲಕ್ಷ ಮೌಲ್ಯದ ಮರ್ಸಿಡಿಸ್ GLC ಕಾರಿಗೆ ಓನರ್ ಆಗ್ತಾ ಇದ್ರು. ಎಲ್ಲ ಆಗಿದ್ದು ಯಾಕೆ ಅಂತ ಹೇಳಿದ್ರೆ ಅವರು ತುಂಬಾ ಜನ ಲೀಡ್ ಮಾಡಿದ್ರು, ಸಪೋರ್ಟ್ ಮಾಡಿದ್ದಕ್ಕೆ ಆಗಿರುವಂತದ್ದು. ಸೊ ವೆರಿ ಇಂಪಾರ್ಟೆಂಟ್ ಇದು ಸ್ಪಾನ್ಸರಿಂಗ್ ಏನಂತ ನೀವೀಗ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ನೋಡೋಣ, ಸ್ಟ್ರಕ್ಚರ್ ಅಂತ ಬರ್ತಾ. ಯಾವ ರೀತಿ ಸ್ಟ್ರಕ್ಚರ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಏನಿದು ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಹೆಸರೇ ಹೇಳ್ತಾ ಇದೆ. ಒಂದು ಫಾರ್ ಎಕ್ಸಾಂಪಲ್ ಇವಾಗ ನೀವು ಒಂದು ಬಿಲ್ಡಿಂಗ್ ನ ಕಟ್ತೀರಿ ಅಂತ ಅನ್ಕೊಳ್ಳೋಣ. ಸೊ ಬಿಲ್ಡಿಂಗ್ ಮಸ್ಟ್ ಅಂಡ್ ಶುಡ್ ಮೊದ್ಲು ಬೇಕಾದ್ರೆ ಬೇಸ್ಮೆಂಟ್ ಅಂದ್ರೆ ನಾನು ಅಂತ ಅನ್ಕೊಳ್ತೀನಿ. ನಾನು ವ್ಯಕ್ತಿ ಯಾರು ಇವಾಗ ನೀವು ಬಿಸ್ನೆಸ್ ಅಟೆಂಡ್ ಮಾಡಿದ್ರೆ ಹೊಸದಾಗಿ ಬಂದಿರ ನೀವು ಬೇಸ್ಮೆಂಟ್ ಗಳು. ಬಟ್ ಈಗ ನಿಮ್ಮ ಬೇಸ್ಮೆಂಟ್ ಮಾತ್ರ ಗಟ್ಟಿ ಇದ್ರೆ ನಡೀತಾ? ಈಗ ನೀವು ಮನೆ ಕಟ್ಟಬೇಕಂದ್ರೆ ಪಿಲ್ಲರ್ಸ್ ಅಂತ ಬೇಕಲ್ವಾ? ಸೊ ಯಾವ ರೀತಿ ಪಿಲ್ಲರ್ಸ್ ಗಳನ್ನ ಮಾಡುವಂತದ್ದು, ಅದೊಂದು ಬ್ಯಾಲೆನ್ಸ್ಡ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಸೊ ತುಂಬಾ ಜನ ಎಡಬೋದೇ ಇಲ್ಲಿ ಒಂದೇ ಲೈನ್ ಅಲ್ಲೇ ವರ್ಕ್ ಮಾಡ್ತಾ ಹೋಗ್ತಾರೆ. ಸೊ ಅದು ಯಾವ್ದೇ ಕಾರಣಕ್ಕೂ ಇಲ್ಲಿ ಸಕ್ಸಸ್ ಆಗಲ್ಲ. ಸೊ ನೀವ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ನಿಮ್ಮ ಅಪ್ಲೈನ್ ಗಳ ಸಪೋರ್ಟ್ ತಗೊಳ್ಳಿ. ನನ್ನ ಸಜೆಷನ್ ಅಂತ ಹೇಳಿದ್ರೆ ಯಾರು ಮೋದಿ ಕೇರ್ ಒಳಗೆ ಬರ್ತೀರಾ, ಸ್ಟಾರ್ಟಿಂಗ್ ನೀವು 4-to-1 ಸ್ಟ್ರಕ್ಚರ್ ಆರ್ 4-into-4 ಸ್ಟ್ರಕ್ಚರ್ ಮಾಡ್ತಾ ಹೋಗೋದು ತುಂಬಾನೇ ಒಳ್ಳೇದು. ಅಂಡ್ ನಿಮಗೆ ಈ ಸ್ಟ್ರಕ್ಚರ್ ಬಗ್ಗೆ ಅಂತಾರೆ ನಾನು ಆಲ್ರೆಡಿ ಒಂದು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ, ಹೌ ಟು ಲರ್ನ್ 1 lakh rupees ಇನ್ ಮೋದಿ ಕೇರ್ ಅಂತ ಹೇಳಿ. ಬೇಕಾದ್ರೆ ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಸೊ ಕೊನೆಯದಾಗಿ ನನ್ನ ಅಪ್ಲೈನ್ ಲೀಡರ್ಸ್ ಗಳು ನಿಮ್ಗೆ ನನ್ನ ಯೂಟ್ಯೂಬ್ ನನ್ನ ಓನ್ ಚಾನಲ್ ಶೇರ್ ಕೂಡ ನಿಮ್ಗೆ ಮಾಡ್ತಾರೆ. ಅಂಡ್ ಅದೇ ರೀತಿ ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್, ಈ ಸ್ಟ್ರಕ್ಚರ್ ಜೊತೆಗೆ ನೀವ್ ಏನಪ್ಪಾ ಅಂತ ಹೇಳಿದ್ರೆ ಒಂದು ಬೆಸ್ಟ್ ಟೀಮ್ ವರ್ಕ್ ನ ಮಾಡಿದಾಗ ನೀವು ಏನಾಗತ್ತಂದ್ರೆ ಒಂದು ಬಿಗ್ ಇನ್ಕಮ್ ನ ತಗೊಳ್ಳಿಕ್ಕೆ ಬಿಲ್ಡ್ ಯುವರ್ ಇನ್ಕಮ್ ಅಂತ ಹೇಳ್ತೀವಿ. ಸೊ ಒಂದು ಬ್ಯಾಲೆನ್ಸ್ ಸ್ಟ್ರಕ್ಚರ್ ಜೊತೆಗೆ ಒಂದು ಬೆಸ್ಟ್ ಟೀಮ್ ವರ್ಕ್ ಆದಾಗ ಒಂದು ಬೆಸ್ಟ್ ಇನ್ಕಮ್ ನೀವು ಮೋದಿ ಕೇರ್ ತಗೊಳ್ಬಹುದು ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಯಾವ ತರ ಅಂತ ಹೇಳಿದ್ರೆ ಇಲ್ಲಿ ಆಲ್ರೆಡಿ ನಿಮಗೆ ಕೆಲವು ಸಿಸ್ಟಮ್ ಗಳಿದಾವೆ. ಸೊ ಇದನ್ನ ನೀವು ರೆಫರ್ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ನೋಡೋಣ ಸ್ಟ್ರಕ್ಚರ್ ಅನ್ನ. ಇಲ್ಲಿ ನಿಮ್ ಇನ್ಕಮ್ ಯಾವ ರೀತಿ ಜಾಸ್ತಿ ಆಗ್ತಾ ಹೋಗ್ತಿದೆಲ್ಲ ನೀವು ನೋಡ್ತಾ ಇದ್ದೀರಾ. ಬಟ್ ಈಗ ಈ ಬಿಸ್ನೆಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್, ನೀವು ಗೆಲ್ಲಬೇಕು ಅಂತ ಹೇಳಿದ್ರೆ ನೀವು ಒಬ್ರು ಲೀಡರ್ ಆಗ್ಬೇಕು ಇಲ್ಲಿ. ಸೊ ಲೀಡರ್ ಅನ್ನೋದು ಯಾವ ತರ ಅಂತ ಹೇಳಿದ್ರೆ ಒಬ್ಬ ಲೀಡ್ ಬೈ ಎಕ್ಸಾಂಪಲ್ ಅಂತ ಕರಿತೀವಿ ನಾವು. ಸೊ ಈ ಬಿಸ್ನೆಸ್ ಅಲ್ಲಿ ನೀವು ಗೆಲ್ಲಬೇಕು ಅಂದ್ರೆ ಒಬ್ಬ ಲೀಡರ್ ಆಗ್ಬೇಕು. ಬಿಕಾಸ್ ಒಬ್ಬ ಬೆಸ್ಟ್ ಲೀಡರ್ ಯಾವತ್ತೂ ಕೂಡ ಲೀಡರ್ಸ್ ನೇ ಕ್ರಿಯೇಟ್ ಮಾಡ್ತಾನೆ, ಯಾವುದೇ ಕಾರಣಕ್ಕೂ ಫಾಲೋವರ್ಸ್ ನ ಕ್ರಿಯೇಟ್ ಮಾಡಲ್ಲ ಅಂತ ಹೇಳ್ತೀನಿ. ಸೊ ಒಬ್ಬ ಬೆಸ್ಟ್ ಲೀಡರ್ ಯಾವ ರೀತಿ ಸೃಷ್ಟಿ ಆಗ್ತಾನೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಒಬ್ಬ ನೀವು ರೋಲ್ ಮಾಡಲ್ ಆಗ್ಬೇಕು. ಏನಿದೆ ರೋಲ್ ಮಾಡಲ್ ಅಂತ ಹೇಳಿದ್ರೆ, ಸೊ ನಾವು ಈ ರೋಲ್ ಮಾಡಲ್ ಒಂದು ಸ್ವಲ್ಪ ನಮ್ಮ ಒಂದು ಚೈಲ್ಡ್ಹುಡ್ ಇಂದ ನೋಡ್ತಾ ಹೋಗೋಣ. ನೀವು ನೋಡ್ಬೋದು, ನಮ್ಗೊಂದು ಕನಸಿರುತ್ತೆ, ನಾವು ಯಾರೊಬ್ಬ ಹೀರೋ ನೋಡಿದಾಗ ನಾವು ಅವನ ತರ ಆಗ್ಬೇಕಂತ ಹೇಳ್ತೀವಿ. ಒಬ್ಬ ಡಾಕ್ಟರ್ ನೋಡಿದಾಗ ನಾವು ಡಾಕ್ಟರ್ ಆಗ್ಬೇಕು ಅನ್ಕೊಳ್ತೀವಿ. ಒಬ್ಬ ಇಂಜಿನಿಯರ್ ನೋಡಿದಾಗ ನಾವು ಇಂಜಿನಿಯರ್ ಆಗ್ಬೇಕು. ಈಗ ತುಂಬಾ ಜನ ಇಲ್ಲಿ ಸಂತೋಷ್ ಶೆಟ್ಟಿ ಸರ್ ನೋಡಿದಾಗ ನಾನು ಸಂತೋಷ್ ಶೆಟ್ಟಿ ತರ ಆಗ್ಬೇಕು, ನಾನು ಉಮೇಶ್ ಶೆಟ್ಟಿ ಸರ್ ತರ ಆಗ್ಬೇಕು, ನಾನು ದಿವ್ಯಾಧರ್ ಸರ್ ತರ ಆಗ್ಬೇಕು, ನಾನು ಸುಂದರ್ ತರ ಆಗ್ಬೇಕು, ನಾನು ಉಮೇಶ್ ಶೆಟ್ಟಿ ಸರ್ ತರ ಆಗ್ಬೇಕು, ನಾನು ಮಧುಸೂದನ್ ತರ ಆಗ್ಬೇಕು, ನಾನು ಲಕ್ಷ್ಮೀಕಾಂತ್ ತರ ಆಗ್ಬೇಕು. ಈ ತರ ನಮ್ಮ ಅಪ್ಲೈನ್ ಗಳನ್ನ ನೋಡಿದಾಗ ನಾವು ಅವ್ರ ತರ ಆಗ್ಬೇಕು ಅಂತಾದಾಗ, ಬಟ್ ಅವ್ರು ಆತರ ಆಗ್ಬೇಕು ಅಂತ ಹೇಳಿದ್ರೆ ನೀವು ಒಬ್ಬ ರೋಲ್ ಮಾಡಲ್ ಲೀಡರ್ ಆಗ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಮಾಡ್ಬೇಕು ಅದನ್ನ ಇವಾಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೀವು ಒಬ್ಬ 100% ಸೆಲ್ಫ್ ಯೂಸರ್ ಆಗ್ಬೇಕು. ಬಟ್ ಆಕ್ಚುಲಿ ಈ ಸ್ಲೈಡ್ ನೀವು ಸರಿಸುಮಾರು 1 hour ನಾವು ಇದ್ರ ಬಗ್ಗೆ ಮಾತಾಡ್ಬೋದು. ಬಟ್ ಇವಾಗ ಸಮಯದ ಅವರದ ನಿಮಗೆ ಶಾರ್ಟ್ ಆಗಿ ನಿಮ್ಗೆ ನಾನು ಅರ್ಥ ಮಾಡಿಸ್ತಾ ಹೋಗ್ತೇನೆ. ಸೊ ಮೊದಲನೇದು ಬಂದು 100% ಸೆಲ್ಫ್ ಯೂಸರ್. ಸೊ ಆಲ್ರೆಡಿ ನಿಮಗೆ ಸೆಲ್ಫ್ ಯೂಸ್ ಮಾಡೋದ್ರಿಂದ ಎಷ್ಟು ಬೆನಿಫಿಟ್ ಇದೆ ಅಂತ ನಿಮ್ಗೆ ಹೇಳಿದೀನಿ. ಸೆಲ್ಫ್ ಯೂಸ್ ಅಂತ ಹೇಳಿದ್ರೆ 100% ಪ್ರಾಡಕ್ಟ್ ಯೂಸರ್ ಆಗಿ ಯಾವುದೇ ಕಾರಣಕ್ಕೂ. ಈಗ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಮನೆಯಲ್ಲಿ ನಾನು ರೈಸ್ ಬ್ರಾನ್ ಅನ್ನ ಯೂಸ್ ಮಾಡ್ತೀನಿ, ಬಟ್ ಅದ್ರ ಬದಲು ನಾನು ರುಚಿ ಗೋಲ್ಡ್ ಯೂಸ್ ಮಾಡಿ ಇನ್ನೊಬ್ಬರಿಗೆ ರೈಸ್ ಬ್ರಾನ್ ಹೇಳ್ತೀವಿ ಅಂತ ಹೇಳಿದ್ರೆ ಅದ್ರಲ್ಲಿ ನಮ್ಗೆ ನೈತಿಕ ಅನ್ನೋದಿರಲ್ಲ. ಸೊ ಯಾವಾಗ ನಾವು ಪ್ರಾಪರ್ ಆಗಿ 100% ಯೂಸರ್ ಆಗ್ತೀವಿ, ಸೊ ನಮಗೆ ಏನ್ ಮೋದಿ ಕೇರ್ಲಿ ವಸ್ತುಗಳು ನಾವು ಬಳಸ್ತಾ ಇದ್ವಿ ಅದು ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಸೊ ಮಾರ್ಕೆಟ್ ಇಂದ ತರೋ ಬದಲು ಆ ಪ್ರಾಡಕ್ಟ್ ಅನ್ನ ಮೋದಿ ಕೇರ್ಲಿ ಬಳಸ ಸ್ಟಾರ್ಟ್ ಮಾಡ್ಲೇಬೇಕು. ಸೊ ನೀವು ಇಷ್ಟು ಮೇನ್ ಇಂಪಾರ್ಟೆಂಟ್, ಇದು ಪ್ರಾಡಕ್ಟ್ ಯೂಸರ್ 100% ಸೆಲ್ಫ್ ಯೂಸರ್ ಆಗಿ. ತದನಂತರ ಬಂದ್ಬಿಟ್ಟು ಶೋ ಪ್ಲಾನ್ ಡೈಲಿ. ಯಾಕೆ ಅಂತ ಹೇಳಿದ್ರೆ ಈ ಬಿಸ್ನೆಸ್ ಅಲ್ಲಿ ನೀವು ಬೇಸಿಕ್ ಆಗಿ ಬಂದಾಗ ಎಷ್ಟು ನೀವು ಪ್ಲಾನ್ ನ ತೋರಿಸ್ತಾ ಹೋಗ್ತೀರಾ ಒಂದು ಪ್ಲಾನ್ ಅಲ್ಲಿ ಪರ್ಫೆಕ್ಟ್ ಆಗ್ತಾ ಹೋಗ್ತೀರಾ. ಫಾರ್ ಎಕ್ಸಾಂಪಲ್ ಈಗ ನಾವು ಸ್ಕೂಲ್ಗೆ ಹೋಗಿರ್ತೀವಿ, ಸ್ಕೂಲಲ್ಲಿ 1ನೇ ದಿನ ನಮಗೆ ಎಲ್ಲಾನು ಕಲಿಯಕ್ಕಾಗಲ್ಲ, ಹೌದಲ್ವಾ? ಸೊ 5th ಸ್ಟ್ಯಾಂಡರ್ಡ್ ಬಂದಾಗ 5th ಎಜುಕೇಶನ್ ಕಲಿಬೇಕು, 7th ಬಂದಾಗ 7th. ಬಟ್ ಈಗ ಸ್ಟಾರ್ಟಿಂಗ್ ಅಲ್ಲಿ ನೀವು ಈ ಸ್ಕೂಲ್ ಹೋಗ್ಬೇಕಂದ್ರೆ ಮಕ್ಕಳು ಬೇಡ ಅಂತ ಹೇಳ್ತಾರಲ್ಲ, ಬಟ್ ಯಾವಾಗ ನೀವು ಅವ್ರು ಹೋಗ್ತಾ ಅವ್ರಿಗೆ ಯಾವ ರೀತಿ ರೂಢಿ ಆಗುತ್ತೋ
ಯಾವಾಗ ನೀವು ಡೈಲಿ ಪ್ಲಾನ್ ಗಳನ್ನ ತೋರಿಸ್ತಾ ಹೋಗ್ತೀರಾ, ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಶಾಪ್ ನ ಓಪನ್ ಮಾಡಿ ಮನೇಲಿ ಕೂತ್ಕೊಂಡ್ರೆ ಆಗಲ್ಲ. ಬಟ್ ಸ್ಟಾರ್ಟಿಂಗ್ ಲೆವೆಲ್ ಅಲ್ಲಿ ನೀವು ಶೋ ದ ಪ್ಲಾನ್ ಡೈಲಿ. ಇದನ್ನ ಈಗ ಇರುವಂತ ಪ್ರತಿಯೊಬ್ಬ ಲೀಡರ್ ಗಳು ನಾವು ಕೂಡ ಪ್ರತಿದಿನ ಇಬ್ರು ಮೂವರಿಗೆ ಪ್ಲಾನ್ ತೋರಿಸ್ತಾನೆ ಇರ್ತೀವಿ. ಸೊ ಒಂದು ಝೂಮ್ ಆಗಿರ್ಬೋದು, ಇಲ್ಲ ಫೋನ್ ಕಾಲ್ ಮುಖಾಂತರ ಆಗಿರ್ಬೋದು, ನಾವು ಪ್ಲಾನ್ ಗಳು ತೋರಿಸ್ತಾ ಇದೀವಿ. ಸೊ ಯಾರಿಗಾರ ನಮ್ ನೇಬರ್ಸ್ ಇದ್ರೆ ನಾವು ಅವ್ರಿಗೆ ಹೋಗ್ಬಿಟ್ಟು ಪಕ್ಕದಲ್ಲೇ ಹೋಗ್ಬಿಟ್ಟು ಥ್ರೂ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಲ್ಲಿ ನಮ್ಮ ಪ್ಲಾನ್ ಗಳನ್ನ ತೋರಿಸಲೇಬೇಕು. ಪ್ರತಿನಿತ್ಯ ನಾವು ಪ್ಲಾನ್ ತೋರಿಸೋದನ್ನ ಮರೆಯಂಗಿಲ್ಲ. ಅಂಡ್ ವೆರಿ ಇಂಪಾರ್ಟೆಂಟ್, ನೋ ಫಾಲ್ಸ್ ಕಮಿಟ್ಮೆಂಟ್ಸ್. ನಾನು ಈ ಒಂದು ವಿಷಯದಲ್ಲಿ ನಾನು ತುಂಬಾ ಪ್ರೌಡ್ ಫೀಲ್ ಆಗುತ್ತೆ. ನಾನು ಯಾವತ್ತೂ ಕೂಡ ಯಾವ ಲೀಡರ್ ಕೂಡ ನಾನು ಫಾಲ್ಸ್ ಕಮಿಟ್ಮೆಂಟ್ ಕೊಟ್ಟಿಲ್ಲ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಯಾವಾಗ ನೀವು ಪ್ರಾಪರ್ ಆಗಿ ನೀವು ಇರ್ತಿರೋ, ಡೆಫಿನೆಟ್ಲಿ ನಿಮ್ನ ತುಂಬಾ ಜನ ನಂಬ್ತಾರೆ. ಯಾಕಂತ ಹೇಳಿದ್ರೆ ನೀವೇನಾದ್ರೂ ಫಾಲ್ಸ್ ಕಮಿಟ್ಮೆಂಟ್ ಕೊಡೋ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ನ ಯಾರು ಕೂಡ ನಂಬಲ್ಲ. ನಾವ್ ಯಾವತ್ತೂ ಕೂಡ ಕಮಿಟ್ ಆಗಿರ್ಬೇಕು. ಯಾವ್ದಕ್ಕೆ ಅಂತ ಹೇಳಿದ್ರೆ ಸಿಂಪಲ್ ಆಗಿ ನಾವ್ ಏನ್ ಮಾಡ್ತಾ ಇದೀವಿ ಅದಕ್ಕೆ ಕಮಿಟ್ ಆಗಿರ್ಬೇಕು. ಅಂಡ್ ಕಮಿಟ್ಮೆಂಟ್ ಗಳನ್ನ ಯಾವ್ದೇ ಕಾರಣಕ್ಕೂ ಸುಳ್ಳು ಹೇಳ್ಬಾರ್ದು. ಫಾರ್ ಎಕ್ಸಾಂಪಲ್ ಇವಾಗ ನಾನು ಈ ಒಂದು ಇವೆಂಟ್ ಅಟೆಂಡ್ ಮಾಡ್ತೀನಿ ಅಂತ ಹೇಳಿ ಅವಾಗ ಹೇಳ್ಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡಿದ್ರೆ ಅಲ್ಲಿ ನಮ್ಮ ಒಂದು ಭರವಸೆನ ಕಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನ ನಾವು ಮಾಡ್ಬಾರ್ದು. ತದನಂತರ ಟೀಚೇಬಲ್ ಅನ್ನೋದು. ಸೊ ನೀವು ಇದ್ರಲ್ಲಿ ಏನ್ ಕಲಿತೀರ ಅದನ್ನ ಕಲಿಸ್ತಾ ಹೋಗ್ಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಪಂಕ್ಚುಯಾಲಿಟಿ ನೋಡಿ, ಟೈಮ್ ಸೆನ್ಸ್ ಆಗಿರ್ಬೋದು. ಅಂಡ್ ಅದೇ ರೀತಿ ನೀವು ಪ್ರತಿಯೊಂದು ವಿಷಯದಲ್ಲೂ ಪಂಕ್ಚುವಲ್ ಆಗಿರೋದು ಸಿಂಪಲ್ ಆಗಿ ಈ ಬಿಸ್ನೆಸ್ ಅಲ್ಲಿ ಗೆಲ್ಲಲಿಕ್ಕೆ ಒಂದು ನಿಮಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ. ತದನಂತರ ಕೋಚ್ ಅಂಡ್ ಮೆಂಟರ್ ಯಾವ ರೀತಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಟೀಮ್ ನೀವು ಕೋಚರ್ ಆಗಿ ಯಾವಾಗ ನಿಮ್ಮ ಟೀಮ್ ಅಲ್ಲಿ ಕೋಚರ್ಸ್ ಗಳು ಸೃಷ್ಟಿ ಆಗ್ತಾರೋ ನೀವು ಜಸ್ಟ್ ಅವ್ರನ್ನ ಮೆಂಟರಿಂಗ್ ಮಾಡಬಹುದು. ದಟ್ ಇಸ್ ವಾಟ್ ಇಸ್ ದಿಸ್ ಬಿಸ್ನೆಸ್ ಆಲ್ ಅಬೌಟ್. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ನಾವು ಒಂದ್ ಒಳ್ಳೆ ಕೋಚರ್ ಆಗಿದ್ದೀನಿ, ಬಟ್ ನನ್ಗೆ ಉಮೇಶ್ ಶೆಟ್ಟಿ ಸರ್ ಮೆಂಟರಿಂಗ್ ಮಾಡ್ತಾರೆ. ಸೊ ಇದೇ ರೀತಿ ನೀವ್ ಏನ್ ಮಾಡಬಹುದು ಅಂತ ಹೇಳಿದ್ರೆ, ನಿಮ್ಮ ಟೀಮ್ ಅಲ್ಲೂ ನೀವು ಕೋಚರ್ಸ್ ನ ಕ್ರಿಯೇಟ್ ಮಾಡಿದಾಗ ನೀವು ಜಸ್ಟ್ ಮೆಂಟರಿಂಗ್ ಮಾಡೋದನ್ನ ಕಲಿಬೇಕು. ತದನಂತರ ಆನರ್ ಆಲ್ ಕಮಿಟ್ಮೆಂಟ್, ಇದು ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಈ ಬಿಸ್ನೆಸ್ ಅಲ್ಲಿ ನೀವು ಮಾಡ್ತೀರಾ ಅಂತ ಹೇಳಿದ್ರೆ, ಈಗ ಒಂದು ಟೀಮ್ ಅಲ್ಲಿ ತುಂಬಾ ಚೆನ್ನಾಗಿ ಬಿಸ್ನೆಸ್ ಬರ್ತಾ ಇದೆ, ನಾನು ಅಲ್ಲಿ ಮಾತ್ರ ಕಮಿಟ್ಮೆಂಟ್ ಕೊಡ್ತೀನಿ, ಒಂದ್ ಕಡೆ ಬರ್ತಿಲ್ಲ ಅಲ್ಲಿ ಕೊಡಲ್ಲ. ದಟ್ ಈಸ್ ನಾಟ್ ಅ ರೈಟ್ ಆಲ್. ಸೊ ಯಾವತ್ತು ಅಂತ ಹೇಳಿದ್ರೆ ನೀವ್ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಪ್ರಾಪರ್ ಆಗಿ, ತುಂಬಾನೇ ಪ್ರಾಪರ್ ಆಗಿ ಎಲ್ಲಾ ಕಮಿಟ್ಮೆಂಟ್ ಗಳಿಗೂ ಹಾನರ್ ಮಾಡ್ಬೇಕು. ಅವಾಗಲೇ ನೀವು ಗೆಲ್ತೀರಾ. ಅಂಡ್ ದಟ್ ಈಸ್ ಅದಕ್ಕೂ ಹೆಚ್ಚು ಇಂಪಾರ್ಟೆಂಟ್ ಈ ಬಿಸ್ನೆಸ್ ಅಲ್ಲಿ, ನೋ ನೆಗೆಟಿವ್ ಟಾಕ್ಸ್. ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ನೀವು ಎಷ್ಟು ನೆಗೆಟಿವ್ ಮಾತಾಡ್ತೀರಾ ಅಷ್ಟು ನೀವು. ನಮ್ಮ ಸುರೇಖಾ ಭಾರ್ಗವ್ ಮೇಡಮ್ ಅವ್ರ ಒಂದು ಟ್ರೈನಿಂಗ್ ಅಲ್ಲಿ ನಾನು ನೋಡಿದ್ದೆ. ಅವ್ರು ಒಂದು ಮಾತು ಹೇಳ್ತಾರೆ, ಸಾವಿರಾರು ಒಂದು ಬಿಲಿಯನ್ ಗಳಷ್ಟು ಸೆಲ್ಸ್ ನಮ್ಮ ಒಂದು ದೇಹದಲ್ಲಿದೆ, ಬಟ್ ಒಂದು ಸೆಲ್ಸ್ ಏನಾದ್ರು ನೆಗೆಟಿವ್ ಆಯ್ತಂದ್ರೆ ಎಂಟೈರ್ ಬಾಡಿನೇ ನೆಗೆಟಿವ್ ಆಗುತ್ತೆ. ನೀವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಕೊರೋನಾ ಅನ್ನೋದು ಲಾಸ್ಟ್ ಇಯರ್ ಅಲ್ಲಿ ನಮ್ಗೆ ಭಯ ಪಡಿಸ್ತು. ಬಟ್ ಅವಾಗ ಕೊರೋನಾ ಬ್ಯಾಂಗ್ಳೂರಲ್ಲಿ ಇದ್ರೆ ನಮ್ಮ ಗಜೇಂದ್ರಗಢಕ್ಕೆ ಬಂದಂಗೆ ನಮ್ಗೆ ಫೀಲ್ ಆಗ್ತಿತ್ತು ಟಿವಿ ನೋಡಿದಾಗ. ಬಟ್ ಯಾವಾಗ ನಮಗ್ ಗಜೇಂದ್ರಗಢಕ್ಕೆ ಬಂತು, ಗಜೇಂದ್ರಗಢ ನಮ್ಮ ಬಾಜು ಮನೆಗೆ ಅಂದ್ರೆ ನಮ್ಮ ಪಕ್ಕದ ಮನೆಗೆ ಬಂದ್ರು ಕೂಡ ನಮ್ಗೆ ಹೆದರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಸೊ ನೆಗೆಟಿವ್ ಥಾಟ್ಸ್ ಅನ್ನೋದು ನಮ್ಗೆ ಹೋಯ್ತು. ನೆಗೆಟಿವ್ ಥಾಟ್ಸ್ ಹೋದಾಗ ನಾವು ಅದನ್ನ ಪಾಸಿಟಿವ್ ಆಗಿ ಫೇಸ್ ಮಾಡ್ಬೋದು. ಸೊ ಈಗ ಮತ್ತೆ ಕೊರೋನಾಗ ನಾವು ಹೆದರ್ತಾ ಇದೀವಿ. ನೋಡಿ, ಜಸ್ಟ್ ಥಿಂಕ್ ಮಾಡಿ, ಜಸ್ಟ್ ವಿತ್ ಇನ್ 2 days ಬ್ಯಾಕ್, ಅಂದ್ರೆ ಒಂದು 15 or 20 days ಬ್ಯಾಕ್ ನಾವು ಆರಾಮಾಗಿ ಪಕ್ಷಿಗಳ ತರ ಹಾರಾಡ್ತಾ ಇದ್ವಿ. ಯಾವಾಗ ಮತ್ತೆ ಟಿವಿಯಲ್ಲಿ ನ್ಯೂಸ್ ಬಂತು, ನೆಗೆಟಿವ್ ವರ್ಡ್ಸ್ ಗಳು ನಮ್ಮ ತಲೆಯಲ್ಲಿ ಬಂತು, ಇಮಿಡಿಯೇಟ್ ನಾವು ಮಾಸ್ಕ್ ಹಾಕೊಳ್ಳೋದು, ಜನರು ನೋಡಿದ್ರೆ ಹೆದರ್ತಾ ಇವಾಗ. ಇದೆಲ್ಲ ಯಾಕಾಯ್ತು ಅಂತ ಹೇಳಿದ್ರೆ ನೆಗೆಟಿವ್ ಥಾಟ್ಸ್. ಸೊ ಯಾವತ್ತೂ ನೆಗೆಟಿವ್ ಥಾಟ್ಸ್ ನಾವು ಕಡಿಮೆ ಮಾಡ್ಬೇಕು. ಅಂಡ್ ವೆರಿ ಇಂಪಾರ್ಟೆಂಟ್, ಮಿರರ್ ಟೆಸ್ಟ್, ಪವರ್ ಡ್ರೆಸ್ಸಿಂಗ್ ಅಂತ ಕರಿತೀವಿ. ನೋಡಿ, ನಮ್ಮ ಜಗತ್ತಿನಲ್ಲಿ ಒಬ್ಬ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ರೆ ಅದು ಮಿರರ್ ಅಂತ ಕರಿತೀವಿ ನಾವು. ಯಾಕಂತಂದ್ರೆ ನಾವು ನತ್ರ ನಗುತ್ತೆ, ನಾವು ಹತ್ರ ಅಳುತ್ತೆ, ನಾವ್ ಏನ್ ಮಾಡ್ತೀವಿ ಅದಕ್ಕೆ ನಮ್ಗೆ ಅದ್ರ ರಿಪ್ಲೈ ಮಾಡ್ತಾ ಹೋಗುತ್ತೆ. ಸೊ ಸಿಂಪಲ್ ಆಗಿ ನೀವು ಪವರ್ ಡ್ರೆಸ್ಸಿಂಗ್ ನ ಮಾಡ್ಕೊಳ್ಬೇಕು. ನೀವ್ ಏನು ಪ್ರೆಸೆಂಟೇಶನ್ ಮಾಡ್ಬೇಕು ಪ್ರತಿಯೊಂದನ್ನು ಕೂಡ ನೀವು ಮಿರರ್ ಮುಂದೆ ನಿಂತು ಮಾಡಿದಾಗ ನೀವೇನ್ ತಪ್ಪು ಮಾಡ್ತಾ ಇದ್ರಿ ನಿಮ್ಗೆ ಅದು ತಿದ್ದಿ ಹೇಳುತ್ತೆ. ಸೊ ಅಲ್ಲಿ ನೀವು ಫಸ್ಟ್ ಕಲೀರಿ. ಅದಾದ್ಮೇಲೆ ಕಂಪ್ಲೀಟ್ ಡೆಮೋ ಕಿಟ್ ಅಂತ ಕರಿತೀವಿ. ಸೊ ಇದು ಈ ಬಿಸ್ನೆಸ್ ಅಲ್ಲಿ ನಮ್ಮನ್ನ ಎಂಬುದು ಅಕ್ಷಯ ಪಾತ್ರೆ ಅಂತ ಕರಿತೀವಿ ನಾವು ಡೆಮೋ ಕಿಟ್ ಅನ್ನ. ಯಾಕಂತ ಹೇಳಿದ್ರೆ ಇಲ್ಲೂ ಕೂಡ ಸುರೇಖಾ ಭಾರ್ಗವ್ ಅವ್ರ ಮಾತು ನನಗೆ ಯಾವತ್ತೂ ಕೂಡ ನನ್ನೊಂದು ಕಿವಿ ತೆರೆಸುತ್ತೆ. ಯಾಕಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಸೊ ನಾನು ಕೋಟಿಗಟ್ಲೆ ದುಡಿತೀನಿ ಅಂತ ಹೇಳಿ ಡೆಮೋ ಮಾಡ್ತಿಲ್ಲ, ನಾನು ಡೆಮೋ ಮಾಡ್ತಾ ಇದ್ದೀನಿ ಅಂತಾನೆ ಕೋಟಿಗಟ್ಲೆ ದುಡಿತೀನಿ ಅಂತ ಹೇಳ್ತಾರೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಟ್ ಆ ಡೆಮೋ ಕಿಟ್ ಅನ್ನೋದು ಯಾವ ತರ ಇರಬೇಕು, ಅದು ಕಂಪ್ಲೀಟ್ ಆಗಿರ್ಬೇಕು. ನೀವು ಯಾರಿಗಾದ್ರೂ ಒಂದು ಪ್ರೆಸೆಂಟೇಶನ್ ಕೊಡ್ಲಿಕ್ಕೆ ಹೋಗ್ತಾ ಇದ್ರೆ ಅಂತ ಹೇಳಿದ್ರೆ ಒಂದು ಕಂಪ್ಲೀಟ್ ಡೆಮೋ ಕಿಟ್ ಇಟ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಲ್ಲಿ ಫಾರ್ ಎಕ್ಸಾಂಪಲ್ ಈಗ ತುಂಬಾ ಜನ ಮಾಡ್ತಾರೆ ತಪ್ಪನೆ. ಅವ್ರ ಮನೆ, ಯಾರ ಮನೆಗೆ ಹೋಗಿರ್ತೀರಾ ಅವ್ರ ಮನೇಲೆ ನೀವು ಒಂದು ಐಟಮ್ ಗಳನ್ನ ಕೇಳೋದಾಗಿರ್ಬೋದು, ದಟ್ ಈಸ್ ನಾಟ್ ರೈಟ್ ವೇ. ಸೊ ನೀವೇನಪ್ಪಾ ಅಂತ ಹೇಳಿದ್ರೆ ಒಂದು ಕಂಪ್ಲೀಟ್ ಡೆಮೋ ಕಿಟ್ ನ ಇಟ್ಕೊಂಡು ಸೊ ನೀವು ಹೋಗ್ಬೇಕಾಗತ್ತೆ. ಒಂದು ಸೋಪ್, ಒಂದು ಪೇಸ್ಟ್, ನೀವು ಯಾವ್ದೆಲ್ಲ ಡೆಮೋ ಮಾಡ್ಬೇಕು ಅನ್ಕೊಂಡಿದ್ರ, ಸೊ ಅದನ್ನ ಕರೆಕ್ಟ್ ಆಗಿದ್ದಕ್ಕೆ ಟಿಂಚರ್ ಕರೆಕ್ಟ್ ಆಗಿದೆಯಾ, ಸೊ ನಾನು ಲೈಸಾಲ್ ತಗೊಂಡಿದ್ದೀನ, ಸೊ ನಾನು ಸ್ಟೆರಿಕ್ಲೀನ್ ತಗೊಂಡಿದ್ದೀನ, ಸೊ ಅದಕ್ಕೆ ನಾನು ಗ್ಲಾಸಸ್ ನ ತಗೊಂಡಿದ್ದೀನ, ವಾಟರ್ ತಗೊಂಡಿದ್ದೀನ. ಸೊ ಇದೆಲ್ಲ ನೀವು ಕರೆಕ್ಟ್ ಆಗಿ ನೋಡ್ಕೊಂಡು ತಗೊಂಡ್ ಹೋಗೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಅದ್ರ ಜೊತೆಗೆ ಕಂಪ್ಲೀಟ್ ಟೂಲ್ ಕಿಟ್ ಅಂತ ಹೇಳ್ತೀವಿ. ಯಾವ ರೀತಿ ಅಂತ ಹೇಳಿದ್ರೆ, ಎಕ್ಸಾಂಪಲ್ ಈಗ ನಿಮ್ಮ ಬಿಸ್ನೆಸ್ ಅಲ್ಲಿ ನೀವು ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಟೂಲ್ ಕಿಟ್ ಅನ್ನೋದು ಬೇಕೇ ಬೇಕು. ಯಾವ ತರ ಅಂತ ಹೇಳಿದ್ರೆ ನಮ್ಮ ಕನೆಕ್ಟ್ ಮ್ಯಾಗಝಿನ್ ಆಗಿರ್ಬೋದು, ಆರೋಗ್ಯ ಬುಕ್ ಆಗಿರ್ಬೋದು. ಅಂಡ್ ಅದ್ರ ಜೊತೆಗೆ ಸೊ ನಮ್ಮಲ್ಲಿ ಕೆಲವು ಸಕ್ಸಸ್ ಆಗಿರೋ ವ್ಯಕ್ತಿಗಳ ಒಂದು ಚಾರ್ಟ್ ಆಗಿರ್ಬೋದು, ಅವನ್ನೆಲ್ಲ ನಾವು ತಗೊಂಡೋದಾಗ ಅಂಡ್ ನಮಗೆ ಪರಿವರ್ತನ್ ಚಾರ್ಟ್ ಅಂತ ಸಿಗುತ್ತೆ, ಅದನ್ನಾಗಿರ್ಬೋದು. ಅವ್ರ ಹತ್ರ ಲ್ಯಾಪ್ಟಾಪ್ ಇದ್ದವ್ರ ಕೂಡ ಲ್ಯಾಪ್ಟಾಪ್ ನು ಕೂಡ ತಗೊಂಡ್ ಹೋಗ್ಬೋದು. ಸೊ ಇದರ ಕಂಪ್ಲೀಟ್ ಟೂಲ್ ಕಿಟ್ ನೀವು ತಗೊಂಡ್ ಹೋದಾಗ ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ನೀವು ಯುದ್ಧಕ್ಕೆ ಹೋದಾಗ ಗನ್ ಇಲ್ದೆ ಹೋದ್ರೆ ಹೆಂಗಿರುತ್ತೆ,
ಸೊ ಒಂದು ಪ್ರೊಟೆಕ್ಷನ್ ಅನ್ನೋದು ಬೇಕೇ ಬೇಕಲ್ಲ. ಸೊ ನೀವು ಒಂದು ವಿತ್ ಪ್ರೊಟೆಕ್ಷನ್ ನೀವೇನಾದ್ರೂ ವಾರ್ಗ್ ಹೋಗಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ನಿಮ್ಮೊಂದು ಸಾವಾಗೋ ಚಾನ್ಸ್ ಇರುತ್ತೆ. ಸೊ ಅದೇ ರೀತಿ ನೀವು ಬಿಸ್ನೆಸ್ ಅಲ್ಲಿ ಹೋಗ್ಬೇಕಂತ ಹೇಳಿದ್ರೆ ಸೊ ನೀವು ಕರೆಕ್ಟ್ ಆಗಿ ಹೋಗಿಂತ ಮುಂಚೆನೆ ಪ್ರಾಪರ್ ಆಗಿ ಪ್ರಿಪರೇಷನ್ ಮಾಡ್ಕೊಂಡು ಸೊ ಕಂಪ್ಲೀಟ್ ಡೆಮೋ ಕಿಟ್ ಜೊತೆಗೆ ಕಂಪ್ಲೀಟ್ ಟೂಲ್ ಕಿಟ್ ಮತ್ತು ಒಯ್ಯೋದನ್ನು ಕೂಡ ನಾವು ಮರಿಬಾರ್ದು ಅಂತ ಹೇಳ್ತೀನಿ. ಸೊ ತದನಂತರ ನಾವು 9ನೇ ಸ್ಟೆಪ್ ಅಲ್ಲಿ ನೋಡೋಣ, ವೆರಿ ಇಂಪಾರ್ಟೆಂಟ್ ಪರ್ಸನಲ್ ಪ್ರೋಗ್ರೆಸ್. ಇದ್ರ ಕಡೆ ನಾವು ಹೆಚ್ಚು ಒತ್ತು ಕೊಳ್ಳೇಬೇಕು. ಯಾಕೆ ಅಂತ ಹೇಳಿದ್ರೆ ಈ ಬಿಸ್ನೆಸ್ ಅಲ್ಲಿ ನೀವು ಗೆಲ್ಲಬೇಕು ಅಂತ ಹೇಳಿದ್ರೆ ಒಂದು ಬ್ರ್ಯಾಂಡ್ ಅನ್ನೋದು ಕ್ರಿಯೇಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನಾವು ಒಂದು ಕೆಲವು ಸಿಂಬಾಲ್ ಗಳನ್ನ ನೋಡೋಣ. ಒಂದು ಆಪಲ್ ಕಟ್ ಆಗಿದೆ, ಆ ಆಪಲ್ ತುಂಡು ಕಟ್ ಆಗಿದೆ ನೋಡೋದು ಏನ್ ಅನ್ಸುತ್ತೆ, ಆಪಲ್ ಫೋನ್ ಅಂತ ಕರಿತೀವಿ, ಹೌದಲ್ವಾ? ಯಾಕೆ ಅಂತ ಹೇಳಿದ್ರೆ ಒಂದೊಂದು ಬ್ರ್ಯಾಂಡ್ ಕ್ರಿಯೇಟ್ ಆಯ್ತು. ಯಾವ ರೀತಿ ಕ್ರಿಯೇಟ್ ಆಯ್ತು ಅಂತ ಹೇಳಿದ್ರೆ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್. ಈಗ ಫಾರ್ ಎಕ್ಸಾಂಪಲ್ ಈಗ ಈಶ್ವರ್ ಅವ್ರನ್ನ ನೋಡಿದ್ರೆ, ಉಮೇಶ್ ಶೆಟ್ಟಿ ಸರ್ ನೋಡಿದ್ರೆ ಒಂದು ಬ್ರ್ಯಾಂಡ್ ಅನ್ನಿಸ್ತಾರೆ, ಹೌದಲ್ವಾ? ಫಾರ್ ಎಕ್ಸಾಂಪಲ್ ಈಗ ನಾವು ಸಂತೋಷ್ ಶೆಟ್ಟಿ ಸರ್ ಒಂದು ಬ್ರ್ಯಾಂಡ್ ಅಂತ ಕರಿತೀವಿ. ಬಟ್ ಆ ಬ್ರ್ಯಾಂಡ್ ಆಗಿದೆ ಅಂತ ಹೇಳಿದ್ರೆ ಅವ್ರು ಅಷ್ಟು ಪರ್ಸನಲಿ ಪ್ರೋಗ್ರೆಸ್ ಆಗಿದ್ದಾರೆ. ಪರ್ಸನಾಲಿಟಿ ಅನ್ನೋದು ಡೆವಲಪ್ಮೆಂಟ್ ಆಗಿದ್ದಕ್ಕೆ ನಾವು ಅವ್ರನ್ನ ಒಂದು ಸಕ್ಸಸ್ಫುಲ್ ಲೀಡರ್ ಅಂತ ಕರಿತಾ ಇದೀವಿ. ಹಾಗಿದ್ದು ಅಂತ ಹೇಳಿದ್ರೆ ಪರ್ಸನಲಿ ಪ್ರೋಗ್ರೆಸ್ ನ ಯಾವ ರೀತಿ ಎಲ್ಲ ಆಗುತ್ತೆ? ಸಿಂಪಲ್, ನಿಮ್ಮ ಪರ್ಸನಲ್ ಪ್ರೋಗ್ರೆಸ್ ಆಗ್ಬೇಕು ಅಂತ ಹೇಳಿದ್ರೆ ನೀವು ಮಾಡಬೇಕಾದ್ರೆ ಒಂದೇ ಒಂದು ಕೆಲಸ, ಜಸ್ಟ್ ನಿಮ್ಮ ಅಪ್ಲೈನ್ ಗಳು ಕಳ್ಸುವಂತದ್ದು ಅಂಡ್ ಅದೇ ರೀತಿ ನಿಮ್ಮ ಟೀಮು ಮತ್ತೆ ನಿಮ್ಮ ಕಂಪ್ನಿ ನಡೆಸೋ ಪ್ರತಿಯೊಂದು ಇವೆಂಟ್ ನು ಕೂಡ ಚಾಚು ತಪ್ಪದೆ ಅಟೆಂಡ್ ಮಾಡ್ತಾ ಹೋಗಿ ಡೆಫಿನೆಟ್ಲಿ ನೀವು ಈ ಬಿಸ್ನೆಸ್ ಅಲ್ಲಿ ಗೆದ್ದೇ ಗೆಲ್ತೀರಾ. ಯಾಕೆ ಅಂತ ಹೇಳಿದ್ರೆ ಸೊ ಒಂದೇ ಒಂದು ಪರಿವರ್ತನ ಸೆಷನ್ ನೀವು 10 ಸಾರಿ ಅಟೆಂಡ್ ಆದಾಗ 10 ಜನರ ಕಡೆಯಿಂದ ನೀವು ಒಂದು ಕೆಲವು ಪಾಯಿಂಟ್ ಗಳನ್ನ ಗ್ರಾಬ್ ಮಾಡ್ಕೊಳ್ತೀರಾ. ಸೊ ಅದನ್ನ ಪಾಯಿಂಟ್ ಅನ್ನ ಗ್ರಾಬ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ನೀವು ಒಬ್ಬ ಪವರ್ ಪ್ರೆಸೆಂಟೇಟರ್ ಆಗಿ ಕ್ರಿಯೇಟ್ ಆಗ್ತೀರಾ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವಾಗ ನೀವು ಒಬ್ಬ ಪವರ್ ಪ್ರೆಸೆಂಟೇಟರ್ ಆಗ್ತಿರೋ ಡೆಫಿನೆಟ್ಲಿ ಹೇಳ್ತೀನಿ ನಿಮ್ಮನ್ನ ಜನರು ಎಕ್ಸಾಂಪಲ್ ಇವಾಗ ಫಾರ್ ಎಕ್ಸಾಂಪಲ್ ಈಗ ನನಗೆ ಒಂದು ಅವಕಾಶ ಸಿಕ್ಕಿದೆ ಅಂತ ಕಾರಣ ನಾನು ಪ್ರೆಸೆಂಟೇಶನ್ ಅನ್ನ ತೋರಿಸ್ಕೊಂಡೆ, ಯೂಟ್ಯೂಬ್ ಮುಖಾಂತರ ತೋರಿಸ್ಕೊಂಡ್ರೆ. ನಮ್ಮ ಅಪ್ಲೈನ್ ಗಳು ಯಾವುದೇ ಒಂದು ಇವೆಂಟ್ ನನಗೆ ಕರೆದ್ರೆ ನಾನು ಪ್ರೆಸೆಂಟೇಶನ್ ಕೊಡ್ಲಿಕ್ಕೆ ಬರ್ತೀನಿ. ಯಾವಾಗ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ನನ್ನ ಪ್ರೆಸೆಂಟೇಶನ್ ಅಲ್ಲಿ ನಾನು ಫಸ್ಟ್ ಕಲ್ತು ಈಗ ಒಳ್ಳೆ ಪ್ರೆಸೆಂಟೇಟರ್ ಆಗಿ ನಾನು ಕೂಡ ಈಗ ಸ್ವಲ್ಪ ಚೇಂಜ್ ಆಗ್ತಾ ಇದೀನಿ. ಇನ್ನು ತುಂಬಾ ಕಲಿಯೋದಿದೆ. ಕಲ್ತಿದ್ ಕೇವಲ ಸಾಸಿವೆ ಎಷ್ಟು, ಬಟ್ ಸಾಸಿವೆ ಎಷ್ಟು ಕಲ್ತ್ರು ಕೂಡ ಇಷ್ಟೆಲ್ಲ ಮಾತಾಡ್ಬೋದು ಅಂತ ಹೇಳಿದ್ರೆ ನೀವು ಜಸ್ಟ್ ಥಿಂಕ್ ಮಾಡಿ ಒಂದು ಬಟಾಣಿ ಕಾಲಷ್ಟು ಕಲ್ತ್ಬಿಟ್ರೆ ಏನೆಲ್ಲ ಆಗ್ಬೋದು ಅಂತ ಹೇಳಿ. ಸೊ ಅದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಮಾಸ್ಟರ್ ದಿ SMAP ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ಈ ಬಿಸ್ನೆಸ್ ಅಲ್ಲಿ ಈಗ ತುಂಬಾ ಜನ ಟೆಕ್ಸ್ಟ್ ಕೂಡ ಮಾಡ್ತಾ ಇದಾರೆ. ಸೊ ಇನ್ನೊಂದ್ಸರಿ ಸ್ಟ್ರಕ್ಚರ್ ನ ತೋರಿಸಿ ಅಂತ ಹೇಳ್ಬಿಟ್ಟು. ಬಟ್ ಈಗ ನೀವು ಮಾಡೋಕ್ಕಾಗಿರೋದು ಸಮೀರ್ ಮೋದಿ ಆಜಾದಿ ಪ್ಲಾನ್ ಅನ್ನ ನೀವು ಫಸ್ಟ್ ಕಲಿಬೇಕು. ಅದರಲ್ಲಿ ಒಂದು ಮಾಸ್ಟರ್ ಆಗಿ ನೀವು ಅದ್ರಲ್ಲಿ ಏನಾದ್ರು ನೀವು ಮಾಸ್ಟರ್ ಆದ್ರಿ ಅಂತ ಹೇಳಿದ್ರೆ ನಿಮಗೆ ಹೇಳ್ತೀನಿ ಲೋವರ್ BV ಅಲ್ಲೂ ಕೂಡ ಹೈಯೆಸ್ಟ್ ಇನ್ಕಮ್ ನ ತಗೊಳ್ಬಹುದು. ಇನ್ನು ಕೆಲವು ಜನ ಇರ್ತವೆ 40-50 ಲಕ್ಷ BV ಇರುತ್ತೆ, 1 ಲಕ್ಷ BV ಬಂದ್ರು ಕೂಡ ಇನ್ಕಮ್ ಬಂದಿರಲ್ಲ. ಬಟ್ 1 ಲಕ್ಷ BV ಅಲ್ಲೇ ಒಂದು ಒಳ್ಳೆ ಇನ್ಕಮ್ ಯಾವ ರೀತಿ ತಗೊಳ್ಬೇಕು ಅಂತ ಹೇಳಿದ್ರೆ ನೀವು ಮಾಸ್ಟರ್ ಆಫ್ ದಿ SMAP ಆದಾಗ, ಸಮೀರ್ ಮೋದಿ ಆಜಾದಿ ಪ್ಲಾನ್ ಅನ್ಲಿಮಿಟೆಡ್ ನೀವು ಕರೆಕ್ಟ್ ಆಗಿ ಸ್ಟಡಿ ಮಾಡಿದಾಗ ಸೊ ಡೆಫಿನೆಟ್ಲಿ ನಿಮಗ್ ಗೊತ್ತಾಗುತ್ತೆ. ಯಾಕೆಂದ್ರೆ ಈ ಪ್ಲಾನ್ ಎಂಟೈರ್ ವರ್ಲ್ಡ್ ಅಲ್ಲೇ ಯಾರು ಕೊಡದಿರೋದು ಅನ್ಲಿಮಿಟೆಡ್ ಇನ್ಕಮ್ ನಿಮ್ ಕಂಪ್ನಿ ಕೊಡ್ತಾ ಇದೆ. ಅಂಡ್ ಅದ್ರ ಜೊತೆಗೆ ನೀವು ಮಾಸ್ಟರ್ ದಿ ಡೆಮೋಸ್. ಯಾಕೆ ಅಂತ ಹೇಳಿದ್ರೆ ಈ ಬಿಸ್ನೆಸ್ ನ ಪ್ರತಿ ಸಾರಿ ಒಂದೇ ಮಾತಾಡಿಗೆ ಇಷ್ಟಪಡ್ತೀನಿ, ನಾನು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ ಓನ್ಲಿ ಬಿಕಾಸ್ ಆಫ್ ಡೆಮೋಸ್. ಈ ಡೆಮೋಸ್ ನನಗೆ ಏನಾದ್ರು ಸುಂದರ ಪ್ರಾಪರ್ ಆಗಿ ತೋರಿಸಿದ್ದಿಲ್ಲ ಅಂತ ಹೇಳಿದ್ರೆ ಈ ಈಶ್ವರ್ ಇವತ್ತು ಇಷ್ಟು ಜನಕ್ಕೆ ನಾನು ತುಂಬಾ ಜನ ಯೂಟ್ಯೂಬ್ ಅಲ್ಲೂ ನೋಡ್ತಾ ಇದಾರೆ. ಸೊ ಎಲ್ರಿಗೂ ಕೂಡ ನಾನು ಈ ಪ್ರೆಸೆಂಟೇಶನ್ ಕೊಡಕ್ ಆಗ್ತಿಲ್ಲ. ಯಾಕಂತ ಹೇಳಿದ್ರೆ ನಾನು ಡೆಮೋ ನನಗೆ ಸುಂದರ್ ಸರ್ ಮಾಡಿ ಹೋದಾಗ ನಾನು ಅದನ್ನ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿದೆ. ಓನ್ಲಿ 1 ಟೈಮ್ ನನ್ನ ಅಪ್ಲೈನ ನಾನು ಕರೆದಿದ್ದು. ತದನಂತರ ನಾನು ಡೆಮೋಸ್ ಖುದ್ದು ಸ್ಟಾರ್ಟ್ ಮಾಡಿದೆ. 1 ಡೆಮೋ ಮಾಡಿದೆ, 2 ಡೆಮೋ ಮಾಡಿದೆ, 2-3 ಸಾರಿ ಮನೆಯಲ್ಲೇ ಮಾಡಿದಾಗ ನಾನು ಪ್ರಾಕ್ಟೀಸ್ ಮಾಡ್ಕೊಂಡೆ. ಇವಾಗ ನಾನು ಸರಿಸುಮಾರು 30ರಿಂದ 40 ಪ್ರಾಡಕ್ಟ್ಗಳು ಡೆಮೋಸ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ನನ್ನ ಬಿಸ್ನೆಸ್ ಬರೋದೇ ಫಸ್ಟ್ ಡೆಮೋಸ್ ಇಂದ ಅನ್ನೋದು ನನಗೆ ಗೊತ್ತಾಯ್ತು. ತದನಂತರ ಹೌ ಟು ಎಡಿಫೈ ದಿ ಅಪ್ಲೈನ್ಸ್. ಯಾಕಂತ ಹೇಳಿದ್ರೆ ಸೊ ಈ ಬಿಸ್ನೆಸ್ ಅಲ್ಲಿ ನಾವು ಗೆಲ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಮೇನ್ ಇಂಪಾರ್ಟೆಂಟ್, ಇಲ್ಲಿ ನಾನ್ ಕಿಂಗ್ ಆಗೋದಲ್ಲ, ನನ್ನ ಟೀಮ್ ಕಿಂಗ್ ಆಗೋದಲ್ಲ, ನಮ್ಮ ಅಪ್ಲೈನ್ ನಾವು ಕಿಂಗ್ ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ಅಪ್ಲೈನ್ ಇಲ್ಲದೆ ನಾವು ಬಿಸ್ನೆಸ್ ಅಲ್ಲಿ ಬರಲ್ಲ. ನಾ ಎಲ್ಲಾ ಕಡೆ ಹೇಳೋದು ಒಂದೇ ಒಂದು ಮಾತು, ಈ ಮೋದಿ ಕೇರ್ ಅನ್ನೋದು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಹೆಂಗೆ ಅಂತ ಹೇಳಿದ್ರೆ ಅಪ್ಲೈನ್ ಅಂದ್ರೆ ತಂದೆ ಇದ್ದಾಗೆ, ಡೌನ್ ಲೈನ್ ಅಂದ್ರೆ ನಮ್ಮ ಮಕ್ಕಳಿದ್ದಾಗೆ. ಸೊ ಅಪ್ಲೈನ್ ಕಡೆಯಿಂದ ತಗೊಂಡಿರೋ ಎಜುಕೇಶನ್ ನಾವೇನ್ ಮಾಡ್ತೀವಿ ಡೌನ್ ಲೈನ್ ಕೊಡ್ಬೇಕು. ಡೌನ್ ಲೈನ್ ನಾವು ಕೊಡ್ಬೇಕಾದ್ರೆ ಪ್ರೀತಿ ಅಂಡ್ ಅಪ್ಲೈನ್ ಕೊಡ್ಬೇಕಾದ್ರೆ ಗೌರವ. ಸೊ ಇದು ಎರಡೂ ನಾವು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಿದಾಗ ಒಬ್ಬ ಬೆಸ್ಟ್ ಲೀಡರ್ ನಾವು ಆಗ್ಬೋದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಅಪ್ಲೈನ್ ಗಳು ಯಾವ ರೀತಿ ಎಡಿಫೈ ಮಾಡೋದನ್ನ ಕಲಿಬೇಕು, ಅದೊಂದು ಕಲೆ. ಯಾಕಂತ ಹೇಳಿದ್ರೆ ನಮ್ಮ ಅಪ್ಲೈನ್ ಒಂದು ಎದರಲ್ಲಿ ಸ್ಟ್ರೆಂತ್ ಇದೆ, ಅವರೊಂದು ಅಚೀವ್ಮೆಂಟ್ ಆಗಿರ್ಬೋದು, ಅವರೊಂದು ಸ್ಪೆಷಲ್ ಟ್ಯಾಲೆಂಟ್ ಆಗಿರ್ಬೋದು, ಅವ್ರಲ್ಲಿರೋ ಪಾಸಿಟಿವಿಟಿನ ನಾವು ನಮ್ಮ ಯಾರಿಗೆ ನಾವು ಪ್ರೆಸೆಂಟೇಷನ್ ಕೊಡ್ಲಿಕ್ಕೆ ಹೋಗ್ತಾ ಇದೀವಿ ನಮ್ಮ ಟೀಮ್ ಇದ್ದಾಗ ಸೊ ನಾವು ಯಾವ ರೀತಿ ನಾವು ಎಡಿಫಿಕೇಶನ್ ಮಾಡ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಅದೇ ಬಿಟ್ಟರೆ ವೆರಿ ಇಂಪಾರ್ಟೆಂಟ್ ಹೌ ಟು ಶೇರ್ ಅ ಟೆಸ್ಟಿಮೋನಿಯಲ್. ಎಕ್ಸಾಂಪಲ್ ಇದು ವೆರಿ ಇಂಪಾರ್ಟೆಂಟ್ ಈ ಬಿಸ್ನೆಸ್ ಅಲ್ಲಿ. ಯಾಕಂತ ಹೇಳಿದ್ರೆ ಈ ಬಿಸ್ನೆಸ್ ನಲ್ಲಿ ವೆರೈಟಿ ಆಫ್ ಪೀಪಲ್ ಗಳು ಜಾಯ್ನ್ ಆಗಿರ್ತಾರೆ. ಬಟ್ ಅವಾಗ ನಾವು ನಮ್ಮ ಟೆಸ್ಟಿಮೋನಿಗಳನ್ನ ನಾವು ಶೇರ್ ಮಾಡೋದನ್ನ ಕಲಿತೀವಿ. ಫಾರ್ ಎಕ್ಸಾಂಪಲ್ ಈಗ ನೋಡ್ಬೋದು, ಒಬ್ಬ ರೈತನ ಮಗ ಅಂತ ಹೇಳ್ತಾನೆ, ಒಬ್ಬ ಡಾಕ್ಟರ್ ಅಂತ ಹೇಳ್ತಾನೆ, ಒಬ್ಬ ಇಂಜಿನಿಯರ್ ಅಂತ ಹೇಳ್ತಾನೆ, ನಾನು ಒಂದು ಬಿಸ್ನೆಸ್ ಮಾಡಿಂದ ಬಂದೆ, ಈ ಬ್ಯಾಕ್ ಗ್ರೌಂಡ್ ಈ ತರ ಹೇಳಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ತುಂಬಾ ಜನಕ್ಕೆ ನಾನು ಇದೇ ಒಂದು ರಿಲೇಟೆಡ್ ಪೀಪಲ್ ತುಂಬಾ ಜನ ಒಂದು ಇವೆಂಟ್ ನೋಡ್ತಿದ್ದಾಗ ಸೊ ಅವ್ರಿಗೆ ಒಂದು ಏನಾಗುತ್ತೆ ಅಂತ ಹೇಳಿದ್ರೆ ಸೊ ನಾನು ಕೂಡ ಮಾಡ್ಬೋದು ಅಂತ ಬರುತ್ತೆ. ಬಟ್ ಅದಕ್ಕೆ ಯಾವ ರೀತಿ ಟೆಸ್ಟಿಮೋನಿ
ನೀವು ಸಾರಿ ನಿಮ್ಮೊಂದು ನೀವು ಯಾವ ಒಂದು ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ರಿ ಅಂಡ್ ನೀವು ಇವಾಗ ಮೋದಿ ಕೇರ್ ಮುಖಾಂತರ ಏನೆಲ್ಲ ಸಾಧನೆ ಮಾಡಿದಿರಾ, ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ, ಸೊ ಅದನ್ನ ನೀವು ಅದ್ರ ಜೊತೆಗೆ ಅಪ್ಲೈ ಗ್ರಾಟಿಟ್ಯೂಡ್ ಸಲ್ಲಿಸೋದಾಗಿರ್ಬೋದು. ಸೊ ಇದನ್ನೆಲ್ಲ ನೀವು ಟೆಸ್ಟಿಮೋನಿ ಯಾವ ರೀತಿ ಶೇರ್ ಮಾಡ್ಕೋಬೇಕಂತ ಕಲಿಬೇಕಾಗುತ್ತೆ. ಇದೊಂದು ಪ್ರಾಪರ್ ಸ್ಕಿಲ್ ಆಗಿರೋದ್ರಿಂದ ಹೆಚ್ಚು ಹೆಚ್ಚು ನಿಮ್ಮ ಅಪ್ಲೈ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಇದ್ರಲ್ಲಿ ನೀವು ಕೂಡ ಎಕ್ಸ್ಪರ್ಟ್ ಆಗ್ಬೋದು. ಅಂಡ್ ಹೆಚ್ಚು ಇವೆಂಟ್ ಗಳನ್ನ ಅಟೆಂಡ್ ಮಾಡಬೇಕಾದ್ರೆ ಅಲ್ಲಿ ಲೀಡರ್ಸ್ ಗಳ ಟೆಸ್ಟಿಮೋನಿನ ಕೇಳಿ ಯಾವ ರೀತಿ ಟೆಸ್ಟಿಮೋನಿ ನಿಮ್ ಟೆಸ್ಟಿಮೋನಿ ಕೊಡ್ಬೇಕಂತ ನೀವು ಕೂಡ ಕಲಿತೀರಾ. ಅಂಡ್ ಅದ್ರ ಜೊತೆಗೆ ಪೀಪಲ್ ಸ್ಕಿಲ್ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ನಾವು ಬಿಸ್ನೆಸ್ ಮಾಡ್ತಾ ಇರೋದು ಪ್ರಾಣಿಗಳ ಜೊತೆ ಅಲ್ಲ, ಜನರ ಜೊತೆ. ಸೊ ಯಾಕೆ ಅಂತ ಹೇಳಿದ್ರೆ ಜನರನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವ್ ಯಾವ್ದೇ ಕಾರಣಕ್ಕೂ ಗೆಲ್ಲಕ್ಕಾಗಲ್ಲ. ಅಂದ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ಸೊ ನೀವು ನೋಡ್ಬೋದು ಯಾವ ವ್ಯಕ್ತಿ ಸಮಯಕ್ಕೆ ಬೆಲೆ ಕೊಡ್ತಾನ ಅವನು ಮಾತ್ರ ಜಗತ್ತಲ್ಲಿ ಗೆದ್ದಿರುವಂತದ್ದು. ಯಾರು ಸಮಯಕ್ಕೆ ಬೆಲೆ ಕೊಡಲ್ವೋ ಅವ್ರು ಎಲ್ಲೂ ಕೂಡ ಗೆದ್ದಿಲ್ಲ ಅಂಡ್ ಗೆಲ್ಲೋದು ಸಾಧ್ಯನೇ ಇಲ್ಲ. ಸೊ ಸಿಂಪಲ್ ಆಗಿ ನೀವು ಯಾವಾಗ ಟೈಮ್ ಅನ್ನ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡೋದಂತ ಕಲಿತೀರಾ. ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ಸಿಂಪಲ್ ಆಗಿ ನೀವು ಎಕ್ಸಾಂಪಲ್ ಇವಾಗ ಫಾರ್ ಎಕ್ಸಾಂಪಲ್ ನಾನು ಮೊನ್ನೆ ಒಂದು ಇವ್ರದ್ದು ನಮ್ಮ ಗ್ರೇಟ್ ಇಂಡಿಯಾದ ಒಬ್ಬ ಗ್ರೇಟ್ ನೆಟ್ವರ್ಕರ್ ಅಂಡ್ ಗ್ರೇಟ್ ಮೋದಿಕೇರಿಯನ್ ಮಿಸ್ಟರ್ ಆಚಾರ್ಯ ಅಂತ ಇರುತ್ತೆ, ಪ್ರಮೋದ್ ಆಚಾರ್ಯ ಸರ್ ಒಂದು ಸೆಷನ್ ಕೇಳ್ಬೇಕಂತ ಹೇಳಿದ್ರೆ ಅವ್ರು ಒಂದು ಚೆನ್ನಾಗಿ ಹೇಳ್ತಾರೆ. ಒಂದು ಯಾಕೆ ಅಂತ ಹೇಳಿದ್ರೆ ಟೈಮ್ ಅನ್ನು ನಾವು ಯಾವ ರೀತಿ ಮ್ಯಾನೇಜ್ ಮಾಡುವುದು ಅಂತ ಹೇಳಿದ್ರೆ, ಸೊ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ನಂಗೆ ತುಂಬಾ ಜನ ಕಮಿಟ್ಮೆಂಟ್ ಗಳನ್ನ ಕೊಡ್ಕೊಳ್ತಾರೆ. ಸೊ ನಾವು ಪ್ರಾಪರ್ ಆಗಿ ಒಂದು ಟೈಮ್ ನ ಬರ್ಕೊಂಡು ಈ ತರ ಇವ್ರಿಗೆ ಕಮಿಟ್ಮೆಂಟ್ ಕೊಡ್ತಾ ಹೋದಾಗ ಸೊ ನಾವು ಗೆಲ್ಬಹುದು ಅಂತ ಹೇಳ್ತೀನಿ. ನಾನು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದನ್ನ ಕಲೀರಿ, ಅದೊಂದು ಕೂಡ ಒಂದು ಸ್ಕಿಲ್ ಆಗಿರುತ್ತೆ. ಅಂಡ್ ತದನಂತರ ನೀವು ಬೆಸ್ಟ್ ನಿಮ್ಮೊಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ಬೇಕು ಅಂತ ಹೇಳಿದ್ರೆ ಲೈಬ್ರರಿ ಆಫ್ ಬುಕ್ಸ್ ನಿಮ್ಮ ಹತ್ರ ಇರಲೇಬೇಕು. ಬಿಕಾಸ್ ನಾವು ಒಂದು ಹೇಳಿಕ್ಕೆ ಇಷ್ಟಪಡ್ತೀನಿ, ಈಗ ಯಾರಾದ್ರೂ ಜಗತ್ತಿನಲ್ಲಿ ಒಂದು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನಾವು ಪ್ರಾಣೇಶ್ವರ ಗಂಗಾವತಿ ಪ್ರಾಣೇಶ್ವರ ಯಾವಾಗ್ಲೂ ಒಂದೇ ಮಾತು ಹೇಳ್ತಾರೆ, ಸೊ ನಾನ್ ಇವಾಗ 10 ದೇಶಗಳನ್ನ ಸುತ್ತಿದೀನಿ ಅಂತ ಹೇಳಿದ್ರೆ ಇಟ್ ಇಸ್ ಬಿಕಾಸ್ ಆಫ್ ಬೀಚ್ ಅವರ ಬುಕ್ಗಳು ಅಂತ ಹೇಳ್ತಾರೆ. ನಾವಿಲ್ಲಿ ಬೀಚ್ ಅವರ ಬುಕ್ ಓದ್ಬೇಕಾಗಿಲ್ಲ, ನಾವಿಲ್ಲಿ ಓದ್ಬೇಕಾಗಿರುತ್ತದೆ ಒಂದು ಮೋಟಿವೇಶನಲ್ ಬುಕ್ಗಳು ಅಂಡ್ ನೆಟ್ವರ್ಕ್ ಮಾರ್ಕೆಟಿಂಗ್ ಗೆ ಸಂಬಂಧಪಟ್ಟಂತ ಹಲವಾರು ಬುಕ್ಗಳು ನಿಮಗೆ ಸಿಗುತ್ತೆ. ಅಂಡ್ ಅದೇ ರೀತಿ ಲೈಕ್ ಎಕ್ಸಾಂಪಲ್ ನಮ್ಮ ಒಂದು ಭಾರತವನ್ನು ಗೆದ್ದಂತ ವ್ಯಕ್ತಿಗಳು ನಮ್ಮ ಅಬ್ದುಲ್ ಕಲಾಂ ಅವ್ರು ಆಗಿರ್ಬೋದು, ಈ ತರ ಒಂದು ಮೋಟಿವೇಶನಲ್ ನಮಗೆ ಯಾವ ಒಂದು ನಮ್ಮ ಒಂದು ಪರ್ಸನಾಲಿಟಿನ ಡೆವಲಪ್ ಮಾಡ್ಲಿಕ್ಕೆ ಸಿಗ್ತಾರಂತ ಬುಕ್ಸ್ ಗಳನ್ನ ನಾವು ಓದ್ಬೇಕಾಗುತ್ತೆ. ಒಂದು ಲೈಬ್ರರಿ ಆಫ್ ಬುಕ್ಸ್ ನೀವು ಇಟ್ಕೊಳ್ಬೇಕು. ಯಾರು ಪುಸ್ತಕದ ಫ್ರೆಂಡ್ ಆಗ್ತಾರೋ ಅವರಿಗೆ ಹೇಳ್ತೀನಿ, ಮತ್ತೆ ಯಾವ ಫ್ರೆಂಡ್ಸ್ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ. ಅಂಡ್ ಅದ್ರ ಜೊತೆಗೆ ವಿಡಿಯೋಸ್ ಅಂಡ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಯಾವ ರೀತಿ ನೀವು ಎಷ್ಟು ಫಾರ್ ಎಕ್ಸಾಂಪಲ್ ಈಗ ಯೂಟ್ಯೂಬ್ ಅನ್ನೋದು ಒಂದು ವೆರಿ ಇಂಪಾರ್ಟೆಂಟ್ ಟೂಲ್ ಈ ಬಿಸ್ನೆಸ್ ಅಲ್ಲಿ. ನೀವು ಯೂಟ್ಯೂಬ್ ಅಲ್ಲಿ ಅಂತ ವಿಡಿಯೋಸ್ ಗಳನ್ನ ನೋಡ್ಬೇಕು ಅಂತ ಹೇಳಿದ್ರೆ ಬಿಸ್ನೆಸ್ ರಿಲೇಟೆಡ್ ವಿಡಿಯೋಸ್ ಗಳು ಡೆಮೋಸ್ ಸಿಗುತ್ತೆ, ಪ್ರಾಡಕ್ಟ್ ಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ಅಂಡ್ ಆಲ್ರೆಡಿ ನಂದೇ ಆಗಿರೋ ಒಂದು ಓನ್ ಯೂಟ್ಯೂಬ್ ಚಾನಲ್ ಇದೆ. ಆ ಚಾನಲ್ ಅಲ್ಲಿ ನೀವು ಬೇಕಾದ್ರೆ ಜಸ್ಟ್ ಈಶ್ವರ್ ತುಳಸಿ ಕಟ್ಟಿ ಅಥವಾ ನನ್ನ ಮೊಬೈಲ್ ನಂಬರ್ 7676318080 ಈ ಜಸ್ಟ್ ಮೊಬೈಲ್ ನಂಬರ್ ಹೊಡೆದ್ರು ಕೂಡ ಸಾಕು, ನಿಮಗೆ ಅಲ್ಲೂ ಕೂಡ ನಿಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಸೊ ನೀವು ವಿಡಿಯೋಸ್ ಗಳನ್ನ ಯಾವಾಗ ನೀವು ನೋಡೋಕ್ ಜಾಸ್ತಿ ಮಾಡ್ತೀರಾ, ನಿಮಗೆ ಜಾಸ್ತಿ ನಾಲೆಜ್ ಅನ್ನೋದು ಬರುತ್ತೆ. ಪ್ರೋಗ್ರಾಮ್ಸ್ ಗಳನ್ನ ನೀವು ಯಾವತ್ತೂ ಕೂಡ ಶುರುವಾತ್ ಆಗಿರ್ಬೋದು, ರಫ್ತಾರ್ ಆಗಿರ್ಬೋದು, ಆಜಾದಿ ಚಾಂಪಿಯನ್ಸ್, ಮೋದಿ ಕೇರ್, ಈ ಪ್ರೊಡಕ್ಟ್ ಟ್ರೈನಿಂಗು, ಅಡ್ವಾನ್ಸ್ ಟ್ರೈನಿಂಗ್ ವರ್ಕ್ಶಾಪ್ ಇವ್ನ ಎಲ್ಲಾ ಕೂಡ ನೀವು ಅಟೆಂಡ್ ಮಾಡಿ ನೀವೊಂದು ಬೇಸಿಕ್ ಲೆವೆಲ್ ಅಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರೆ ಇದೊಂದು ಆಕ್ಸಿಜನ್ ಅಂತ ಕರಿತೀನಿ ನಾನು. ಈ ಆಕ್ಸಿಜನ್ ನೀವು ಎಷ್ಟು ತಗೊಳ್ತೀರಾ, ಇಂಟೇಕ್ ಮಾಡ್ತೀರಾ, ಡೆಫಿನೆಟ್ ಹೇಳ್ತೀನಿ ನಿಮ್ ಇಮ್ಯುನಿಟಿ ಅನ್ನೋದು ಡೌನ್ ಆಗಲ್ಲ ಬಿಸ್ನೆಸ್ ಅಲ್ಲಿ. ಸೊ ಈಗ ಇದನ್ನ ಸ್ವಲ್ಪ ಕೊರೋನಾ ರಿಲೇಟ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಇಮ್ಯುನಿಟಿ ಅಂತ ಹೇಳಿದ್ರೆ ಬಿಸ್ನೆಸ್ ಅಲ್ಲಿ ಒಬ್ಬ ಬೆಸ್ಟ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಒಂದು ಒಳ್ಳೆ ಇಮ್ಯುನಿಟಿ ಅಂತ ವ್ಯಕ್ತಿ ಅಂತ ಕರಿಬಹುದು. ನಿಮ್ಮ ಇಮ್ಯುನಿಟಿ ಜಾಸ್ತಿ ಆಗ್ಬೇಕು ಅಂತ ಹೇಳಿದ್ರೆ ಸೊ ಹೊರಗಡೆ ಈಗ ಹೆಂಗ್ ಹೇಳ್ತಾರೆ ಇಮ್ಯುನಿಟಿ ಜಾಸ್ತಿ ಮಾಡ್ಲಿಕ್ಕೆ ನಾವು ಸ್ಪಿರಿಲ್ ನ ತಗೊಳ್ತೀವಿ, ಇನ್ನೊಂದ್ ಹೇಳ್ತೀವಿ. ಅದೇ ರೀತಿ ನೀವ್ ಏನಪ್ಪಾ ಅಂತ ಹೇಳಿದ್ರೆ ನೀವು ಶುರುವಾತು, ರಫ್ತಾರು, ಆಜಾದಿ ಚಾಂಪಿಯನ್ಸ್ ಆಫ್ ಮೋದಿ ಕೇರ್ ಇವೆಂಟ್ಸ್, ಪ್ರೊಡಕ್ಟ್ ಟ್ರೈನಿಂಗ್ಸ್, ಅಡ್ವಾನ್ಸ್ ಟ್ರೈನಿಂಗ್ಸ್, ವರ್ಕ್ಶಾಪ್ಸ್ ಗಳನ್ನ ನೀವು ಅಟೆಂಡ್ ಮಾಡಿದಾಗೆಲ್ಲ ನೀವ್ ಏನಾಗ್ತೀರಾ ಅಂತ ಹೇಳಿದ್ರೆ ಒಬ್ಬ ಬೆಸ್ಟ್ ಆಫ್ ದಿ ಬೆಸ್ಟ್ ಟ್ರೈನರ್ ಆಗ್ತೀರಾ. ನೀವು ಅವಾಗ ಒಬ್ಬ ಬೆಸ್ಟ್ ಆಫ್ ದಿ ಬೆಸ್ಟ್ ಕೋಚರ್ ಆಗ್ತೀರಾ. ಡೆಫಿನೆಟ್ಲಿ ನೀವು ಹಲವಾರು ಕೋಚರ್ ಗಳನ್ನ ಸೃಷ್ಟಿ ಮಾಡ್ತೀರಾ. ಸೊ ಅವರಿಗೆ ಜಸ್ಟ್ ಮೆಂಟರಿಂಗ್ ಮಾಡ್ತಾ ಈ ಬಿಸ್ನೆಸ್ ನೀವು ಗೆಲ್ಬಹುದು ಅಂತ ಹೇಳ್ತೀನಿ. ಅಂಡ್ ಕೊನೆಯದಾಗಿ 10ನೇ ಸ್ಟೆಪ್ ಅನ್ನ ನೋಡೋಣ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಆಫ್ ದಿಸ್ ಬಿಸ್ನೆಸ್, ಡುಪ್ಲಿಕೇಶನ್. ಯಥಾ ರಾಜ ತಥಾ ಪ್ರಜಾ ಅನ್ನೋ ತರ ಯಾರು ಈ ಬಿಸ್ನೆಸ್ ಅಲ್ಲಿ ಗೆಲ್ತಾರೋ ಅಂತ ಹೇಳಿದ್ರೆ ಯಾರು ಪ್ರಾಪರ್ ಆಗಿ ಈ ಬಿಸ್ನೆಸ್ ಡುಪ್ಲಿಕೇಟ್ ಮಾಡ್ತಾರೆ. ನಾನು ಇಲ್ಲೊಂದು ಫಾರ್ಮುಲಾ ಹಾಕಿ ಇಷ್ಟಪಡ್ತೀನಿ. ಇದು ನನ್ನ ನಾನು ಒಂದು ಓಲ್ಡ್ ನೆಟ್ವರ್ಕ್ ಸಿಸ್ಟಮ್ ಅಲ್ಲಿ ನಾನು ಕಲ್ತಿರೋದನ್ನ ಇವತ್ತು ಸ್ವಲ್ಪ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಬಂದ್ಬಿಟ್ಟು ನಂಗೆ ಒಂದು ಫಾರ್ಮುಲಾ ಹೇಳ್ಕೊಟ್ರು, ದಟ್ ಈಸ್ ಕಾಲ್ಡ್ ಕಿಸ್ ಡಿ ಫಾರ್ಮುಲಾ ಅಂತ ಹೇಳಿ, KISD, ಕೀಪ್ ಇಟ್ ಸಿಂಪಲ್ ಅಂಡ್ ಡುಪ್ಲಿಕೇಟ್. ಸೊ ನೀವು ಯಾವಾಗ ಒಂದು ವಿಷಯವನ್ನ ಸಿಂಪಲ್ ಆಗಿ ಕಲ್ತ್ಬಿಟ್ಟು ಅದನ್ನ ನೀವೇನಾದ್ರೂ ಅದನ್ನ ಡುಪ್ಲಿಕೇಟ್ ಮಾಡ್ತಾ ಇರ್ಬೇಕು, ಅದನ್ನ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದಲ್ಲ. ಸೊ ಯಾವಾಗ ನೀವು ಡುಪ್ಲಿಕೇಶನ್ ಮಾಡ್ತಾ ಹೋಗ್ತೀರಾ ನಿಮ್ಮ ಟೀಮ್ ಅಲ್ಲಿ ಒಬ್ಬ ಬೆಸ್ಟ್ ಆಫ್ ದಿ ಬೆಸ್ಟ್ ಲೀಡರ್ಸ್ ಗಳು ಕ್ರಿಯೇಟ್ ಆಗ್ತಾ ಹೋಗ್ತಾರೆ. ಯಾವಾಗ ನಿಮ್ಮ ಟೀಮ್ ಅಲ್ಲಿ ಬೆಸ್ಟ್ ಆಫ್ ದಿ ಬೆಸ್ಟ್ ಲೀಡರ್ಸ್ ಬಂದ್ರು ಅವರು ನಿಮ್ಮನ್ನ
ನಿಮ್ಮನ್ನೆಲ್ಲ ನಿಮ್ಮ ಎಂಟೈರ್ ಖಾನ್ದಾನ್ 3 ಜನರೇಷನ್ ನೀವು ಕುಂತು ತಿನ್ನೋವಂತ ಒಂದು ಆಸ್ತಿ ಮಾಡುವುದು ಈ ಮೋದಿ ಕೇರ್ ಅಂತ ಹೇಳಿ ಇಷ್ಟಪಡ್ತೀವಿ. ಅಂಡ್ ವೆರಿ ಇಂಪಾರ್ಟೆಂಟ್, ಏನಿದ್ರು ಡುಪ್ಲಿಕೇಶನ್ ಏನೆಲ್ಲ ಮಾಡ್ಬೋದು, ಮೊದಲನೇದು ಲೀಡ್ ಬೈ ಅನ್ ಎಕ್ಸಾಂಪಲ್. ಸೊ ನೀವೀಗ ಆಲ್ರೆಡಿ ನಿಮ್ಗೆ ಹೇಳಿದಿವಿ, ಸೊ ರೋಲ್ ಮಾಡಲ್ ನಿಮ್ಗೆ ಬಂದಿರೋಂತ ಒಂದು ಸ್ಟೆಪ್ ಗಳನ್ನ ನೀವು ಫಾಲೋ ಮಾಡಿ ಅವ್ರಿಗೆ ನೀವು ಅದನ್ನ ಮಾಡಕ್ ಹೇಳಿ. ಅಂಡ್ ಯಾವುದೇ ಕಾರಣಕ್ಕೂ ನೀವು ಹೇಳಲೇಬೇಕಂತಿಲ್ಲ, ನೀವು ಮಾಡೋದ್ ನೋಡಿ ಅವರೇ ಮಾಡ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಲೀಡ್ ಬೈ ಎಕ್ಸಾಂಪಲ್. ಅಂಡ್ ಅದೇ ರೀತಿ ನೀವು ಹೋಮ್ ಮೀಟಿಂಗ್ ಗಳನ್ನ ನೀವು ಕಂಡಕ್ಟ್ ಮಾಡಿ ಅಂಡ್ ಅವ್ರಿಗೆ ಯಾವ ರೀತಿ ಹೋಮ್ ಮೀಟಿಂಗ್ ಮಾಡೋದಂತ ಹೇಳ್ಕೊಡಿ. ಅಂಡ್ ಅವ್ರ ಕಡೆಯಿಂದ ಹೋಮ್ ಮೀಟಿಂಗ್ ಮಾಡಿಸಿ. ಅಂಡ್ ಅದೇ ರೀತಿ ರೆಗ್ಯುಲರ್ ಟ್ರೈನಿಂಗ್ ಗಳನ್ನ ಡುಪ್ಲಿಕೇಶನ್ ಮಾಡಿಸೋದೇ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ತುಂಬಾ ಜನರಿಗೆ ಈ ಬಿಸ್ನೆಸ್ ಅಲ್ಲಿ ಬಂದಾಗ ಒಂದು ಕೆಲವು ಕ್ವಶನ್ಸ್ ಎಲ್ಲ ರೀತಿನೂ ತಿಳ್ಕೊಳಕ್ಕಾಗಲ್ಲ. ಯಾಕಂತಂದ್ರೆ ಈಗ ತುಂಬಾ ಜನ ಹೇಳ್ತಾರೆ ಮೋದಿಕಲ್ಲಿ ಯಾವ ರೀತಿ ಇನ್ಕಮ್ ಬರುತ್ತೆ, ಮೋದಿಕಲ್ಲಿ ಯಾವ ರೀತಿ ಇನ್ಕಮ್ ಬರುತ್ತೆ, ಮೋದಿಕಲ್ಲಿ ಏನ್ ಮಾಡ್ಬೇಕು ಅಂತ ತುಂಬಾ ಜನ ಕೇಳ್ತಾ ಹೋಗ್ತಾರೆ. ಅದೇ ಆಕ್ಚುಲಿ ನೀವು ಯಾವಾಗ ಕಲಿತೀರಾ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಇವಾಗ ನಾನು ಒಂದು ನಿಮ್ಮ ಮಕ್ಕಳನ್ನ ನೀವು ಏನಾದ್ರು ಫಸ್ಟ್ ಸ್ಟ್ಯಾಂಡರ್ಡ್ ಹಚ್ಚಿದಾಗ 5th ಸ್ಟ್ಯಾಂಡರ್ಡ್ ಸಬ್ಜೆಕ್ಟ್ ಏನಾದ್ರು ಕೊಡ್ತಾರ? ಇಲ್ಲಲ್ಲ. ಸೊ ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗ ಫಸ್ಟ್ ಸ್ಟ್ಯಾಂಡರ್ಡ್ ಸಬ್ಜೆಕ್ಟ್ ಅನ್ನೇ ಕಲಿಬೇಕು. ಸೊ ಅದೇ ರೀತಿ ನೀವು ರೆಗ್ಯುಲರ್ ಟ್ರೈನಿಂಗ್ ಅನ್ನ ಕಲಿಸ್ತಾ ಹೋದಾಗ, ನೀವು ಅದನ್ನ ಟೀಮ್ ಅಲ್ಲೂ ಕೂಡ ಟ್ರೈನಿಂಗ್ ಕೊಡೋದನ್ನ ಕಲಿಸಿದಾಗ, ಅವರು ಯಾವತ್ತೂ ಕೂಡ ಒಬ್ಬ ವ್ಯಕ್ತಿ ಯಾವಾಗ ತುಂಬಾನೇ ಸಕ್ಸಸ್ ಆಗ್ತಾನೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಸಕ್ಸಸ್ ಆದಾಗ ಟ್ರೈನಿಂಗ್ ಅಲ್ಲಿ ಕೂತಾಗ ಅವ್ನು ಜಾಸ್ತಿ ಸಕ್ಸಸ್ ಆಗಲ್ಲ, ಟ್ರೈನಿಂಗ್ ಅನ್ನ ಕೊಡೋ ಟೈಮ್ ಅಲ್ಲಿ ಇನ್ನೂ ಹೆಚ್ಚು ಕಲಿತಾನೆ. ಇದು ನನಗೊಂದು ಪರ್ಸನಲ್ ಅನುಭವ ಆಗಿರೋದು. ಟ್ರೈನಿಂಗ್ ಅಲ್ಲಿ ನಾನು ಪ್ರಾಕ್ಟಿಕಲಿ ಕಲಿತೀನಿ, ಯಾಕಂದ್ರೆ ಥಿಯರಿಟಿಕಲ್ ಎಕ್ಸಾಂಪಲ್ ಥಿಯರಿ ನನಗೆ ಬೇಕೇ ಬೇಕು. ಬಟ್ ಯಾವಾಗ ನಾನು ಪ್ರಾಕ್ಟಿಕಲಿ ಅದನ್ನ ಫೀಲ್ ಮಾಡಿ ಅದನ್ನ ಅನುಭವನ ಇನ್ನೊಬ್ಬರಿಗೆ ಶೇರ್ ಮಾಡ್ತೀನೋ, ನಾನು ರೆಗ್ಯುಲರ್ ಟ್ರೈನಿಂಗ್ ನ ಕೊಡೋಕೆ ಸ್ಟಾರ್ಟ್ ಮಾಡ್ತೀನೋ, ಅವಾಗ ನಾನೊಬ್ಬ ಬೆಸ್ಟ್ ಇನ್ನೂ ಹೆಚ್ಚು ನನಗೆ ನಾಲೆಜ್ ಅನ್ನ ಗ್ರಾಬ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳ್ಬೇಕು, ಇವತ್ತು ಉಮೇಶ್ ರೆಡ್ಡಿ ಸರ್ ನಂಗೆ ಕಾಲ್ ಮಾಡಿರೋದು 6:30, ಸರಿಸುಮಾರು 6:30ಕ್ಕೆ ಕಾಲ್ ಮಾಡ್ಬಿಟ್ಟು ನನಗೆ ಈ ತರ ಪ್ರೆಸೆಂಟೇಷನ್ ಕೊಡಿ ಅಂತ ಹೇಳಿದ್ರು. ಬಟ್ ನನಗೆ ಅವರು ಪ್ರಾಪರ್ ಆಗಿ ಡುಪ್ಲಿಕೇಶನ್ ಮಾಡಿದ್ದಕ್ಕೆ ನಾನು ಇಮಿಡಿಯೇಟ್ ಆಗಿ ರೆಡಿ ಆದೆ, ಈ ಪ್ರೆಸೆಂಟೇಷನ್ ಕೊಡ್ತಾ ಇದ್ದೀನಿ. ಇದು ಈ ರೀತಿ ನೀವು ಯಾವತ್ತೂ ಕೂಡ ನೀವು ಈ ತರ ನಿಮ್ ಟೀಮ್ ಅಲ್ಲೂ ಡುಪ್ಲಿಕೇಶನ್ ಮಾಡೋದನ್ನ ನೀವು ಕಲಿಬೇಕಾಗತ್ತೆ. ತದನಂತರ ವೆರಿ ಇಂಪಾರ್ಟೆಂಟ್ ಪ್ರಾಡಕ್ಟ್ ಡೆಮೋಸ್. ಸೊ ವೆರಿ ಇಂಪಾರ್ಟೆಂಟ್, ನೀವು ಡೆಮೋ ಮಾಡೋದನ್ನ ಕಲಿಸಿಕೊಟ್ಟಾಗ ಡೆಫಿನೆಟ್ಲಿ ಅವರು ನಿಮ್ಮನ್ನು ನೆನೆಸ್ತಾರೆ. ಅಂಡ್ ಯಾಕಂತ ಹೇಳಿದ್ರೆ ನಾವು ತುಂಬಾ ಸಲ ನೋಡ್ತೀವಿ, ನಾವು ಒಬ್ಬ ವ್ಯಕ್ತಿಗೆ ಪ್ರೆಸೆಂಟೇಷನ್ ಕೊಡಕ್ ಹೋದಾಗ ಸ್ಟಾರ್ಟಿಂಗ್ ಅಲ್ಲಿ ನಮ್ಮನವರು ತುಂಬಾ ವೆರೈಟಿ ಆಫ್ ರೀತಿಯಲ್ಲಿ ನೋಡ್ತಾ ಇರ್ತಾರೆ, ಒಬ್ಬ ಸೇಲ್ಸ್ ಮ್ಯಾನ್ ತರ ನೋಡ್ತಾ ಇರ್ತಾರೆ. ಬಟ್ ಯಾವಾಗ ನೀವು ಪ್ರೆಸೆಂಟೇಷನ್ ಕಂಪ್ಲೀಟ್ ಮಾಡಿ ಡೆಮೋಸ್ ಮಾಡಿ ಕಂಪ್ಲೀಟ್ ಹೊರಗಡೆ ಬರ್ಬೇಕಾದ್ರೆ ನೀವು ಅವ್ರಿಗೆ ಕಾಣೋ ರೀತಿನೇ ಚೇಂಜ್ ಆಗುತ್ತೆ. ಇದು ಮೋದಿ ಕೇರ್ ಪ್ರಾಡಕ್ಟ್ ಡೆಮೋಸ್ ಅಲ್ಲಿ ಇರೋ ಒಂದು ಶಕ್ತಿ. ಸೊ ನೀವು ಪ್ರಾಪರ್ ಆಗಿ ಡೆಮೋ ಮಾಡೋದನ್ನ ಕಲಿಸ್ಬೇಕು, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಪ್ರಾಪರ್ ಆಗಿ ಸೊ ನೀವ್ ಏನು ಕಲ್ತಿದ್ದೀರಾ ಅದನ್ನ ಡುಪ್ಲಿಕೇಶನ್ ಮಾಡಿದಾಗ ನೀವು ಬಿಸ್ನೆಸ್ ಅಲ್ಲಿ 100% ಸಕ್ಸಸ್ ಆಗ್ತೀರಾ ಅಂತ ಹೇಳ್ತೀನಿ. ಅಂಡ್ ಇದು ಎಂಟರ್ ಆಗಿಬಿಟ್ಟು ಇದೊಂದು ಪ್ರಾಪರ್ ಆಗಿರುವಂತ ಸಿಸ್ಟಮ್. ಸೊ ಇದನ್ನ ಟೆಸ್ಟೆಡ್ ಸಿಸ್ಟಮ್ ಅಂತ ಕರಿತೀವಿ. ಜಸ್ಟ್ ನೀವು ಈ ಸಿಸ್ಟಮ್ ನ ಈಗ ಏನ್ ನಿಮಗೆ 10 ಸ್ಟೆಪ್ ಗಳನ್ನ ನಿಮಗೆ ಹೇಳ್ಕೊಟ್ಟೆ, ಇದನ್ನ ನೀವು 10 ಸ್ಟೆಪ್ ನ ನಾನ್ ಫಾಲೋ ಮಾಡಿ ನಿಮಗೆ ಹೇಳ್ತಾ ಇರೋದು, ನೀವು ಕೂಡ ಇದನ್ನ ಫಾಲೋ ಮಾಡಿದ್ದೇ ಆಯ್ತು ಅಂತ ಹೇಳಿದ್ರೆ ಯು ಕ್ಯಾನ್ ಸೇವ್ ಯುವರ್ ಸೆಲ್ಫ್ ಟೈಮ್, ಎನರ್ಜಿ ಅಂಡ್ ಮನಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅಂಡ್ ಡೆಫಿನೆಟ್ಲಿ ಈ ಒಂದು ಪ್ರಾಪರ್ ಸಿಸ್ಟಮ್ ನ ನಮ್ಗೆ ಹಾಕೊಟ್ಟಿರುವಂತಹ ನಮ್ಮ ಗಾಡ್ ಫಾದರ್ ಸಮೀರ್ ಸರ್ಗೂ ನಾನು ಇಲ್ಲಿ ಥ್ಯಾಂಕ್ಸ್ ಹೇಳಲೇಬೇಕು. ಅಂಡ್ ಅದೇ ರೀತಿ ನನಗೆ ಇಲ್ಲಿ ಒಂದು ಅವಕಾಶ ಕೊಟ್ಟಂತ ವ್ಯಕ್ತಿ. ಸೊ ಯಾಕೆ ಅಂತ ಹೇಳಿದ್ರೆ ನಾವೀಗ ಏನಾದ್ರೂ ಇಂತ ಒಂದು ಕರೋನಾ ಕಂಟಕದ ಸಮಯದಲ್ಲೂ ನಾವು ಆರಾಮಾಗಿ ಇದೀವಿ ಅಂತ ಹೇಳಿದ್ರೆ ನನಗೆ ಅವಕಾಶ ಕೊಡದ ವ್ಯಕ್ತಿ. ಸೊ ನನ್ನ ಪಾಲಿನ ದೇವ್ರಂತಾನೆ ಕರಿತೀನಿ, ಮಿಸ್ಟರ್ ಲಕ್ಷ್ಮೀಕಾಂತ್ ಸರ್ ನಾನು ಇಲ್ಲಿ ನೆಲೆಸಲೇಬೇಕು. ಅಂಡ್ ಅದೇ ರೀತಿ ನನಗೆ ಈ ಅವಕಾಶ ಕೊಟ್ಟರು, ಬಟ್ ಅದ್ರ ಜೊತೆಗೆ ಬೆಳೆಸ್ತಾರಂತ ವ್ಯಕ್ತಿ, ನನಗೆ ಈ ವ್ಯಕ್ತಿ ಇಲ್ಲಿ ಕೂತ್ಕೊಂಡು ಮಾತಾಡ್ತಾರಂದ್ರೆ ಕಾರಣ ನನಗೆ ಈ ಪ್ರೆಸೆಂಟೇಷನ್ ಅರ್ಥ ಮಾಡಿಸಿರುವಂತ ವ್ಯಕ್ತಿ ಮಿಸ್ಟರ್ ಸುಂದರ್ ಪೂಜಾರಿ ಸರ್. ಸೊ ಅವ್ರನ್ನು ಕೂಡ ಇಲ್ಲಿ ನೆನೆಸಕ್ಕೆ ಇಷ್ಟಪಡ್ತೀನಿ. ಅಂಡ್ ಅದೇ ರೀತಿ ಇವತ್ತು ಈ ಸೆಷನ್ ಹೋಸ್ಟ್ ಮಾಡ್ತಾರಂತ ನನ್ನ ಪಾಲಿನ ನಮ್ಮ ಮಹಾಗುರುಗಳು ಅಂತಾನೆ ಕರಿತೀನಿ, ಅವರ ಉಮೇಶ್ ಶೆಟ್ಟಿ ಸರ್. ಯಾಕಂತ ಹೇಳಿದ್ರೆ ಬೇಸಿಕ್ ಲೆವೆಲ್ ಅಲ್ಲಿ ನಂಗೆ ನೆಟ್ವರ್ಕ್ ನಾಲೆಜ್ ಇತ್ತು, ಬಟ್ ಯಾವುದೇ ಕಾರಣಕ್ಕೂ ಮೋದಿ ಕೇರ್ ಬಗ್ಗೆ ಸ್ವಲ್ಪ ಕಾಂಪ್ಲಿಮೆಂಟ್ಸ್ ಅಂದ್ರೆ ಸ್ವಲ್ಪ ಕ್ವಶನ್ಸ್ ಗಳಿದ್ದು ಅದನ್ನ ನಂಗೆ ಕ್ಲಾರಿಟಿ ಕೊಟ್ಟು ನನಗೆ ಈ ಬಿಸ್ನೆಸ್ ಇದೇ ರೀತಿ ಮಾಡ್ಬೇಕಂತ ಹೇಳಿಕೊಡ್ತ ಉಮೇಶ್ ಶೆಟ್ಟಿ ಸರ್ಗೂ ನಾನು ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ. ಅಂಡ್ ಎಂಟೈರ್ ಆಗಿ ಸೊ ಈ ಒಂದು ನಮ್ಮ ಒಂದು ನಮ್ಗೆ ಈ ಬಿಸ್ನೆಸ್ ನಲ್ಲಿ ಮೇನ್ ಒಂದು ಎಲ್ಲರ ಒಂದು ಮಹಾಗುರುಗಳು ಅಂತ ಕರೆಸ್ಕೊಳ್ಳುವಂತಹ ಸೊ ನಮ್ಮೆಲ್ಲರ ಮಹಾಗುರುಗಳು ಮಿಸ್ಟರ್ ಸಂತೋಷ್ ಶೆಟ್ಟಿ ಸರ್. ಯಾಕಂತ ಹೇಳಿದ್ರೆ ಅವರ ಒಂದು ಆಶೀರ್ವಾದ ಇಲ್ಲ ಅಂತ ಹೇಳಿದ್ರೆ ನಾವು ಈ ಬಿಸ್ನೆಸ್ ಅಲ್ಲಿ ಗೆಲ್ಲಕ್ಕಾಗಲ್ಲ. ಅವರ ಒಂದು ಆಶೀರ್ವಾದ ನಮ್ಗೆ ಯಾವತ್ತೂ ನಮ್ಮ ಮೇಲೆ ಇರ್ಲಿ ಅಂತ ಹೇಳ್ತೀನಿ. ಅಂಡ್ ಅದೇ ರೀತಿ ಸೊ ಈ ಬಿಸ್ನೆಸ್ ಅಲ್ಲಿ ನಮ್ಗೆ ಬರ್ತಾರಂತ ಎಲ್ಲ ನನ್ನ ಟಾಪ್ ಪ್ಲೇಸ್ ಗಳಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ, ಅಂಡ್ ಸೊ ಈ ಒಂದು ನನಗೆ ಇಲ್ಲಿ ಒಂದು ಅವಕಾಶ ಕೊಟ್ಟಂತ ಉಮೇಶ್ ಶೆಟ್ಟಿ ಸರ್ಗೂ ನಾನು ಒನ್ಸ್ ಅಗೇನ್ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಸೊ ಓವರ್ ಆಲ್ ಆಗಿ ಸೊ ಇದೊಂದು ಪ್ರಾಪರ್ ಸಿಸ್ಟಮ್, ಈ ಸಿಸ್ಟಮ್ ಅನ್ನು ನೀವು ಗೆದ್ರೆ ಈ ಫಾಲೋ ಮಾಡಿದ್ರೆ ಸಾಕು ನೀವು ಗೆಲ್ತೀರ ಅಂತ ಹೇಳ್ತಾ, ಸೊ ನನಗೆ ಈ ಒಂದು ಸಮಯ ಕೊಟ್ಟು ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಪ್ರತಿಯೊಬ್ಬರಿಗೂ, ಅಂಡ್ ಅದೇ ರೀತಿ ಸೊ ನನಗೆ ಈ ಬಿಸ್ನೆಸ್ ಅಲ್ಲಿ ನನ್ನ ಲವ್ಲಿ ಪಾರ್ಟ್ನರ್ಸ್ ಗಳಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂತ ಹೇಳಿದ್ರೆ ಅಪ್ಲೈನ್ ಗಳ ಸಪೋರ್ಟ್ ಇತ್ತು, ನಿಮ್ಮೆಲ್ಲರ ಲವ್. ಅಂಡ್ ಅದೇ ರೀತಿ ಇಲ್ಲಿ ತುಂಬಾ ಜನ ಯೂಟ್ಯೂಬ್ ಮತ್ತೆ ಝೂಮ್ ಅಲ್ಲಿ ಸೆಷನ್ ನೋಡ್ತಾ ಇದ್ದೀರಾ. ಸೊ ನಿಮ್ಮೆಲ್ರಿಗೂ ಕೂಡ ನಾನು ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ಈ ಸೆಷನ್ ನೋಡೋದಕ್ಕೆ ನಿಮ್ಗೂ ಥ್ಯಾಂಕ್ಸ್ ಹೇಳ್ತಾ, ಸೊ ಈ ಸೆಷನ್ ನಾನು ಮತ್ತೆ ಇಲ್ಲಿ ಮುಗಿಸ್ತಾ ಈ ಸೆಷನ್ ಮತ್ತೆ ನೆಕ್ಸ್ಟ್ ನಿಮಗೆ ರಫ್ತಾರಲ್ಲಿ ಸಿಗ್ತೀವಿ. ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ ಈ ಸೆಷನ್ ನಾನು ಮತ್ತೆ ಉಮೇಶ್ ಶೆಟ್ಟಿ ಸರ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಓವರ್ ಟು ಯು ಸರ್. ಉಮೇಶ್ ಸರ್.
ಸರ್ ವಾಯ್ಸ್ ಕೇಳಿಸ್ತಿದ್ಯಾ? ಉಮೇಶ್ ಸರ್? One second, sir. Yes, sir. ನಿಮ್ಮನ್ನ ಕೋರ್ಸ್ ಮಾಡಿದೆ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಈಶ್ವರ್ ಜಿ. ತುಂಬಾನೇ ಚೆನ್ನಾಗಿ ಶುರುವಾತ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರ. ಡೆಫಿನೆಟ್ಲಿ ಇದೊಂದು ವಂಡರ್ಫುಲ್ ಸಬ್ಜೆಕ್ಟ್ ಅಂಡ್ 1 ಗಂಟೆಲ್ಲೂ ಕೂಡ ಕವರ್ ಮಾಡುವಂತದ್ದಲ್ಲ. ಸೊ ಸಾಕಷ್ಟು ಇನ್ಫಾರ್ಮೇಶನ್ಸ್ ನಿಮ್ಮೆಲ್ಲರೂ ಕೂಡ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ. ಅಂಡ್ ಇದನ್ನ ನೀವು ಕೂಡ ಪ್ರಾಕ್ಟೀಸ್ ಮಾಡ್ಬೇಕಾಗಿದೆ. ಸೊ ಪದೇ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಈ ಒಂದು ಶುರುವಾತಲ್ಲಿ ನೀವು ಕೂಡ ಪರ್ಫೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಆಗುವಂತದ್ದು. ಅಂಡ್ ಇಲ್ಲಿರುವಂತ 10 ಪಾಯಿಂಟ್ ಅನ್ನ ಫಸ್ಟ್ ನಾವೆಲ್ಲರೂ ಕೂಡ ಫಾಲೋ ಮಾಡ್ಬೇಕಾಗಿದೆ. ನಾವು ಇಲ್ಲಿ ಫಾಲೋ ಮಾಡದಿದ್ರೆ ಮಾತ್ರ ಲಾಸ್ಟ್ ಅಲ್ಲಿ ಹೇಳಿರುವಂತದ್ದು ನಮ್ಮ ಟೀಮ್ ಅಲ್ಲಿ ಡೂಪ್ಲಿಕೇಟ್ ಆಗುತ್ತೆ. ಸೊ ಟೀಮ್ ಅಲ್ಲಿ ನೀವು ಮಾಡಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಆಗಲ್ಲ. ಫಸ್ಟ್ ಅದನ್ನ ನಾವು ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕು, ನಾವು ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು, ನಾವು ಅದರಿಂದ ಬೆಸ್ಟ್ ಆಫ್ ದಿ ಬೆಸ್ಟ್ ರಿಸಲ್ಟ್ ಅನ್ನ ತರಬೇಕು. ಯಾಕಂತ ಹೇಳಿದ್ರೆ ಚಿಕ್ಕ ಮಕ್ಕಳಿಗೆ ಏನಾದ್ರು ಮಾಡಿ ಅಂತ ಹೇಳಿ ಚಿಕ್ಕ ಮಕ್ಕಳು ಯಾವತ್ತೂ ಕೂಡ ಮಾಡಲ್ಲ. ನಾವು ಮಾಡದಿದ್ರೆ ಆಟೋಮೆಟಿಕ್ಲಿ ಅದನ್ನ ನೋಡಿ ಡೂಪ್ಲಿಕೇಟ್ ಮಾಡ್ತೀವಿ. ಇವನ್ ನಮ್ಮ ಟೀಮಲ್ಲೂ ಕೂಡ ಹಾಗೆ ಫಸ್ಟ್ ಅದನ್ನ ನಾವು ಮಾಡ್ಬೇಕಾಗಿದೆ, ನಾವು ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕಾಗಿದೆ. ಮಾಡದಿದ್ರೆ ಮಾತ್ರ ಟೀಮ್ ಅಲ್ಲಿ ಬೆಸ್ಟ್ ಆಫ್ ಬೆಸ್ಟ್ ರಿಸಲ್ಟ್ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಈಶ್ವರ್ ಸರ್ ಫಾರ್ ವಂಡರ್ಫುಲ್ ಸೆಷನ್. ಅಂಡ್ ನಾಳೆ ಆಸ್ ಯೂಶುವಲ್ ಆಗಿ ಬೆಳಿಗ್ಗೆ ಮಾರ್ನಿಂಗ್ ಕ್ಲಾಸ್ ಅನ್ನುವಂಥದ್ದು ಇದೆ. ಅಂಡ್ ಇನ್ನಿರುವಂತದ್ದು ಕೇವಲ ಬಿಸ್ನೆಸ್ ಗೆ ಕೇವಲ 8 ದಿನ ನಮ್ಮ ಕೈಯಲ್ಲಿ ಟೈಮ್ ಇದೆ. ಸೊ ಮ್ಯಾಕ್ಸಿಮಮ್ ಆಗಿ ವಂಡರ್ಫುಲ್ ಆಗಿ ಕ್ಲೋಸಿಂಗ್ ಮಾಡ್ಕೊಳ್ಳಿಕ್ಕೆ. ಸೊ 6-7 ದಿನ ಟೈಮ್, ಒನ್ ವೀಕ್ ಹಾರ್ಡ್ಲಿ ನಮ್ ಜೊತೆ ಕೈಯಲ್ಲಿ ಇರುವಂತದ್ದು. ಸೊ ಮ್ಯಾಕ್ಸಿಮಮ್ ನಂಬರ್ಸ್ ಆಫ್ ಪೀಪಲ್ಸ್ ಗೆ ರೀಚ್ ಮಾಡಿಸಿ, ಯಾರೆಲ್ಲ ಪರಿವರ್ತನೆ ಕೂತ್ಕೊಳ್ತಿದ್ದಾರೆ ಅವರಿಗೆ ಶುರುವಾತನ್ನ ರೀಚ್ ಮಾಡಿಸುವಂತದ್ದು ನಿಮ್ ಜವಾಬ್ದಾರಿ. ಆ ಪರಿವರ್ತನೆ ನೋಡಿ ಎಕ್ಸೈಟ್ ಆಗಿರ್ತಾರೆ, ಬಿಸ್ನೆಸ್ ಮಾಡ್ಬೇಕು ಮತ್ತೊಂದೊಂದು ಹೇಳ್ಕೊಂಡು. ಹೆಂಗ್ ಶುರು ಮಾಡ್ಬೇಕು ಅನ್ನುವಂತ ವಿಚಾರನೆ ಕೂಡ ಅವ್ರಿಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಆ ರೀತಿ ಇದ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬನು ಕೂಡ ಮಾರ್ನಿಂಗ್ ಕ್ಲಾಸಿಗೆ ಕೂರಿಸಿ. ಎಜುಕೇಶನ್ಸ್ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ನೀವು ಇಲ್ಲಿ ಕಲ್ತಿದ್ದೆ ಹೋದಾದಿದ್ರೆ ಏನ್ ಬೇಕಿದ್ರು ಮಿರಾಕಲ್, ಏನ್ ಬೇಕಿದ್ರು ಹಿಸ್ಟ್ರಿನ ಕ್ರಿಯೇಟ್ ಮಾಡ್ಬೋದು. ಅಂಟಿಲ್ ಅನ್ಲೆಸ್ ನಾವು ಕಲಿದೇನೆ ಇಲ್ಲಿ ಏನು ಕೂಡ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದ್ರ ಕಡೆ ಫೋಕಸ್ ಮಾಡಿ ಅಂತ ಹೇಳ್ತಾ, ಸೊ ನಾಳೆ ಮಾರ್ನಿಂಗ್ ಕ್ಲಾಸ್ ಅಲ್ಲಿ ಭೇಟಿ ಆಗೋಣ. ಅಂಡ್ ನಾಳೆ ಮತ್ ಪುನಃ ಇನ್ನೊಂದು ಬ್ಯೂಟಿಫುಲ್ ಆಗಿರುವಂತ ಸೆಷನ್ ಇದೆ ಸಂಜೆ ಟೈಮ್ ಅಲ್ಲಿ. ಸೊ ಪ್ರಾಡಕ್ಟ್ ಇಂದ ಬಂದಿರುವಂತ ರಿಸಲ್ಟ್ ಅನ್ನ, ಸೊ ಸಾಕಷ್ಟು ನಮ್ಮಲ್ಲಿ ಬೆಸ್ಟ್ ಆಫ್ ದಿ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಅನ್ನುವಂಥದ್ದು ಇವತ್ತಿದೆ. ನಿಮ್ಮೆಲ್ಲರೂ ಕೂಡ ಗೊತ್ತಿದೆ. ಎಲ್ಲ ಪ್ರಾಡಕ್ಟ್ ಕೂಡ ರಿಸಲ್ಟ್ ಓರಿಯೆಂಟೆಡ್, ಬರೀ ಕೆಲಸ ಮಾಡುವಂತದ್ದಲ್ಲ, ಬೆಸ್ಟ್ ಆಫ್ ದಿ ಬೆಸ್ಟ್ ರಿಸಲ್ಟ್ ಬರುವಂತ ಪ್ರಾಡಕ್ಟ್ ಇದೆ. ಸೊ ಹಾಗಾಗಿ ನಮ್ಮಲ್ಲಿರುವಂತ ವೆಲ್ನೆಸ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ಯಾರಿಗೆಲ್ಲ ಬೆಸ್ಟ್ ಆಫ್ ದಿ ಬೆಸ್ಟ್ ರಿಸಲ್ಟ್ ಬಂದಿದೆ, ಸೊ ಆ ಒಂದು ರಿಸಲ್ಟ್ ಅನ್ನ ಶೇರ್ ಮಾಡುವಂತ ಸೆಷನ್ ಸೇಮ್ ಟೈಮ್ ನಾಳೆ 6:50ಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ನಾಳೆ ಸೆಷನ್ಸ್ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಯಾರು ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮ ಟೀಮ್ ಅಲ್ಲಿರುವಂತ ಪ್ರತಿಯೊಬ್ಬರನ್ನು ಕೂಡ ಕೂರಿಸಿ ವೆಲ್ನೆಸ್ ಇಂದ ಬಂದಿರುವಂತ ರಿಸಲ್ಟ್ ಅನ್ನ ನಾಳೆ ನಿಮ್ಗೆ ಸೆಷನ್ ಅಲ್ಲಿ ಇದಿರುತ್ತೆ. ಸೊ ಪ್ರಾಡಕ್ಟ್ ನ ತಗೊಂಡು ಯಾವ್ಯಾವ ರೀತಿ ನಮ್ ಬೆನಿಫಿಟ್ ಆಗಿದೆ ಆ ತರ ಬೆನಿಫಿಟ್ ತಗೊಂಡಿರುವವರು, ಸೊ ಬೆಸ್ಟ್ ಆಫ್ ದಿ ಬೆಸ್ಟ್ ರಿಸಲ್ಟ್ ತಗೊಂಡಿರುವವರ ಟೆಸ್ಟ್ ಮನಿ ನಾಳೆ ಸೆಷನ್ಸ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾ, ಸೊ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಆ ಬೆಸ್ಟ್ ಆಫ್ ದಿ ಬೆಸ್ಟ್ ರಿಸಲ್ಟ್ ಅನ್ನ ಅಂಡ್ ಬಿಸ್ನೆಸ್ ಅನ್ನ ಈ ಮಂತ್ ಅಲ್ಲಿ ಮಾಡೋಣ ಅಂತ ಹೇಳ್ತಾ, ಸೊ ಈ ಸೆಷನ್ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಒನ್ ಅಂಡ್ ಆಲ್.